ಬಂದ ನೋಡ ತ್ಯಾಗಿ ಅನಗಲ್ಲ ಕುಮಾರ ಶಿವಯೋಗಿ ಶಿವಯೋಗ ಮಂದಿರ ಅಂದದಿ ರಚಿಸಿ ನಾಡಿಗೆ ಬೆಳಕಾಗಿ ಕರುನಾಡಿಗೆ ಬೆಳಕಾಗಿ ಬಂದ ನೋಡ ತ್ಯಾಗಿ ಅನಗಲ್ಲ ಕುಮಾರ ಶಿವಯೋಗಿ ಬಂದ ನೋಡ ತ್ಯಾಗಿ ಅನಗಲ್ಲ ಕುಮಾರ ಶಿವಯೋಗಿ ಶಿವಯೋಗ ಮಂದಿರ ಅಂದದಿ ರಚಿಸಿ ನಾಡಿಗೆ ಬೆಳಕಾಗಿ ಶಿವಯೋಗ ಮಂದಿರ ಅಂದದಿ ರಚಿಸಿ ನಾಡಿಗೆ ಬೆಳಕಾಗಿ ಕರುನಾಡಿಗೆ ಬೆಳಕಾಗಿ ಮನೆಯ ಬಿಟ್ಟನಲ್ಲ ತಾಜಿಯ ಮರಳಿ ನೋಡಲಿಲ್ಲ ತಾಯಿ ಮನೆಯ ಬಿಟ್ಟನಲ್ಲ ತಾಜಿಯ ಮರಳಿ ನೋಡಲಿಲ್ಲ ಮಠವ ಕಟ್ಟಲಿಲ್ಲ ಕೈಯಲ್ಲಿ ಹಣವ ಮುಟ್ಟಲಿಲ್ಲ ಮನೆಯ ಬಿಟ್ಟನಲ್ಲ ತಾಯಿಯ ಮರಳಿ ನೋಡಲಿಲ್ಲ ಮಠವ ಕಟ್ಟಲಿಲ್ಲ ಕೈಯಲ್ಲಿ ಹಣವ ಮುಟ್ಟಲಿಲ್ಲ ಸಮಾಜಕ್ಕಾಗಿ ತನು ಮನದನವ ಸೂದಗೈದನಲ್ಲ ಸಮಾಜಕ್ಕಾಗಿ ತನು ಮನದನವ ಸೂದಗೈದನಲ್ಲ ಬಂದ ನೋಡ ತ್ಯಾಗಿ ಅನಗಲ್ಲ ಕುಮಾರ ಶಿವಯೋಗಿ ಬಂದ ನೋಡ ತ್ಯಾಗಿ ಅನಗಲ್ಲ ಕುಮಾರ ಶಿವಯೋಗಿ ಮನೆ ಮನೆ ಸಂಚರಿಸಿ ವಚನದ ಕಟ್ಟನು ಸಂಗ್ರಹಿಸಿ ಮಹಾಸಭೆಯ ರಚಿಸಿ ಜನರ ಹಿತವನ್ನು ತಾಬಯಿಸಿ ಮನೆ ಮನೆ ಸಂಚರಿಸಿ ವಚನದ ಕಟ್ಟನು ಸಂಗ್ರಹಿಸಿ ಮಹಾಸಭೆಯ ರಚಿಸಿ ಜನರ ಹಿತವನ್ನು ತಾಬಯಿಸಿ ಅಂದ ಅನಾಥರ ಚಂದದಿ ಪೊರೆದು ತಂದೆಯು ತಾನಸಿ ಅಂದ ಅನಾಥರ ಚಂದದಿ ಪೊರೆದು ತಂದೆಯು ತಾನಸಿ ಬಂದ ನೋಡ ತ್ಯಾಗಿ ಅನಗಲ್ಲ ಕುಮಾರ ಶಿವಯೋಗಿ ಬಂದ ನೋಡ ತ್ಯಾಗಿ ಅನಗಲ್ಲ ಕುಮಾರ ಶಿವಯೋಗಿ ನೋಡುವೆ ಕಣು ತುಂಬಿ ನಿನ್ನ ನೆನೆಯುವೆ ಮನ ತುಂಬಿ ಹಾಡುವೆ ಮೈ ತುಂಬಿ ನಿನ್ನ ಕರೆಯುವೆ ಎದೆ ತುಂಬಿ ನೋಡುವೆ ಕಣು ತುಂಬಿ ನಿನ್ನ ನೆನೆಯುವೆ ಮನ ತುಂಬಿ ಹಾಡುವೆ ಮೈ ತುಂಬಿ ನಿನ್ನ ಕರೆಯುವೆ ಎದೆ ತುಂಬಿ ಮಂಗಲ ಮೂರುತಿ ಪಾವನ ಕೀರುತಿ ಹಬ್ಬಿತು ಜಗ ತುಂಬಿ ಮಂಗಲ ಮೂರುತಿ ಪಾವನ ಕೀರುತಿ ಹಬ್ಬಿತು ಜಗ ತುಂಬಿ ಬಂದ ನೋಡ ತ್ಯಾಗಿ ಅನಗಲ್ಲ ಕುಮಾರ ಶಿವಯೋಗಿ ಬಂದ ನೋಡ ತ್ಯಾಗಿ ಅನಗಲ್ಲ ಕುಮಾರ ಶಿವಯೋಗಿ ಶಿವಯೋಗ ಮಂದಿರ ಅಂದದಿ ರಚಿಸಿದ ನಾಡಿಗೆ ಬೆಳಕಾಗಿ ಶಿವಯೋಗ ಮಂದಿರ ಅಂದದಿ ರಚಿಸಿದ ನಾಡಿಗೆ ಬೆಳಕಾಗಿ ಕರುನಾಡಿಗೆ ಬೆಳಕಾಗಿ ಕರುನಾಡಿಗೆ ಬೆಳಕಾಗಿ ವಿಶ್ವಗುರು ಬಸವೇಶ್ವರ महाराज की ಹಾನಗಲ್ಲ ಗುರುಕುಮಾರೇಶ್ವರ महाराज की ಗುಡ್ಡದ ಬಸವರಾಜೇಂದ್ರ ಶಿವಯೋಗಿ महाराज की ಶಿವಯೋಗೇಶ್ವರ महाराज की ಗಲಾಟೆ ಮಾಡಬೇಡ್ರಿ ಭಾಳ ನಿಮಗೊಂದು ಒಡುಪು ಹೇಳ್ತೇನೆ ಹೇಳಿ ಟಮ್ ಟಮ್ ಟಮೋಟೆ ಮೈಸೂರು ಬಟೋಟೆ
ಲಕ್ಷ್ಯ ಕೊಟ್ಟು ಕೇಳ್ರಿ. ಟಮ್ ಟಮ್ ಟಮೋಟೆ ಮೈಸೂರು ಬಟೋಟೆ ನಿಮ್ಮ ಗಂಡನ ದಿವಸ ಹೇಳ್ತೀನಿ, ಸಾಕು ಮಾಡಿ ನಿಮ್ಮ ಗಲಾಟೆ. ಸ್ವಲ್ಪ ಸಮಾಧಾನ ತಗೋ, ನಾವೇನು ಭಾಳ ಹೊತ್ತು ಮಾತಾಡೋಂಗಿಲ್ಲ. ಆರಂಭದಲ್ಲಿ ಪರಮ ಗುರುಗಳಾಗಿರುವಂಥ ಹಾನಗಲ್ಲ ಕುಮಾರ ಶಿವಯೋಗಿಗಳನ್ನು, ಮಹಾ ತಪಸ್ವಿಗಳಾಗಿರ್ತಕ್ಕಂಥ ಶಿವಪರ್ವದ ಕರ್ತೃ ಶಿವಲಿಂಗೇಶ್ವರರನ್ನು ಭಕ್ತಿಯಿಂದ ಸ್ಮರಣೆ ಮಾಡಿ, ಕೇಡಗಿಯ ಗುಡ್ಡದ ಬಸವರಾಜೇಂದ್ರ ಶಿವಯೋಗಿಗಳನ್ನು ಭಕ್ತಿಯಿಂದ ಸ್ಮರಣೆ ಮಾಡಿ, ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ಕಾರಣೀಭೂತರಾಗಿರುವಂಥ ಪೂಜ್ಯರಾದ ಶ್ರೀ ಮನ್ನಿರಂಜನ ಪರಮ ಸ್ವರೂಪಿ ಶಿವಬಸವರಾಜೇಂದ್ರ ಮಹಾಸ್ವಾಮಿಗಳು ವಿರಕ್ತ ಮಠ ಕೇಡಗಿ ಪೂಜ್ಯರಿಗೆ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ, ನಿಮ್ಮೆಲ್ಲರಿಗೂ ಸುಂದರವಾಗಿ ಆಶೀರ್ವಚನವನ್ನು ಬಸವ ದರ್ಶನ ಪ್ರವಚನ ಹೇಳ್ತಕ್ಕಂಥ ಪೂಜ್ಯರಾಗಿರುವಂಥ ಗಡಿಗೋಳಗಾವದ ಡಾಕ್ಟರ್ ಶಾಂತವೀರ ಶಿವಾಚಾರ್ಯ ಅಪ್ಪಂಗಳವರಲ್ಲಿ ಭಕ್ತಿಯ ಪ್ರಣಾಮ ಸಮರ್ಪಣೆ ಮಾಡಿ, ರೋಡಗಿ ವಿರಕ್ತ ಮಠದ ಪೂಜ್ಯರಾಗಿರ್ತಕ್ಕಂಥ ಶಿವಲಿಂಗ ಮಹಾಸ್ವಾಮಿಗಳಲ್ಲಿ ಭಕ್ತಿಯ ಪ್ರಣಾಮ ಸಮರ್ಪಣೆ ಮಾಡಿ, ಅಗ್ರಕಡದ ಪೂಜ್ಯರಾಗಿರ್ತಕ್ಕಂಥ ಪ್ರಭುಲಿಂಗ ಮಹಾಸ್ವಾಮಿಗಳಲ್ಲಿ ಭಕ್ತಿಯ ಪ್ರಣಾಮ ಸಮರ್ಪಣೆ ಮಾಡಿ, ಕಲಾ ಬಳಗದವರೇ, ಯಾವತ್ತೂ ಊರಿನ ಹಿರಿಯರೇ, ಮಹಾಜನಗಳೇ, ಮಾತೆಯರೇ, ಮುದ್ದು ಮಕ್ಕಳ ಮೇಲೆಲ್ಲರಿಗೂ ಶರಣು ಶಿವಶರಣಾರ್ಥಿ. ನೀವೊಂದು 5 ನಿಮಿಷ ಗಪ್ಪ ಕುಂತು ನಾ ಮಾತಾಡ್ತೀನಿ. ಅದು ನೀವೇ ಮಾತಾಡ್ತೀನಿ ಅಂದರೆ ಮೈಕ್ ತೊಗೊಂಬಲ್ರಿ ಗಪ್ಪ ಆಗಿಬಿಡ್ತೀನಿ. ಸ್ವಲ್ಪ ಸಮಾಧಾನ ತಗೋರಿ. ಸಾತಲಗಾಂವ ಭಕ್ತರು ಅಂತಂದ್ರೆ ನೀವೆಲ್ಲ ಭೀಮನ ಭಕ್ತರಿದ್ದಂಗೆ. ಬಹಳ ನಿಮ್ಮಲ್ಲಿ ಭಕ್ತಿ ಇದೆ. ಯಾಕಂತಂದರೆ ಪ್ರತಿ ವರ್ಷ ಶಿವಯೋಗೀಶ್ವರ ಜಾತ್ರೆಯನ್ನು ಮಾಡ್ತೀರಿ, ಅದ್ಭುತವಾಗಿ ಮಾಡ್ತೀರಿ. ಆ ಜಾತ್ರೆಯನ್ನು ಮಾಡುವಂಥ ಪ್ರಸಂಗದೊಳಗೆ ನಿಮ್ಮೂರಿಗೆ ಹಬ್ಬದ ವಾತಾವರಣ ಆಗಿರ್ತದೆ. ಆ ಹಬ್ಬದ ವಾತಾವರಣ ಬಿಟ್ಟರೆ ಮತ್ತೆ ಇರುಬದೇಶ್ವರ ಜಾತ್ರೆಯನ್ನು ಮಾಡ್ತೀರಿ, ಅದು ಒಂದು ಹಬ್ಬದ ವಾತಾವರಣವಾಗಿರ್ತದೆ. ಮತ್ತು ನಿಮ್ಮೂರೊಳಗೆ ಇವತ್ತು ದೊಡ್ಡ ಹಬ್ಬದ ವಾತಾವರಣ ಅಂತಂದರೆ ಶಿವಬಸವರಾಜೇಂದ್ರ ಮಹಾಸ್ವಾಮಿಗಳು ಒಂದು ಸತ್ಯ ಸಂಕಲ್ಪವಾಗಿರ್ತಕ್ಕಂಥ ಜ್ಯೋತಿಯನ್ನು ತೆಗೆದುಕೊಂಡು ಬಂದಿದ್ದಾರೆ. ಅದು ಎಂಥ ಜ್ಯೋತಿ ಅಂತಂದ್ರೆ ಭಾಳ ಮಂದಿ ನೀವೆಲ್ಲ ಇದಕ್ಕೆ ಹೋಗ್ತೀರಿ. ಎಲ್ಲಿ ಹೇಳ್ರಿ? ಶಬರಿಮಲೆಗೆ ಹೋಗ್ತೀರಿ. ಬಹಳ ಮಂದಿ ಜ್ಯೋತಿಯನ್ನು ನೋಡ್ಬೇಕಂತ ತಿಳ್ಕೊಂಡು ಶಬರಿಮಲೆಗೆ ಹೋಗ್ತೀರಿ. ಬಹಳ ಮಂದಿ ಜ್ಯೋತಿ ಕಾಣ್ತದೋ ಬಿಡ್ತು ನನಗಂತೂ ಗೊತ್ತಿಲ್ಲ. ಎಷ್ಟು ಮಂದಿ ಹೋಗಿ ಆ ಜ್ಯೋತಿ ಕಾಣುತ್ತೋ ಬಿಡುತ್ತೋ ಗೊತ್ತಿಲ್ಲ. ಆದರೆ ಇವತ್ತು ಸಾಕ್ಷಾತ್ ನಿಮ್ಮೂರಿಗೆ ಒಂದು ಜ್ಯೋತಿ ಬಂದದ. ಅದು ಯಾವ ಜ್ಯೋತಿ ಅಂತಂದರೆ ಕೇಡಗೆ ಬಸವರಾಜೇಂದ್ರ ಶಿವಗಳು 14 ವರ್ಷ ತಪಸ್ಸು ಮಾಡಿ ಹೋಗಿ ಈ ನಾಡಿಗೆ ಬಿಟ್ಟು ಹೋಗಿರ್ತಕ್ಕಂಥ ಜ್ಯೋತಿ ಆಗಿರ್ತಕ್ಕಂಥ ಅವ್ರು ಹಚ್ಚಿ ಹೋಗಿರ್ತಕ್ಕಂಥ ಜ್ಯೋತಿ ಇವತ್ತು ನಿಮ್ಮೂರಿಗೆ ಬಂದತ್ತಲ್ಲ, ನಿಮ್ಮೂರು ಪಾವನವಾಯಿತು, ಪವಿತ್ರವಾಯಿತು. ಯಾಕೆ ಹೇಳಕತ್ತೀನಿ ಈ ಮಾತುಗಳಂತಂದರೆ, ಹಲವು ಮಾತೇನು ನೀನೊಲಿದು ಪಾದವ ನಿಟ್ಟ ನೆಲವೇ ಸುಕ್ಷೇತ್ರ ಜಲವೇ ಪಾವನ ತೀರ್ಥ ಸುಲಭ ಶ್ರೀ ಗುರುವೇ ಕೃಪೆಯಾಗು ಅಂತ ಹೇಳ್ತಾರೆ. ಒಬ್ಬ ಗುರುಗಳು ಮಹಾತ್ಮರು ನಿಮ್ಮೂರ ಪಾದ ಹಾಕ್ಯಾರಂತಂತಂದ್ರೆ ಆ ಊರು ಪಾವನವಾಗ್ತದೆ. ಯಾಕಂತಂದರೆ ಇವತ್ತು ಸಾತಲಗಾಂವದೊಳಗೆ ಕಾರ್ಯಕ್ರಮ ಮಾಡ್ತೀರಿ, ಭಾಳ ಮಂದಿ ಸ್ವಾಮಿಗಳು ಕರೆಸ್ತಾರೆ ಬಿಡ್ತಿರೋ ಗೊತ್ತಿಲ್ಲ. ಆದರೆ ಇವತ್ತು ನೀವು ಕರೆಯದೆ 5 ಮಂದಿ ಸ್ವಾಮಿಗಳು ಪಂಚಪೀಠ ರೂಪದೊಳಗೆ ನಿಮ್ಮ ಊರಿಗೆ ಬಂದಾರಂತಂತಂದ್ರೆ ಇವತ್ತು ಸಾತಲಗಾಂವ ಭಾಳ ಪವಿತ್ರವಾಯಿತು, ಇದು ಕ್ಷೇತ್ರವಾಯಿತು. ಯಾಕೆ ಮಾತು ಹೇಳಕತ್ತೀನಿ ಅಂತಂದರೆ ಮಹಾತ್ಮರ ಆಶೀರ್ವಾದ, ಮಹಾತ್ಮರ ವಾಣಿಗಳು. ಈ ಮನಸ್ಸು ಪವಿತ್ರವಾಗಬೇಕಾಗಿತ್ತು ಅಂದ್ರೆ ಏನು ಮಾಡಬೇಕ್ರಿ? ಸ್ವಲ್ಪ ಸಮಾಧಾನ ತೋರಿ. ಇರ್ಲಿ ಬಿಡ್ರಿ. ಇರಲಿ ಅಲ್ಲಿ ಒಂದು ಊರಾಗ ಹೆಂಗೆ ಬಾಯಿ ಮಾಡಕತ್ತಿದ್ರು, ಬಾಯಿ ಮಾಡುವ ಬಿಡ್ರಿ ಅಂತ ಮಾಡಿ ಹಂಗೆ ಮಾಡಿದರು. ಅವು ಬಾಯಿ ಮಾಡಿ ನಿಮ್ಮ ಬಾಯಿ ಬಂದಾಗಲಿಂದ ಬಂದಾಗ್ಯವು. ಬೇಕಾದ್ರೆ ಹೋಗಿ ಕೇಳಿ ಇಲ್ಲೇ ಮಗ್ಳೂರ ನೀವು. ಅದಕ್ಕೆ ಬಾಯಿ ಮಾಡಕ್ಕೆ ಹೋಗ್ಬೇಡ್ರಿ, ಗಪ್ಪಿರಿ ಸ್ವಲ್ಪ. ಏನೋ ಹೇಳಕತ್ನಲ್ರಿ ನಾ, ಈ ಮನಸ್ಸು ಪವಿತ್ರವಾಗಬೇಕಾಗಿತ್ತು ಅಂದ್ರೆ ಗುರುಗಳ ಮಾತುಗಳು ಬಹಳ ಅವಶ್ಯಕತೆ. ಮನಸ್ಸು ಬಹಳ ವಿಚಿತ್ರ ಇರ್ತದೆ. ಇದು ಎಲ್ಲೋ ಹೋಗಿರ್ತದೆ, ಎಲ್ಲೋ ಹೋಗಿ ಹಾಳಾಗಿರ್ತದೆ.
ಹಾಳಾಗಿರುವಂಥ ಮನಸ್ಸನ್ನು ಪವಿತ್ರವಾಗಿ ಮಾಡ್ಕೋಬೇಕಾಗಿತ್ತಂದ್ರೆ ಗುರುಗಳು ಚಲೋ 4 ಮಾತುಗಳು ಬೇಕು, ಬಸವಣ್ಣನ ಒಳ್ಳೆ ವಿಚಾರಗಳು ಬೇಕು, ಸಂತರ ಮಹಾತ್ಮನ ವಿಚಾರಗಳು ಬೇಕು. ಆ ಸಂತರ ಮಹಾತ್ಮನ ವಿಚಾರಗಳನ್ನು ಹಾಕಿದ ಮಾತ್ರ ಇದು ಪವಿತ್ರ ಆಗುತ್ತೆ, ಹೊರತು ಇಲ್ಲಾಂದ್ರೆ ಅಪವಿತ್ರ ಆಗುತ್ತೆ. ಅದಕ್ಕೆ ನಿಮ್ಮೂರಿಗೆ ಇವತ್ತು ಎಂಥ ಗ್ರಂಥ ತೆಗೆದುಕೊಂಡು ಬಂದಿದ್ದೀವಿ ಅಂತಂದರೆ 12ನೇ ಶತಮಾನದೊಳಗೆ ಬಸವಣ್ಣ ಸಮಾಜಕ್ಕಾಗಿ ಎಲ್ಲವನ್ನು ಕೊಟ್ಟು ಹೋಗಿರ್ತಕ್ಕಂಥ ಮಹಾಬಸವಣ್ಣನ ಪುರಾಣವನ್ನು ಇವತ್ತು ನಿಮ್ಮೂರಿಗೆ ತೆಗೆದುಕೊಂಡು ಬಂದೇವಿ. ಆ ಪುರಾಣದ 4 ಮಾತು ನಿಮಗೆ ಕಿವಿಯಾಗ ಹಾಕಿದ್ದೆ ಕರೆ ಆಯಿತು ಅಂತಂದ್ರೆ ನಿಮ್ಮ ಜೀವನ ಪಾವನ ಆಗುತ್ತೆ, ಪವಿತ್ರವಾಗುತ್ತೆ. ಒಂದಿಷ್ಟು ಕೇಳೋದು, ಮನಸ್ಸು ಭಾಳ ಬೆರಕಿದು, ಮನಸ್ಸು ಭಾಳ ಬೆರಕಿ. ಭಾಳ ಮಂದಿ ಒಬ್ಬೊಬ್ಬರು ಮಂದಂತ ಹೆಂಗಿರ್ತಾವೆ ಮನಸ್ಸು ಹೇಳ್ತೀನಿ ನೀವು. ಒಬ್ಬೊಬ್ಬರು ಮನಸ್ಸು ಹೆಂಗಿರ್ತಾವೆ ಅಂದ್ರೆ ವಿಚಿತ್ರ ಇರ್ತಾವೆ. ಗುರುಗಳ ಹತ್ರ ಬಂದಂತ, ಗುರುಗಳ ನಮಗೆ ಮಕ್ಕಳಾಗಿಲ್ಲ ಅನ್ನಂತ. ಗುರುಗಳು ಅಂದರು ಮಕ್ಕಳಾಗಿಲ್ಲ, ಬಾ ಆಶೀರ್ವಾದ ಮಾಡ್ತೀನಿ, ಒಂದು ಟೆಂಗ್ ಕೊಟ್ಟು ಇದು ಪೂಜೆ ಮಾಡು ಇಷ್ಟು ದಿನ ಅಂದರು. ಪೂಜೆ ಮಾಡಿದ. ಮತ್ತೊಂದು 6 ತಿಂಗಳು ಬಿಟ್ಟು ಬಂದ. 6 ತಿಂಗಳು ಬಿಟ್ಟು ಬಂದ, ಅಜ್ಜಾರ ಇನ್ನೂ ನಮ್ಮ ಮಕ್ಕಳಾಗಿಲ್ಲ ಅಂದ. 6 ತಿಂಗಳಿಗೆ ಮಕ್ಕಳು ಹಾಕವನ್ರಿ, 9 ತಿಂಗಳು ಬೇಕು ಬೇಡ, 9 ತಿಂಗಳಿಗೆ ಬಿಡಲಿಲ್ಲ ಅವ. ಮತ್ತೆ ಮುಂದೆ ಹೋದ, ಮತ್ತೆ ಬಂದ, ಅಜ್ಜಾರ ಇನ್ನೂ ನಮ್ಮ ಮಕ್ಕಳಾಗಿಲ್ಲ. ಹಿಂಗೆ ಒಂದು 2-3 ವರ್ಷ ಬಂದ. ಗುರುಗಳು ಆಶೀರ್ವಾದ ಮಾಡಿದ್ರು, ತಾಯ್ತಾಯಿ ಕಟ್ಟಿದ್ರು, ಹಿಂಗೆ ಆಶೀರ್ವಾದ ಮಾಡ್ಕೊತ ಬಂದರು. ಲಾಸ್ಟಿಗೆ ಗುರುಗಳಿಗೆ ಸಂಶಯ ಬಂತು. ನೋಡ್ರಿ ಮನಸ್ಸು ಹೆಂಗಿರ್ತಾವೆ. ಅಲ್ಲೋ ವರ್ಷ ನೀ ಒಬ್ಬನ ಬರಾಕತ್ತಿ, 4 ವರ್ಷ ಆಯ್ತು ಒಬ್ಬನ ಬರಾಕತ್ತಿ. ಈಗ ಮತ್ತು ನೀನು ಹೆಂಡತಿ ಕರ್ಕೊಂಬ ನೋಡ್ತೀನಿ, ನೋಡಿ ಚೆಕ್ ಮಾಡಿ ಇಬ್ಬರಿಗೆ ಆಶೀರ್ವಾದ ಮಾಡಿ ಕಳಿಸ್ತೀನಿ ಅಂತ ಗುರುಗಳು ಅವ್ರಿಗೆ ಅಂದರು. ಗುರುಗಳು ಅಂದ ತಕ್ಷಣ ಇವೇನು ಬೇಕ್ರಿ, ಏನಂತ ಹೇಳ್ರಿ, ಹೆಂಡತಿ ಕರ್ಕೊಂಬಾರಪ್ಪ ಆಶೀರ್ವಾದ ಮಾಡ್ತೀನಿ, ಇಬ್ಬರಿಗೆ ಆಶೀರ್ವಾದ ಮಾಡಿ ಕಳಿಸ್ತೀವಿ ಅಂದ್ರೆ ಇವೇನು ಬೇಕ್ರಿ, ಅಜ್ಜಾರ ನಂದೇನು ಮದುವೆ ಆಗಿಲ್ಲ ಅಂದೇವು. ಮದುವೆ ಆಗಿಲ್ಲ ಮಕ್ಕಳು ಹಾಕವನ್ರಿ. ಹಾಂ ರೀ, ನೋಡ್ರಿ ಮನಸ್ಸು ಹೆಂಗಿರ್ತಾವೆ. ಮಂಡೆ ಮಾಸದೊಡೆ ಮಜ್ಜನ ಮಾಡುವುದು, ವಸ್ತ್ರ ಮಾಸೊಡೆ ಮಡಿವಾಳಗೆಕ್ಕುವುದು, ಮನಸ್ಸು ಮೈಲಿಗೆ ಆದಡೆ ಕೂಡಲ ಸಂಗನ ಶರಣರ ಜೊತೆ ಶಿವಾನುಭವ ಮಾಡ್ಬೋದು. ಹಂಗೆ ಈ ಮನಸ್ಸು ಎಲ್ಲೆಲ್ಲೋ ಹೋಗಿರ್ತದೆ, ಎಲ್ಲೆಲ್ಲೋ ಹಾಳಾಗಿರ್ತದೆ. ಈ ಮನಸ್ಸು ಹಾಳಾಗಿರ್ತಕ್ಕಂಥ ಮನಸ್ಸನ್ನು ಪವಿತ್ರವಾಗಿ ಮಾಡ್ಕೋಬೇಕಾಗಿತ್ತು ಅಂದ್ರೆ ನಾವೇನು ಮಾಡಬೇಕಂತಂದ್ರೆ ಮಹಾತ್ಮರ ನುಡಿಯನ್ನು ಹಾಕಿದ ಮಾತ್ರ ಇದು ಪವಿತ್ರವಾಗುತ್ತೆ, ಇದು ಸ್ವಚ್ಛ ಆಗುತ್ತೆ. ಅದಕ್ಕೆ ಒಳ್ಳೆ ವಿಚಾರ ಹಾಕುವಂಥ ಪ್ರಯತ್ನವನ್ನು ಮಾಡೋದು. ಎಲ್ಲೆಲ್ಲೋ ಹೋಗಿ ಇವತ್ತು ನಾವು ಏನೇನೋ ಕೇಳೋದನ್ನು ಕೇಳ್ತೀವಿ. ಬಹಳ ಮಂದಿ ಸಾತ್ಲಗ ಹೋದ ಭಕ್ತರಿಗೆ ಹೇಳ್ತೀನಿ, ನೀವೆಲ್ಲ ಇವತ್ತು ಯುವಕರೆಲ್ಲ ಏನು ಮಾಡಾಕತ್ತೀರ ಅಂತಂದ್ರೆ ಬಹಳ ಮಂದಿ ತಲೆ ಕೆಡಿಸ್ಕೊಂಡು ಹುಚ್ಚರಾಗಿ ಎಲ್ಲೆಲ್ಲ ಹೋಗಕತ್ತೀರಿ. ಅವು ನೋಡ್ಬೇಕತ್ತಿ, ಅವು ಟಿವ್ಯಾಗ ನೋಡ್ತಾವು, ಅವ್ರ ಕಟಿಂಗ್ ಅಂತ ಕಸಮರಿಗೆ ಸೂಡಾಗಿರ್ತಾವೆ ತಲೆ ಮಾ ಎಷ್ಟು ಚಂದ ಇರ್ತಾವೆ. ನೀವು ಅವು ನೋಡಿ ಎಲ್ಲ ಹಾಳಾಗಕತ್ತೀರಿ. ಇವತ್ತು ಯುವಕರು ಹಾಳಾಗಬಾರ್ದು, ನಮ್ಮ ಜನ ದಾರಿಗೆ ಬರ್ಬೇಕಂತ ತಿಳ್ಕೊಂಡಿರಿ. ಮಹಾತ್ಮರು ಇವತ್ತು ಸಂಚಾರಿ ಬಸವಪುರ ತೆಗೆದುಕೊಂಡು ಬಂದಾರ. ನಿಮ್ಮ ನಾಯಕರು ಯಾರಂತ ಕೇಳಿದ್ರೆ ನಾವು ಹೇಳ್ತೀವಿ. ಸುಮ್ಮನೆ ಯುವಕರಿಗೆ ಕೇಳೋಣ, ನಿಮ್ಮ ನಾಯಕರು ಯಾರಂತ ಕೇಳಿದ್ರೆ ಹೇಳ್ತಾರೆ ಅವರು, ನಮ್ಮ ನಾಯಕರು ದರ್ಶನ್ ಅಂತ ಹೇಳ್ತಾರೆ. ಹೌದಲ್ರಿ? ನಿಮ್ಮ ನಾಯಕಿ ಯಾರಂತ ಕೇಳಿದ್ರೆ ಇಲ್ರಿ ನಮ್ಮ ನಾಯಕಿ ರಮ್ಯಾ ಅಂತ ಹೇಳ್ತಾರೆ. ಆದರೆ 3 ತಾಸು ನಟನೆ ಮಾಡೋರು ನಿಮ್ಮ ನಾಯಕರಲ್ಲ, 3 ತಾಸು ನಟನೆ ಮಾಡೋರು ನಮ್ಮ ನಾಯಕರಲ್ಲ. ನಿಮ್ಮ ನಾಯಕರು ಯಾರು ಅಂತ ಹೇಳಿದಾಗ ಇಲ್ರಿ JDS ದವ್ರು ಅಂತ ಹೇಳ್ತಾರೆ. ನಿಮ್ಮ ನಾಯಕರು ಯಾರು ಅಂತ ಹೇಳಿದ್ರೆ ಕಾಂಗ್ರೆಸ್ ಅವರು ಅಂತ ಹೇಳ್ತಾರೆ. ನಿಮ್ಮ ನಾಯಕರು ಯಾರು ಅಂತ ಹೇಳಿದ್ರೆ BJP ಅಂತ ಹೇಳ್ತಾರೆ. ನಿಮ್ಮ ನಾಯಕರು ಯಾರು ಅಂತ ಹೇಳಿದ್ರೆ ಲಂಚ ಕೊಟ್ಟು ಮಂಚ ಏರೋ ನಿಮ್ಮ ನಾಯಕರೇ ಅಲ್ಲ. ನಿಮ್ಮ ನಾಯಕರು ಯಾರು ಅಂತಂದ್ರೆ ನಿಮ್ಮ ನಾಯಕರು ಯಾರಲ್ಲ ಪುಣ್ಯಾತ್ಮರೇ, ನಿಮಗೆ 9 ತಿಂಗಳ ಹೊತ್ತು ಗರ್ಭಾಗಿ ಬೆಳೆಸಿ ದೊಡ್ಡೋಳು ಮಾಡಿ ಈ ಜಗತ್ತಿಗೆ ಬೆಳಕನ್ನು ತೋರಿಸ್ತಕ್ಕಂಥ ತಂದೆ ತಾಯಿ ನಾಯಕ ತಿಳ್ಕೊಬೇಕಾಗಿರ್ತಕ್ಕಂಥ ಹೊರತು ಬೇರೆ ತಿಳ್ಕೊಬಾರ್ದು. ನಮ್ಮ ನಾಯಕರು ಯಾರು ಅಂತಂದ್ರೆ ತಂದೆ ತಾಯಿ ಆಗಿರ್ತಾರೆ ಹೊತ್ತು ಬೇರೆ ಯಾರು ಆಗಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಮಕ್ಕಳಾದವರು ಒಂದು ಮಾತು ಹೇಳ್ತೀನಿ, ತಮ್ಮ ಜೀವನವನ್ನು ಹಾಳು ಮಾಡ್ಕೊಳ್ಳುವಂಥ ಪ್ರಯತ್ನ ಮಾಡಬೇಡ್ರಿ. ಓ ಯುವಕರೇ, ಹೇಳಿ ಎದ್ದೇಳಿ ಗುರುಮುಟ್ಟ ತನಕ ನಿಲ್ರಿ ಅಂತ ಆ ಸ್ವಾಮಿ ವಿವೇಕಾನಂದರು ಹೇಳಿರಲ್ಲ. ಆದರೆ ಇವತ್ತಿನ ದಿನಮಾನಗಳಿಗೆಲ್ಲ ಯುವಕರು ಹಾದಿ ಬಿಟ್ಟಾರ. ಏನಾಗ್ಯಾರ ಅಂತಂತ ಹೇಳೇನು, ಗುಟ್ಕಾತಿಯಿಂದ ಮಟಕಾಡಿ ಮಟಕ್ ಬಲ್ಲಂಗೆ ಪಟಕ್ಕಂತ ಚಟ್ ಅಂತ ಮ್ಯಾಗ ಹೊಂಟವು. ಹೌದಲ್ರಿ? ಗುಟ್ಕಾತಿಯಿಂದ ಮಟಕಾಡಿ ಮಟಕ್ ಬರ್ಲಂಗೆ ಪಟಕ್ಕಂತ ಚಟ್ ಅಂತ ಮ್ಯಾಗ ಹೊಂಟವು. ಯಾಕ್ರಿ? ಇವೆಲ್ಲ ನುಸಿ ಹತ್ತಿ ಜೋಳ ಆಗಿಬಿಟ್ಟವು. ನುಸಿ ಹತ್ತಿ ಜೋಳ ಆಗಿಬಿಟ್ಟವು. ನಾವು ನುಸಿ ಹತ್ತಿ ಜೋಳ ಆಗಬಾರ್ದು, ಹಾಗೆದೇನು ಜೋಳ ಆಗಬಾರ್ದು. ನುಸಿ ಹತ್ತಿ ಜೋಳ ಎದಕ್ಕೆ ಬರ್ತಾವ್ರಿ? ಎದಕ್ಕೂ ಬರಂಗಿಲ್ಲ, ಬಿಸಾಕ್ಬೇಕು. ಹಾಗೆದೇನು ಜೋಳ ಇಟ್ಟೆಲ್ಲ ಮಂದಿ ಸ್ವಾಮಿಗಳು ಬಂದಾರ, ಬರ್ರಿ ಇಲ್ಲಿ ಶಿವಯೋಗೇಶ್ವರ ಗುಡಿ ಹೋಗೋಣ ಅಂತ ತಿಳ್ಕೊಂಡು ಹೇಳಿ ಅವಂತಿರ್ತಾವೆ. ಅಲ್ಲೇನು ಹೋಗಿ ಇಲ್ಲೇ ಕುಂದ್ರ ತಗೋ. ಅವು ಟಿ ವಿ ಮುಂದೆ ಇರ್ತಾವೆ 6 ಗಂಟೆಗೆ ಟಿವ್ಯಾಗ ಚಲೋ ಹಾಕೊಂಡ್ರಿ ಏನು ಏನ್ರಿ? ಮುಗ್ದಾವ ಅದಾವು ಮುಗಿಯಲ್ಲ. ನಾನು ನೋಡಬೇಕಲ್ಲ, ಒಂದು ಪುಟ್ಟಗೋರಿ ಮದುವೆ ಐತಿ, ಮುಗ್ದೈತೆ ಅದು, ಮುಗಿದಿರ್ಬೇಕು ನಂಗೆ ಅನಿಸಿ ಮಟ್ಟಿಗೆ. ಅವು ಮುಗಿಯಂಗಿಲ್ಲ. ಅವು ರಾತ್ರಿ 10ಕ್ಕೆ ಒಂದು ಕ್ರೈಮ್ ಡೋರಿ ಬರ್ತದೆ, ನೀವು ಹೋಗಿ ಹಾಸಿಗೆ ಮೇಲೆ ಬೀಳ್ತೀರ, ಅಲ್ಲಿ ತಕ್ಕ ನೀವು ಹೋಗಂಗಿಲ್ಲ.
ನಾ ಹೇಳ್ತೇನೆ ಟಿವಿ ನೋಡ್ರಿ ಬೇಡನಾಗ ನೋಡ್ರಿ ಎಲ್ಲ ಮಾಡ್ರಿ ಕರೆ, ಆದ್ರೆ ಪರಂತು ಯಾಕೆ ಮಾತು ಹೇಳಕತ್ತೀನಿ ಅಂತಂದ್ರೆ ಮಹಾತ್ಮರು ಬಂದಿರ್ತಕ್ಕಂಥ ಸಮಯದೊಳಗೆ ಏನೇನೋ ಮಾಡ್ಕೊಂಡು ಜೀವನ ಹಾಳು ಮಾಡ್ಕೊಂಡು ಅವೆಲ್ಲ ಅಲ್ಲೇ ಗಂಗುಡಿ ಮುಂದೆ ಕುತ್ಕೊಂಡು ಅಲ್ಲೇ ಜೀವನ ಹಾಳು ಮಾಡ್ಕೊಂಡಿರ್ತಾವ. ಅವು ಹಗೆದೇನು ಜೋಳ ಆಗಿರ್ತಾವ. ಬಿತ್ತೋ ಜೋಳ ಯಾವ ಅಂತಂತಂದ್ರೆ ಒಬ್ಬ ಸ್ವಾಮಿಗಳು ಬಂದಾರ, ಕೇಡಗಿ ಸ್ವಾಮಿಗಳ ಜೊತೆ 4-5 ಮಂದಿ ಸ್ವಾಮಿಗಳು ಬಂದಾರ. ಬಂದು ಏನು ಹೇಳ್ತಾರೆ ಕೇಳ್ಬೇಕಂತ ತಿಳ್ಕೊಂಡು ಹೇಳಿ ಇಷ್ಟಾಕನ ಬಂದು ಇಲ್ಲಿ ಬಂದು ಕುತ್ಕೊಂಡ್ರಿಲ್ಲ ನೀವೇ ಬಿತ್ತೋ ಜೋಳ ಅಂತ ಹೇಳ್ಬೇಕಾಗಿರ್ತಕ್ಕಂಥದ್ದು. ಯಾಕಂತಂದ್ರೆ ಒಂದು ಕಾಳು ಭೂಮಿಗೆ ಹಾಕಿದ್ರೆ 1000 ಕಾಳು ಹೆಂಗೆ ಕೊಡ್ತದಲ್ಲ ಹಂಗೆ ನಿಮಗೆ ಯಾಕೆ ಬಿತ್ತೋ ಜೋಳ ಅಂತಂದ್ರೆ ಒಂದು ಚಲೋ 4 ಮಾತು ಕೇಳಿಬಿಟ್ರೆ ಜೀವನದೊಳಗೆ ಸಾರ್ಥಕತೆ ಆಗತಿ. ನಮಗೆ ಹುಟ್ಟಿದಾಗ ಹಣ್ಣು ಕೊಡುವವರುಂಟು, ದೊಡ್ಡವರಾದ್ಮೇಲೆ ಹೆಣ್ಣು ಕೊಡುವವರುಂಟು, ಸತ್ತ ಮೇಲೆ ಇದನ್ನು ಕರೆಕ್ಟ್ ಹೇಳ್ತೀರಿ. ಹುಟ್ಟಿದಾಗ ಹಣ್ಣು ಕೊಡ್ತಾರ, ದೊಡ್ಡರಾದ ಮೇಲೆ ಹೆಣ್ಣು ಕೊಡ್ತಾರ, ಸತ್ತ ಮೇಲೆ ಮಣ್ಣು ಕೊಡ್ತಾರ ಕರೆ. ಆದ್ರೆ ಅದ್ರ ಬಗ್ಗೆ ಹೇಳ್ತಾ ಇಲ್ಲ. ಹಣ್ಣು ಕೊಡುವವರುಂಟು, ಮಣ್ಣು ಕೊಡುವವರುಂಟು, ಹೆಣ್ಣು ಕೊಡುವವರುಂಟು ಕರೆ. ಆದ್ರೆ ಬದುಕಿಗೆ ಬಣ್ಣವನ್ನು ಕೊಡುವಂಥವ್ರು ಯಾರು ಅಂತಂದ್ರೆ ಅದು ಬಸವ ಪುರಾಣದ ಇರ್ತಕ್ಕಂಥ ವಿಚಾರಗಳನ್ನ ಬಣ್ಣ ಕೊಡ್ತಾರೆ ಹೊತ್ತು ಮತ್ತೆ ಆ ವಿಚಾರ ಬಣ್ಣ ಕೊಡಂಗಿಲ್ಲ. ನಮಗೆ ಹುಟ್ಟಿದಾಗ ತೊಟ್ಲ ಕಟ್ತಾರ, ಸತ್ತಾಗ ಏನು ಕಟ್ತಾರೆ? ಹುಟ್ಟಿದಾಗ ತೊಟ್ಲ ಕಟ್ತಾರ, ಮದುವೆಯಾಗ ಏನು ಕಟ್ತಾರಿ? ಬಾಸಿಂಗ ಕಟ್ತಾರ. ಸತ್ತಾಗ ಇದು ಎಲ್ಲರಿಗೂ ಗೊತ್ತಿರಬೇಕದು, ಹೌದಲ್ರಿ? ಹುಟ್ಟಿದಾಗ ತೊಟ್ಲ ಕಟ್ತಾರ, ಮದುವೆಯಾಗ ಬಾಸಿಂಗ ಕಟ್ತಾರ, ಸತ್ತಾಗ ಚಟ್ಟ ಕಟ್ತಾರ. ಆದ್ರೆ ಬದುಕನ್ನು ಕಟ್ಕೋಬೇಕಾಗಿದೆ. ಆ ಬದುಕನ್ನು ಕಟ್ಕೋಬೇಕಾಗಿತ್ತು ಅಂದ್ರೆ ಮಹತ್ವ 4 ನುಡಿಗಳು ಕೇಳಬೇಕು. ಆ ಮಹತ್ವ 4 ನುಡಿಗಳು ನಮ್ಮ ದೇಹದಾಗ ಹೋದಾಗ ಮಾತ್ರ ನಮ್ಮ ಜೀವನ ಸಾರ್ಥಕತೆ ಆಗುತ್ತೆ, ನಮ್ಮ ಜೀವನ ಪವಿತ್ರವಾಗುತ್ತೆ. ಅದಕ್ಕಾಗಿ ಇವತ್ತು ಪೂಜ್ಯರಾಗಿರ್ತಕ್ಕಂಥ ಕೇಡಗಿ ಶಿವಬಸವ ರಾಜೇಂದ್ರ ಮಹಾಸ್ವಾಮಿಗಳು ನಿಮ್ಮೂರಿಗೆ ಎದಕ್ಕೆ ಬಂದಾರ ಅಂತಂದ್ರೆ ಭಾಳ ಮಂದಿ ಅಂತಿರ್ತಾರ, ಭಾಳ ಮಂದಿ ತಿಳ್ಕೊಂಡಿರ್ಬೇಕು. ಏನ್ರಿ ಕೇಡಗಿ ಸ್ವಾಮಿ ಕೈಯ ಜೋಳಿ ಹಿಡ್ಕೊಂಡಾರ, ನಮ್ಮ ಊರಿಗೆ ಬಂದಾರ ಅಂತಂದ್ರೆ ದುಡ್ಡು ಬೇಡಕ್ಕೆ ಬಂದಾರ ಅಂತ ಬಹಳ ಮಂದಿ ತಿಳ್ಕೊಂಡಿರ್ಬೋದು. ಕರೆ ಪುಣ್ಯಾತ್ಮರೇ, ಕೇಡಗಿ ಶಿವಬಸವ ರಾಜೇಂದ್ರ ಮಹಾಸ್ವಾಮಿಗಳು ದುಡ್ಡು ಬೇಡಕ್ಕೆ ಬಂದಿಲ್ಲ, ಏನು ಬೇಡಕ್ಕೆ ಬಂದಿಲ್ಲ. ಅವ್ರು ಎದಕ್ಕೆ ಬಂದಾರ ಅಂತಂದ್ರೆ ದುಡ್ಡಿಗಾಗಿ ಬಂದವರಲ್ಲ. ಅವ್ರು ಎದಕ್ಕಾಗಿ ಬಂದಾರ ಅಂತಂದ್ರೆ ಭಕ್ತರ ಉದ್ಧಾರಕ್ಕಾಗಿ ಬಂದಾರ. ಭಕ್ತರು ಜೋಳಿಗೆ ಒಳಗೆ ಏನು ಹಾಕಬೇಕಂದ್ರೆ ನಿಮ್ಮ ದುಡ್ಡು ಹಾಕಬೇಡ್ರಿ, ಏನು ಹಾಕಬೇಡ್ರಿ, ನಿಮ್ಮ ಚಟಗಳನ್ನು ಹಾಕಿಬಿಡ್ರಿ ಸಾಕಂತ ತಿಳ್ಕೊಂಡು ಹೇಳಿ ಅವ್ರು ಬಂದಾರಲ್ಲ ಹಾಕುವಂಥ ಪ್ರಯತ್ನವನ್ನು ಮಾಡ್ರಿ. ಅದಕ್ಕಾಗಿ ನಮ್ಮ ಸಾತ್ಲಗಾಂವ್ ಮಂದಿ ಭಾಳ ಚಲೋ ಅದಾರ ಗೊತ್ತದ. ಯಾಕಂತಂದ್ರೆ ನಾವು ಇಲ್ಲೇ ಮಗ್ಲೂರು, ನಮ್ಮ ಮಂದಿ ಭಾಳ ಬರ್ತಾರೆ, ನಮ್ಮ ಭಕ್ತರು ಭಾಳ ಅದಾರ. ಇಲ್ಲಿ ಶಿವಲಿಂಗೇಶ್ವರ ಭಕ್ತರು, ನಮ್ಮ ಪಾತಾಳವರಾಗಿರ್ಬೋದು, ನಮ್ಮ ಜಂಗಮ್ ಶೆಟ್ಟಿಯವರಾಗಿರ್ಬೋದು, ನಮ್ಮ ಅನೇಕ ಭಕ್ತರು ನಮ್ಮ ಮಠಕ್ಕೆ ಬರ್ತಾರೆ. ಎಲ್ಲ ಸದ್ಭಕ್ತರು ನಮಗೆ ಗೊತ್ತಿರೋದ್ರಿಂದ ಬಹಳ ಚಂದ ಮಾಡಿರಿ, ಬಹಳ ಅದ್ಭುತವಾಗಿ ಕಾರ್ಯಕ್ರಮ ಸ್ವಾಗತ ಮಾಡ್ಕೊಂಡ್ರಿ. ಬಹಳ ಅದ್ಭುತವಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿದ್ರಿ. ಹೊರಗೆಲ್ಲ ಮೆರವಣಿಗೆ ಮಾಡ್ಕೊಂಬಂದ್ರಿ, ಆ ಚಂದ ರಂಗೋಲಿ ಹಾಕೊಂಡು ಗಾಡಿ ಮಾಡ್ಕೊಂಡು ಬಾಜೆ ಭಜಂತ್ರಿ ಮಾಡ್ಕೊಂಡು ಬಂದ್ರಿ. ಅದಕ್ಕೆಲ್ಲರಿಗೂ ನಿಮ್ಗೆ ಧನ್ಯವಾದ ಹೇಳುತ್ತಾ ಈ ಕಾಜಿಕಿ ಗುಡ್ಡದ ಬಸವರಾಜೇಂದ್ರ ಶಿವಯೋಗಿ ಮಹಾರಾಜ್ ಕಿ. ನನ್ನ ದೇಹದ ಬೂದಿ ಬೇಡ ಬೇಡ ಬೇಡ, ಅದು ಒಯ್ ಅದು ಮತ್ತೆ ಅದು ಸಿಟಿ ಹೊಡಿತು, ಒಯ್ ಅಲ್ಲಿಟ್ಬಿಡು ಕುಂದ್ರ. ನನ್ನ ದೇಹದ ಬೂದಿ ಹರಿವ ನೀರಿನಲ್ಲಿ ತೇಲಿ ಬಿಡಿ, ಹೋಗಿ ಬೀಳಲಿ ಮೀನಿನ ಬಾಯಿಯೋಳು, ಮುಷ್ಟಿ ಬೂದಿಯ ತಿಂದು ಪುಷ್ಟಿಯಾದೊಡೆ ಮೀನು, ಸಾರ್ಥಕಾಯ್ತು ಹುಟ್ಟು ಸಾವಿನಲಿ, ಸಾರ್ಥಕಾಯ್ತು ಹುಟ್ಟು ಸಾವಿನಲಿ. ಪ್ರಥಮದೊಳಗೆ ಎನ್ನ ಆರಾಧ್ಯ ದೈವ ಸ್ವರೂಪ ಎನಿಸಿಕೊಂಡಿರ್ತಕ್ಕಂಥ ಹಾನಗಲ್ಲ ಗುರುಕುಮಾರ ಶಿವಯೋಗಿಗಳನ್ನು ಹೃದಯ ಮಂದಿರದೊಳಗೆ ಸ್ಮರಣೆ ಮಾಡಿಕೊಳ್ಳುತ್ತಾ ಗಡಿಗೌಡಗಾಮ ಗ್ರಾಮದ ಪರಮ ತಪಸ್ವಿಯಾಗಿರ್ತಕ್ಕಂಥ ಎನ್ನ ಆರಾಧ್ಯ ಸದ್ಗುರು ಹಾವಗಿಲಿಂಗೇಶ್ವರನನ್ನ ಹೃದಯ ಮಂದಿರದೊಳಗೆ ಸ್ಮರಣೆ ಮಾಡಿಕೊಳ್ಳುತ್ತಾ ಕೇಡಿಗೆಯ ಸಂಸ್ಥಾನದ ಪವಾಡ ಪುರುಷರು, ತಪಸ್ವಿಗಳು, ಲಿಂಗೈಕ್ಯ ಗುಡ್ಡದ ಬಸವರಾಜೇಂದ್ರ ಶಿವಯೋಗಿಗಳನ್ನು ಹೃದಯ ಮಂದಿರದೊಳಗೆ ಸ್ಮರಣೆ ಮಾಡಿಕೊಳ್ಳುತ್ತಾ ಒಂದು ಏನು ಖುಷಿ ಆಗ್ತದ ತಿಳ್ಕೊಂಡ ಕೇಳಿದ್ರೆ, ಇವತ್ತು ನಾವು ಬಂದಿದ್ದು ಎಲ್ಲಿ ಬಂದಿವೆ ತಿಳ್ಕೊಂಡ ಕೇಳಿದ್ರೆ ಇಡೀ ಜಗತ್ತಿಗೆ ಧರ್ಮದ ಸಾರವನ್ನು ತಿಳಿಸಿ ಏನ್ರಿ ಸಿದ್ಧಾಂತ ಶಿಖಾಮಣಿ ಅನ್ನತಕ್ಕಂಥ ಗ್ರಂಥವನ್ನೇ ಕೊಟ್ಟಿರ್ತಕ್ಕಂಥ ಶಿವಯೋಗಿ ಶಿವಾಚಾರ್ಯರ ಗುಡಿಗೆ ನಾವು ಬಂದಿವಲ್ಲ, ಇದು ನಮಗೆ ಭಾಳ ಖುಷಿ ಅನ್ನಿಸ್ಲಕತ್ತದೆ. ಏನ್ರಿ ರೇಣುಕಾಚಾರ್ಯರಿಂದ ಬೋಧನೆ ಮಾಡಿರ್ತಕ್ಕಂಥ ಶಿವಯೋಗಿ ಶಿವಾಚಾರ್ಯ ಅದರಿಂದ ಸಿದ್ಧಾಂತ ಶಿಖಾಮಣಿ ಅಂತಕ್ಕಂಥ ಬರೆದಿರ್ತಕ್ಕಂಥವ್ರು. ಮೂಲ ಅಲ್ಲಿ ಸಾಲ್ವಟಿ ಒಳಗೈತಿ, ಹೌದಲ್ರಿ? ಇದೇ ಮೂಲನ
ಮೂಲೆಂದ ಸಾತಲಗಾಮ ಮುಂದಂದ ಸಾಲ್ವಟಿ ಒಳಗೂ ಕೂಡ ಭಾಳ ದೊಡ್ಡ ಮಠ ಐತೆ ಅಲ್ಲಿ. ಅಂಥ ಜಗತ್ತಿಗೆ ಜ್ಞಾನದ ಬೆಳಕನ್ನು ನೀಡಿರ್ತಕ್ಕಂಥ ಅಷ್ಟಾಭರಣ ಷಡಸ್ಥಲ ಪಂಚಾಚಾರ್ಯಗಳನ್ನು ಇಡೀ ವಿಶ್ವಕ್ಕೆ ಸಾರಿರತಕ್ಕಂಥ ಶಿವಯೋಗಿ ಶಿವಾಚಾರ್ಯರನ್ನು ಹೃದಯ ಮಂದಿರದೊಳಗೆ ಸ್ಮರಣೆ ಮಾಡಿಕೊಳ್ಳುತ್ತಾ ಪರಮ ಪೂಜ್ಯರಾಗಿರ್ತಕ್ಕಂಥ ಕೇಡಿಗೆ ಗುಡ್ಡದ ಬಸವರಾಜೇಂದ್ರ ಶಿವಯೋಗಿಗಳ 60ನೇ ವರ್ಷದ ಪುಣ್ಯಾರಾಧನೆ, ಸದ್ಯದ ಪೀಠಾಧಿಪತಿಗಳಾಗಿರ್ತಕ್ಕಂಥ ಪರಮ ಪೂಜ್ಯ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಶಿವಬಸವರಾಜೇಂದ್ರ ಮಹಾಸ್ವಾಮಿಗಳವರ 60ನೇ ವರ್ಷದ ಹುಟ್ಟುಹಬ್ಬ, ತನ್ನಿಮಿತ್ತವಾಗಿ ಸಾಗಿ ಬಂದಿರತಕ್ಕಂಥ 19ನೇ ಗ್ರಾಮದ 19ನೇ ದಿನದ ಈ ಸಂಚಾರಿ ಬಸವ ಪುರಾಣದೊಳಗಿಂದ ಪಾಲ್ಗೊಂಡು ನನಗ ನಿಮ್ಮೆಲ್ಲರಿಗೂ ದರ್ಶನ ಆಶೀರ್ವಾದವನ್ನು ದಯಪಾಲಿಸಲು ದಯ ಮಾಡಿಸಿರ್ತಕ್ಕಂಥ ಪರಮ ಪೂಜ್ಯರು, ಆತ್ಮೀಯರು, ಸರಳ ಜೀವಿಗಳು, ತ್ರಿಕಾಲ ಲಿಂಗ ಪೂಜಾನಿಷ್ಠರು, ತಪಸ್ವಿಗಳು ಆಗಿರ್ತಕ್ಕಂಥ ಶಿವಬಸವರಾಜೇಂದ್ರ ಮಹಾಸ್ವಾಮಿಗಳವರ ದಿವ್ಯ ಚರಣಕ್ಕೆನಂತ ಭಕ್ತಿಪೂರ್ವಕವಾಗಿರ್ತಕ್ಕಂಥ ಪ್ರಣಾಮಗಳರ್ಪಿಸುತ್ತಾ, ಅಷ್ಟೇ ಆತ್ಮೀಯರು, ಸರಳ ಜೀವಿಗಳಾಗಿರ್ತಕ್ಕಂಥ ರೋಡಿಗೆಯ ಪರಮ ಪೂಜ್ಯರಲ್ಲಿ, ಶಿವಪುರಿನ ಪರಮ ಪೂಜ್ಯರಲ್ಲಿ, ಅಗರಿಕೇಡದ ಪರಮ ಪೂಜ್ಯರಲ್ಲಿ ಅನಂತ ಪ್ರಣಾಮಗಳನ್ನು ಅರ್ಪಿಸುತ್ತಾ, ಯಾವತ್ತೂ ಸಾತಲಗಾಂವ್ ಗ್ರಾಮದ ಸಮಸ್ತ ಎಲ್ಲ ನನ್ನ ಶರಣ ತಂದೆ ತಾಯಿಗಳೇ, ಭಕ್ತಾದಿಗಳೇ, ತಮ್ಮೆಲ್ಲರಿಗೆ ಅನಂತ ಶರಣಾರ್ಥಿಗಳು. ಸಾತಲಗಾಂವ್ ಗ್ರಾಮದ ಜನ ನನ್ನನ್ನು ಬರೀ ಯೂಟ್ಯೂಬ್ನಾಗಿಂದ ಪುರಾಣ ಕೇಳ್ತಿದ್ರಿ ಏನ್ರಿ, ಯೂಟ್ಯೂಬ್ನಾಗಿಂದ ಪುರಾಣ ಕೇಳ್ತಿದ್ರಿ ನೀವೆಲ್ಲ. ನಾವೆಲ್ಲ ಸಾತಲಗಾಂವ್ ಮೇಲೆ ಅಂದ್ರೆ ಸುಮಾರು ಸಾವಿರಾರು ಸರಿ ಅಂದ್ರೆ ತಿರುಗಾಡೀವಿ. ಆದರೆ ಸಾತಲಗಾಂವ್ ಊರು ಅಂತಗ ನಾವು ನೋಡಿದ್ದಿಲ್ಲ. ಅಲ್ಲೇ ರೋಡಿನ ಮ್ಯಾಗಿಂದ ತಿರುಗಾಡ್ತೀವಿ. ಕ್ಯಾಡಿಗೆ ಹೋಗ್ಬೇಕಾದ್ರೆ ಬರಬೇಕಾದ್ರೆ ಏನ್ರಿ ಸಾತಲಗಾಂವ್ ರೋಡಿನ ಮ್ಯಾಗಿಂದ ತಿರುಗಾಡ್ತಿದ್ವಿ ಖರೆ. ಆದರೆ ಸಾತಲಗಾಂವ್ ಊರು ಹಿಂಗೆ ಐತಿ ಅಂತ ಅನ್ನೋದು ನಾವು ನೋಡಿದ್ದಿಲ್ಲ. ಸಾತಲಗಾಂವ್ ಗ್ರಾಮದ ಜನ ಹಿಂಗೆ ಐತಿ ಅಂತ ಅನ್ನೋದು ನಾವು ನೋಡಿದ್ದಿಲ್ಲ. ನಿಜವಾಗಲೂ ಕೂಡ 19 ಹಳ್ಳಿಗಳ ನಾವೇನು ಸಂಚಾರ ಮಾಡಿವಲ್ಲ, ಆ 19 ಹಳ್ಳಿ ಒಳಗೂ ಕೂಡ ಎಲ್ಲ ಕಡೆ ಏನ್ರಿ ಮೆರವಣಿಗೆ ಅಂತ ತಗೊಂಡು ಮಾಡ್ಯಾರ, ಎಲ್ಲನೇ ಕೂಡ ಮಾಡ್ಯಾರೆ. ಆದರೆ ಈ 19 ಊರಿಗಿಂತಲೂ ಕೂಡ ಅತಿ ಭಕ್ತಿವಂತ ಗ್ರಾಮ ಯಾವುದಾದ್ರೂ ಕೂಡ ಇತ್ತು ಅಂತಂದ್ರೆ ಅದು ಸಾತಲಗಾಂವ್ ಗ್ರಾಮ ಅಂತ ಕೂಡ ಅಂದ್ರೆ ತಪ್ಪಾಗಲಿಕ್ಕಿಲ್ಲ. ಏನು ವೈಭವ ಮೆರವಣಿಗೆ ಏನ್ರಿ, ಎಷ್ಟು ಆನಂದದೊಳಗಿಂದ ಮೆರವಣಿಗೆ ಮಾಡಿದ್ರಿ. ಏನು ತಾಯಂದಿರಿಂದ ಕುಂಭ ಹೊತ್ತಿರ್ತಕ್ಕಂಥ ತಾಯಂದಿರು, ಆರತಿ ಹಿಡ್ಕೊಂಡಿರ್ತಕ್ಕಂಥ ತಾಯಂದಿರು, ಏನೆಲ್ಲ ಇಡೀ ಗ್ರಾಮದ ಹಿರಿಯರು, ತರುಣರು ಮೊದಲು ಮಾಡಿಕೊಂಡು ಸಣ್ಣ ಸಣ್ಣ ಮಕ್ಕಳು ಮಾಡಿಕೊಂಡು ಇವತ್ತು ಇದು ಏನು ತೋರಿಸ್ತದ ಹತ್ತಿಕೊಂಡದ ಕೇಳಿದ್ರೆ, ಒಬ್ಬ ಹೆಣ್ಣು ಮಗಳನ್ನ ಅನ್ನ ಕುದ್ದದ ಇಲ್ಲ ನೋಡ್ಬೇಕಾದ್ರೆ ಏನು ನೋಡ್ತಾಳ್ರಿ? ಒಂದು ಇಡೀ ಬೊಗೋಣಿಯಿಂದ ಅನ್ನ ಕುದ್ದದ ಇಲ್ಲ ನೋಡಬೇಕಾಗಿತ್ತು ಅಂದ್ರೆ ಆ ಬೊಗೋಣಿ ಒಳಗಿರ್ತಕ್ಕಂಥ ಒಂದು ಅನ್ನದ ಅಗಳಿಂದ ಒತ್ತಿ ನೋಡಿಬಿಟ್ರೆ ಸಾಕು, ಇಡೀ ಬೊಗೋಣಿಯಿಂದ ಅನ್ನ ಕುದ್ದದ ಅನ್ನೋದು ಹೆಂಗೆ ಗೊತ್ತಾಕದಲ್ಲ. ಈ ಊರಿನ ಇವತ್ತಿನ ಮೆರವಣಿಗೆ ಅಂತ ನೋಡಿಬಿಟ್ರೆ ಸಾಕು, ಸಾತಲಗಾಂವ್ ಗ್ರಾಮದೊಳಗೆ ಇರ್ತಕ್ಕಂಥ ಭಕ್ತಿ ಇನ್ನು ಎಲ್ಲಿನೂ ಕೂಡ ಇಲ್ಲ ಅಂತ ಅನ್ನೋದನ್ನು ಏನ್ರಿ ಸಾಬೀತುಪಡಿಸಿರ್ತಕ್ಕಂಥವ್ರು ನೀವೆಲ್ಲ ಸಾತಲಗಾಂವ್ ಗ್ರಾಮದ ಜನ. ಇವತ್ತಿಲ್ಲಿ ವಿಶೇಷ ಏನು ಒತ್ತುಕೊಂಡದ ಕೇಳಿದ್ರೆ, ಕ್ಯಾಡಗಿಯ ಶಿವಬಸವರಾಜೇಂದ್ರ ಮಹಾಸ್ವಾಮಿಗಳು ಕೈಯಾಗಿಂದ ಜೋಳಿಗೆ ತೊಗೊಂಡು ಬಂದಾರ. ನಾನು ಒಂದನ್ನು ತೊಗೊಂಡು ಬಂದೀನಿ. ನಾ ಏನು ತಂದಿನಿ ಎತ್ತುಕೊಂಡದ ಕೇಳಿದ್ರೆ ನಾ ಜೋಳಿಗೆ ಗಿಳಿಗೆ ತಂದಿಲ್ಲ. ಹಾಗಾದ್ರೆ ನಾನು ಏನು ತೊಗೊಂಡು ಬಂದಿನಿ ಎತ್ತುಕೊಂಡದ ಕೇಳಿದ್ರೆ ಜ್ಞಾನದ ಭಂಡಾರವಾಗಿರ್ತಕ್ಕಂಥ ಬಸವ ಪುರಾಣ ಅಂತಕ್ಕಂಥ ತೊಗೊಂಡು ಬಂದೀವಿ ನಾವು. ಯಾಕೆ ತಗೊಂಡದ ಕೇಳಿದ್ರೆ, ಮಾನವ ಮಹಾದೇವನಾಗಬೇಕಾದ್ರೆ, ನರನು ಹರನಾಗಬೇಕಾದ್ರೆ, ಜೀವ ಶಿವನಾಗಬೇಕಾಗಿತ್ತು ಅತ್ತುಕೊಂಡಂದ್ರೆ ಪ್ರತಿಯೊಬ್ಬ ಮನುಷ್ಯನಿಗಿಂದ ಏನು ಬೇಕು ಅತ್ತುಕೊಂಡು ಕೇಳಿದ್ರೆ ಜ್ಞಾನ ಅನ್ನತಕ್ಕಂಥದ್ದು ಎಲ್ಲರಿಗೂ ಕೂಡ ಬೇಕು. ಶರಣರನ್ನ ಒಂದು ಮಾತು ಹೇಳ್ತಾರೆ, ಯಾವುದನ್ನ ಭಗವಂತ ಎಲ್ಲದನ ಅತ್ತುಕೊಂಡ್ರೆ ನಾವೆಲ್ಲರೂ ಕೂಡ ತಿಳ್ಕೊ ವಿಚಾರ ಮಾಡ್ತಿರ್ತೀವಿ. ಎಷ್ಟೋ ಜನರಿಂದ ಪರಮಾತ್ಮನೇ ಇಲ್ಲ, ದೇವರೇ ಇಲ್ಲ, ದೇವ್ರು ಎಲ್ಲದಾನ, ದೇವ್ರು ಹೆಂಗದಾನ ಏನ್ರಿ? ನೀವೆಲ್ಲರೂ ಕೂಡ ಪರಮಾತ್ಮನ ನೋಡಿರೇನು? ನೀವು ಯಾರೇ ನೋಡಿರೇನ್ರಿ? ಪರಮಾತ್ಮ ನೋಡ್ರಿ, ನೀವು ನೋಡಿರಿ ಕ್ಯಾಲೆಂಡರ್ದವನು, ಕ್ಯಾಲೆಂಡರ್ದಾಗಿನ ಪರಮಾತ್ಮ ನೋಡ್ರಿ ನೀವು, ಹೌದಲ್ರಿ? ಕ್ಯಾಲೆಂಡರ್ದನ ಪರಮಾತ್ಮ ಹಂಗ ಜಟಾ ಬಿಟ್ಟಾನ, ಕೊಳ್ಳಾಗ ಹಾವು ಹಾಕೊಂಡಾನ ಏನ್ರಿ, ರಟ್ಟಿಗೆಲ್ಲ ಹಾವುಗಳು ಕಟ್ಕೊಂಡಾನ, ಒಂದು ತೊಡೆ ಮೇಗಂದ ಪಾರ್ವತಿ, ತಲೆ ಮೇಗಂದ ಗಂಗಾ, ಒಂದು ಕಡೆಗಿಂದ ಗಣಪತಿ, ಮಗ್ಲ ಷಣ್ಮುಖ, ಇಟ್ಟೆಲ್ಲ ಸಂಸಾರ ಸಮೇತವಾಗಿ ನೋಡ್ರಿ ನೀವು, ಹೌದಿಲ್ಲ? ಆದ್ರೆ ನಾವು ಹೇಳ್ತಕ್ಕಂಥ ಆ ಪರಮಾತ್ಮ ಅಲ್ಲ ನೋಡ್ರಿ. ಇಟ್ಟೆಲ್ಲ ಹೆಂಡ್ರು, ಎರಡೆರಡು ಮಕ್ಕಳು, ಮೂರು ಮಕ್ಕಳು ಇದ್ದವರು ಅಲ್ರಿ, ಒಂದೇ ಮಾಡ್ಕೊಂಡಿರ್ತಕ್ಕಂಥವನಿಗೆ ಬಹುಶಃ ನೀವು ಪರಮಾತ್ಮ ಏಸು ಮಂದಿ ಅದ, ಇದು ಪರಮಾತ್ಮನ ಏಸು ಮಂದಿ ಅಂಡ್ರೆ ಗೊತ್ತದ ನಿಮ್ಗೆ? ಗೊತ್ತೇನ್ರಿ? ಮನಾರ ಕಣ್ಣು ಬಡಿಲಾರ್ದಂಗೆ ಟಿ ವಿನೇ ನೋಡ್ತೀವಲ್ಲ ನಾವು.
ಪರಮಾತ್ಮ ಎಷ್ಟು ಮಂದಿ ಹೆಂಡ್ರಿ? ನೀವು ಅಂತೀರಿ 2. ಯಾಕಂದ್ರೆ ನಿಮಗೆ ಗೊತ್ತಿದ್ದು 2. ಒಂದು ಪಾರ್ವತಿ, ಇನ್ನೊಂದು ತಲೆ ಮೇಗಿರ್ತಕ್ಕಂಥ ಗಂಗಾ. ನನಗೆ ಗೊತ್ತಿರೋದಂದ್ರೆ 3 ಮಂದಿ ಹೆಂಡ್ರು ಪರಮಾತ್ಮಗ. 3 ಮಂದಿ ಹೆಂಡ್ರು. ಒಂದೇ ಮಾಡ್ಕೊಂಡವನಿಗೆ ಇಲ್ಲಿ ಕಾರ್ಯಕ್ರಮ ಬರೋದಾಗಲ್ಲ ಏನ್ರಿ? ಒಬ್ಬರು ಮಾಡ್ಕೊಂಡಿರ್ತಾರ, ನಿಮ್ಮ ಊರಾಗ ಯಾರು ಮಾಡ್ಕೊಂಡಿರ್ಲಿಕ್ಕಿಲ್ಲ ಏನ್ರಿ? 2 3 ಮಾಡ್ಕೊಂಡಿರ್ತಾರೆ. ನಮ್ಮೂರಾಗ ಒಬ್ಬ ಅದಾನ ಏನ್ರಿ, 13 ಹೆಂಡ್ರನ್ನ ಮಾಡ್ಕೊಳಣ. 13 ಮಂದಿ ಈಸು ಮಂದಿ ಜೀವಂತ ಅದಾವ್ರೆ, ಮತ್ತು ಅವೇನು ಸತ್ತಿಲ್ಲ. 13 ಮಂದಿನೂ ಜೀವಂತಿ ಅದಾರ. ಅವನೇನ ಯಾವಾಗಾರ ಅಲ್ಲೋ ಒಟ್ಟು ಮಠದ ಕಡೆ ಬರೋಲ್ಲ. ಯಪ್ಪ 13 ಹೆಂಡ್ರ ಮಧ್ಯದಾಗ ನಾನು ಎಲ್ಲಿ ಮಠಕ್ಕೆ ಬರೋದಾಕದ ಅಂತ ನಾವು ಏನ್ರಿ? ಎಷ್ಟೋ ಜನರಿಗೆ ಅಂದ್ರೆ ಅಟ್ಟು ಬಿಡ್ರಿ, ಒಬ್ಬರೇ ಒಂದೇ ಹೆಣ್ತಿನ ಮಾಡ್ಕೊಂಡವ್ರಿಗೆ ಈ ಕಾರ್ಯಕ್ರಮದೊಳಗೆ ಬರೋಕ್ಕಾಗಂಗಿಲ್ಲ ಏನ್ರಿ? ಯಾರಿಗಾರು ಕೇಳ್ತಿತ್ತು, ಯಾಕೋ ಒಟ್ಟು ಮಠದ ಕಡೆ ಬಂದಿಲ್ಲ. ಎಲ್ಲಿ ಮಠವ್ರಿ? ಯಪ್ಪ ನಮ್ಮದೇ ನಮಗೆ ದೊಡ್ಡ ಹೈರಾಣಾಗ್ಯದ. ಯಾಕೋ ಅಂದ್ಕೊಂಡು ಹೆಣ್ತೀನಿ ಕಾಣ್ತಿದ್ದೀವಿ ಹಾಂ ಅಂತೀರಿಲ್ಲ. ನಮ್ಮಲ್ಲಿ ಒಬ್ಬ 2 ಹೆಂಡ್ರನ್ನ ಮಾಡ್ಕೊಂಡಿದ್ದ. ಸುಮ್ಮನೆ ಹೇಳ್ತೀನಿ ನಾನು ನಿಮಗೆ, 2 ಹೆಂಡ್ರ ಮಾಡ್ಕೊಂಡಿದ್ದ. ಮೊದಲು ಒಂದಕ್ಕೆ ಮಾಡ್ಕೊಂಡ, ಅದಕ್ಕೆ ಒಂದು 7-8 ವರ್ಷ ಆದ ಕೂಡ ಮಕ್ಕಳಾಗಲಿಲ್ಲ. ಪಾಪಕ್ಕೆ ಮೊದಲನೇ ಹೆಣ್ತಿ ಏನಂತಾಳ, ಏನ್ರಿ ನನಗಾರೆ ಮಕ್ಕಳಾಗಲಾಗ್ಯವ, ನೀವು ಇನ್ನೊಂದು ಮಾಡ್ಕೋರಿ. ಬ್ಯಾಡ, ನೀನು ಒಬ್ಬಕಿನೇ ಕಟ್ಕೊಂಡು ಸಾಕಾಗ್ಯದ, ಬ್ಯಾಡ ಅಂದವ. ಜನ ಊರಾಗಿಂದ ಹಿರಿಯ ಮನುಷ್ಯ ಅವ, ನ್ಯಾಯ ಪಂಚಾಯತಿ ಮಾಡವ. ಅವಾಗಿಂದ ಮೊದಲನೇ ಹೆಣ್ತಿ ಏನಂತಾಳ, ಇಲ್ಲ ನೀವು ಇನ್ನೊಂದು ಮಾಡ್ಕೋರಿ, ನೀವು ಮಕ್ಕಳು ನಮ್ಮ ವಂಶಕ್ಕೆ ಬೇಕಲ್ಲ, ಇನ್ನೊಂದು ಮಾಡ್ಕೋರಿ ಅಂತ ತಿಳ್ಕೊಂಡು ಅಂದು ಪಾಪ ಭಾಳ ಒತ್ತಾಯ ಮಾಡಿ ಆಕಿನೇ ಹೆಣ್ಣು ನೋಡಿ ಮೊದಲಿನ ಹೆಣ್ತಿನೇ ಲಗ್ನ ಮಾಡ್ಯಾಳ. ಯಾವಾಗಿಂದ ಮದುವೆ ಮಾಡ್ಯಾಳ, 2ನೇದಿಂದ ಮದುವೆ ಆಯಿತು. ಈ ಒಂದು ಕಡೆ ನೋಡಿ ನೀವು 100 ಮಂದಿ ಗಂಡಸು ಮಕ್ಕಳು ಒಂದೇ ಕಡೆ ಕೂಡಿರ್ತಾರೆ. ಕಡೆಗೆ ಅವರು ಇಸ್ಪೇಟಿ ಗೆಳತನರೇ ಮಾಡಿರ್ತಾರೆ, ಬೀಡಿ ಗೆಳತನರೇ ಮಾಡಿರ್ತಾರೆ, ಗುಟುಕದ ಗೆಳತನರೇ ಮಾಡಿರ್ತಾರೆ ಏನ್ರಿ, ಪಾಕೆಟ್ ಗೆಳತನರೇ ಮಾಡಿರ್ತಾರೆ. ಒಟ್ಟು ಅವರು ಆ 100 ಮಂದಿ ಗಂಡ್ಮಕ್ಳು ಕೂಡಿರ್ತಾರೆ. ಖರೆ ಆದ್ರೆ ಒಂದು ಮನೆಯಾಗ 2 ಹೆಣ್ಮಕ್ಳು ಕೂಡಿರಲ್ಲ ನೋಡ್ರಿ, ಇರ್ತಾರೆ. ಇನ್ನು ನಾದಿಂದ ಇರತ್ತಂದ್ರೆ ಇನ್ನೂ ಏನ್ರಿ ತಾಳ್ಬೋದು, ನೆಗೆಣದಾರದ ಅಂದ್ರೆ ತಾಳ್ಬೋದು. ಸೌತಿ ಎತ್ತಿಕೊಂಡ್ರೆ ಹೆಂಗೆ ತಾಳಕ್ಕಾಕದ್ರಿ? ಜರ ಸಣ್ಣ ಹೆಣ್ತಿ ಮೇಲೆ ಜರ ಜೀವ ಏನ್ರಿ, ಹೊಸ್ದಾಗಿ ಬಂದಿರ್ತಾಳೆ, ಜೀವ ಇರ್ತಾನೆ ನೋಡು. ಆಕಿಗೆ ಒಂದು ಈಟು ಚಲೋ ಸೀರೆ ತಂದು ಕೊಡ್ರೆ ಆಕೆ ದೊಡ್ಡ ಆಕಿಗೆ ಆಕಿಗೆ ತೊಗೊಂಬ. ಯಾಕ್ರಿ ಮನ್ಯಾಗ ಹತ್ತಾವಿಲ್ಲ ಬೆಂಕಿ. ಜರ ದೊಡ್ಡ ಹೆಣ್ತಿಗೆ ಅಂದ ಚಲೋ ಸೀರೆ ತಂದತ್ತಂದ್ರೆ ನೀ ಆಕಿಗೆ ತರಂಗಿತ್ತ, ನನ್ನ ಯಾಕೆ ಮಾಡ್ಕೊಂಡಿತ್ತು ಮನ್ಯಾಗ ಕಿರಿಕಿರಿ. ಇವ ಊರಾಗ ನ್ಯಾಯ ಪಂಚಾಯತಿ ಮಾಡವ, ಇವು 2 ಹೊಡೆದಾಡ್ಲಕತ್ತು ಮನ್ಯಾಗ. ಇವು ಹೊಡೆದಾಡ್ಕೊತ ಎಲ್ಲಿಗೆ ಬರ್ಲಕತ್ತು? ಇವ ಏನು ನ್ಯಾಯ ಪಂಚಾಯತಿ ಮಾಡ್ತಿದ್ನಲ್ಲ, ಅವ ಯುದ್ಧಲಿಗೆ ಹೋಗ್ಲಕತ್ತು 2 ಕೂದಲ ಹಿಡ್ಕೊಂಡು. ಇವ ಅಂದ, ಹಂಗೆ ಬರಬೇಡ್ರಿ, ನನಗೆ ಮರ್ಯಾದೆ ಅದ ಊರಾಗ ನ್ಯಾಯ ಪಂಚಾಯತಿ ಮಾಡ್ತೀನಿ, ಹಿಂಗೆ ಕಿರಿಕಿರಿ ಮಾಡ್ಕೋತ ಬರಬೇಡ್ರಿ ಎತ್ತುಕೊಂಡ. ಮತ್ತು ಬಗೆಹರಿದ ಜಗಳ ಅಂದ್ರಿ ಇವರು. ಹೆಂಗೆ ಬಗೆಹರಿಸೋದು? ಒಂದೇ ಮನೆ ಕೂಡಿದ್ರೆ ಮತ್ತೆ ಜಗಳ ಆಡ್ವಲ್ರಿ ಇವು. ಅದಕ್ಕೆ ಇವೇನಂದ ನೋಡ್ರಿ, ಸುಮ್ಮನೆ ನೀವಿಬ್ಬರು ಕಚ್ಚಾಡಬೇಡ್ರಿ, ನೀವಿಬ್ಬರು ಬ್ಯಾರ್ಯಾರಿ ಅಂದ. 2 ಹೆಂಡ್ರಿಗೆ ಅವ್ರಂದ್ರು, ಹೆಂಗೆ ಬ್ಯಾರಿ ಮಾಡ್ತಿದ್ದು ಮಾಡು, ಏನು ಬ್ಯಾರಿ ಮಾಡ್ಲಿಕ್ಕೆ ಏನದ, ನೀ ತಂದು ಬಾಂಡೆ ಸಾಮಾನು ನೀ ತಗೋ, ನೀ ತಂದು ಬಾಂಡೆ ಸಾಮಾನು ನೀ ತಗೋ. ಅವ್ರಂದ್ರು, ಹೌದು ಬಾಂಡೆ ಸಾಮಾನು ತೊಗೊಂಡೆವು, ಇರುವುದೇ ಅವಾಗ ಗಂಡ ಅಂದ, ಮತ್ತು ಚಲೋ ನ್ಯಾಯ ಪಂಚಾಯತಿ ಮಾಡೋ ಮನುಷ್ಯ, ಅವ ಹುಷಾರು ಮನುಷ್ಯ. ಅದಕ್ಕೂ ಒಂದು ಐಡಿಯಾ ಹೇಳ್ತೀನಿ, ಮ್ಯಾಲಿನ ಮನ್ಯಾಗ ದೊಡ್ಡಕ್ಕಿರಲಿ, ದೊಡ್ಡ ಹೆಣ್ತಿ ಅಂದ್ರೆ 2 ಅಂತಸ್ತಿತ್ತು. ಮ್ಯಾಲಿನ ಮನೆಗೆ ಅಂದ ದೊಡ್ಡ ಹೆಣ್ತಿರ್ಲಿ, ಕೆಳಗಿನ ಮನೆಗೆ ಅಂದ್ರೆ ಸಣ್ಣಕ್ಕಿರುವ ಅನು. ಪಾಪರು ಒಪ್ಕೊಂಡ್ರು. ಅವಾಗಂದ ಇವೇನಂದ, ಇವ್ರೇನಂದ್ರು ಹೆಣ್ರು, ಆಯಿತು ದೊಡ್ಡಕ್ಕಿಂದ ಆಕಿನ ಬಾಂಡೆ ಸಾಮಾನು ಅಕ್ಕಿ ತೋತಾಳೆ, ನನ್ನ ಬಾಂಡೆ ಸಾಮಾನು ನಾ ತೋತೀನಿ, ದೊಡ್ಡಕ್ಕಿಂದ ಮ್ಯಾಲಿರ್ತಾಳೆ, ಸಣ್ಣಕ್ಕಿಂದ ಕೆಳಗಿರ್ತೀವಿ. ಹೌದು ಕರೆ ನಾವಿಬ್ರು ಇದ್ದೆವು, ನೀ ಎಲ್ಲಿರಾವ ಹೇಳ್ರಿ, ನೀ ಬೇಕಲ್ಲ, ನೀ ಎಲ್ಲಿರಾವ? ಅವಾಗ ಇದನ್ನು ಬರೋಬರಿ ಅದ ಅಂದ. ಇದನ್ನು ಬರೋಬರಿ ಅದಲ್ಲ, ಹ್ಯಾಂಗೆ ಮಾಡೋದು ಈಗ? ಇದಕ್ಕೂ ಬ್ಯಾರಿ ಮಾಡ್ಬೇಕಲ್ಲ. ಅವಾಗೆಲ್ಲ ಕೊಡ್ತಿದ್ರು ನೋಡ್ರಿ, ಕರೆಂಟ್ ಕೊಡ್ತಿದ್ದಲ್ಲ ಶಿಫ್ಟ್ ವೈಸ್. 1 ವಾರ ಮುಂಜಾನೆ 6ರಿಂದ 12 ತನಕ, 1 ವಾರ ಇದರಿಂದ ಮಧ್ಯಾಹ್ನ 12ರಿಂದ ಸಂಜೆ 6 ತನಕ ಕೊಡ್ತಿದ್ರು. ಯಾಕ್ರೆ ಕೊಡ್ತಿರಲಿಲ್ಲ ಕರೆಂಟ್, ಅವಾಗೆಲ್ಲ ಶಿಫ್ಟ್ ವೈಸ್ ಇತ್ತು. ಇವ ಏನು ಮಾಡ್ದ, ಇದಕ್ಕೂ ಒಂದು ಐಡಿಯಾ ಹೇಳ್ತೀನಿ ತಿಳ್ಕೊಳೋದು. ಇವ ಏನು ಮಾಡ್ದ, ಈ ಸೋಮವಾರದಿಂದ ಮುಂದಿನ ಸೋಮವಾರ ತನಕ ದೊಡ್ಡ ಹೆಣ್ತಿ ಬಲ್ಲಿರ್ತ, ಆ ಸೋಮವಾರದಿಂದ ಮುಂದಿನ ಸೋಮವಾರ ತನಕ ಸಣ್ಣ ಹೆಣ್ತಿ ಬಲ್ಲಿರ್ತೀನಿ ಅಂದ. ಈಕೆ ಸಣ್ಣ ಹೆಣ್ತಿ ಜರ ಸಾಲಿ ಕಲ್ತಿದ್ಲು, ಒಂದು 4ನೇ 5ನೇ ಸಾಲಿ ಕಲ್ತಿದ್ದು, ಜರ ಕೂದಲ ರಿಂಗ್ ಹೊಡಿತಿದ್ಲು ಏನ್ರಿ. ಆಕಿ ಅಂದ್ಲು, ಹೌದು ಕರೆ ನೀವು 1 ವಾರ ಅಲ್ಲಿ ಮ್ಯಾಲೆ ಇರ್ತೀವಿ, ನಮ್ಮ ಮನ್ಯಾಗ ಬಾತ್ರೂಮ್ ಎಸವ ಒಂದೇ ಅದ, ಅದು ಕೆಳಗೆ ಅದ, ನೀ ಮ್ಯಾಲೆ ಹೋದೆ ನಾ ಕೆಳಗೆ ಬರ್ಕೊಡಂಗಿಲ್ಲ ಅನ್ಲಿಕ್ಕೆ. ಏನು ಮಾಡ್ತಿ? ಅವ ಒಂದು ವಾರಗಟ್ಲೆ ಅಂದ ಬೂರ್ಸ್ ಮಾರಲಿ ಹಂಗೆ ಇರಲಿ ಅನು ಅಂದ. ಅದಕ್ಕೂ ಬಿ ಏನ್ರ ಮಾಡು. ಇವ ಅಂದ, ನೋಡ್ರಿ ಅದಕ್ಕೂ ಒಂದು ಐಡಿಯಾ ಮಾಡ್ತೀನಿ. ಯಾಕಂದ್ರೆ ಬಚ್ಚಲು ಒಂದೇ ಅದಂದ, ನೀವು ಇಬ್ಬರು ಕೂಡ ಮೈ ತೊಳಸ್ರಿ ದಿನ. ಅದು ಹೆಂಗೆ ತೊಳಸೋದು ಅಂದ್ರೆ ಇವರು ಅಪ್ಪಿ ತಪ್ಪಿ ಮೈ ತೊಳಸಾಗಂದ್ರೆ ಈಕಿನ ಕೈ ಆಕಿಗೆ ಹತ್ತು, ಆಕಿನ ಕೈ ಈಕಿಗೆ ಹತ್ತು ಅಂದ್ರೆ ಮತ್ತೆ ಅಲ್ಲಿ ಜಗಳನೆ. ಅದಕ್ಕೆ ಒಂದು ಐಡಿಯಾ ಮಾಡ್ರಿ. ಏನು ಐಡಿಯಾ ಏನ್ರಿ, ಹಿಂಗೆ ಬಲಕಿಂದ ಏನೈತಲ್ಲ, ಬಲಕಿಂದು ದೊಡ್ಡ ಹೆಣ್ತಿ ತೊಳಿಲಿ.
ಏನ್ರಿ ಎಡಕ್ಕಿಂದು ಸಣ್ಣ ಹೆಣ್ತಿ ತೊಳಿಲಿ ಆಯ್ತು ತಗೊಂಡು ಇಬ್ಬರು ತೀರ್ಮಾನ ತೊಗೊಂಡು ನಿಮಗೆ ಆಶ್ಚರ್ಯ ಮಾತು ಹೇಳ್ತೀನ. ಈಕಿ ಸಣ್ಣಗೆ ಜರ ಸಾಲಿ ಕಲ್ತಿಕ್ಕಿದ್ಲಲ್ಲ, ಈಕೆ ಏನು ಮಾಡಕ್ಕೆ ಮೈಸೂರು ಸ್ಯಾಂಡಲ್ ಸಾಬೂನು ತರ್ಸಕ್ಕೆ ಅಂದ್ರೆ 4 ಮಂದಿ ತಿರುಗಾಡ್ತಾನೆ. ನನ್ನ ಗಂಡ ಜರ ಘಮ 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 ನಾರ್ಲಿತ್ತಂದು. ಈಕಿ ದೊಡ್ಡಕ್ಕೆ ಇದಕ್ಕೆ ಹಾಕಬೇಕು ಮೈಸೂರು ಸ್ಯಾಂಡಲ್ ಗಂಡಲ್ ಅಂತಂದು ಇದು ಇಟಂಗಿ ಹಿಡ್ಕೊಂಡು ಬರೋದು ಹೇಳ್ರಿ. ಇಂಥವು ಅಂದ್ರೆ ಇಟಂಗಿ ಅಂತಂದ್ರೆ ಇಟಂಗೆಲ್ಲ ಅವಾಗ ಲಾಯ್ಬೆ ಬರ್ತಿದ್ವು ನೋಡಿ, ಹಳಿ ಕಾಲದ ಲಾಯ್ಬೆ. ಅವು ಒಂದು ತಂದ್ರೆ 6 ತಿಂಗಳು ಆ ಕಡೆ ಏನ್ರಿ 6 ತಿಂಗಳಿಂದ ಆ ಕಡೆ ಹಾಕಿತ್ತು. ಅಂಥ ಲಾಯ್ಬೆ ಹಿಡ್ಕೊಂಡು ಈಕಿ ಬರೋಕ್ಕೆ ಅರ್ಧ ಘಮಘಮ ನಾರಾವ, ಅರ್ಧ ಗುಮ್ಮ ನಾರಾವ. ಮುಂದೆ ಬಟ್ಟೆ ಉಡಿಸ್ಬೇಕಲ್ಲ ಏನ್ರಿ. ಈಕಿ ಸಣ್ಣಕ್ಕೆ ಹೆಣ್ತೇನಂತಿಲ್ಲು, ನನ್ನ ಗಂಡ 4 ಮಂದಿ ತಿರುಗಾಡ್ತಾನೆ, ನಾ ಹೀರೋ ಕಣ್ಣಂಗೆ ಕಾಣ್ಲಿ ಎತ್ತಿಕೊಂಡು ಒಂದೇ ಕಾಲಿಗೆ ಪ್ಯಾಂಟ. ಈಕಿ ದೊಡ್ಡಾಕಿ ಇದಕ್ಕೆ ಹಾಕಬೇಕು ಪ್ಯಾಂಟ ಗಿಂಟ ಹಳ್ಳಿಯಾಗಿರೋದು ತಗೊಂಡು ಒಂದು ಕಾಲಿಗೆ ದೋತ್ರ ಉಡ್ಸಕ್ಕೆ ಹಂಗೆ ಮಾಡ್ತೀರಿ. ಈಕಿ ಸಣ್ಣಾಕಿ ಒಂದು ಟೀ ಶರ್ಟ್ ತರಕ್ಕಿ ತಂದು ಅದ್ರಾಗ ಅರ್ಧ ಹರಿದು ಅರ್ಧನೇ ಟೀ ಶರ್ಟ್ ಪ್ಯಾಂಟಿನ ಮ್ಯಾಗ. ಈಕಿ ಒಂದು ನೇರು ಶರ್ಟ್ ಫುಲ್ ಹೊಲಸಾಕಿ ನಮ್ಮಂತ ಜುಬ್ಬ ಪೂರಾ ಹೊಲಸಾಕಿ ಅದನ್ನು ತಂದು ಅರ್ಧ ಕತ್ತರಿಸಿ ಅಂದ ಅರ್ಧನೇ ನೇರು ಶರ್ಟ್ ದೋತ್ರ ಮ್ಯಾಲ. ಈಕಿ ಸಣ್ಣಾಕಿ ನನ್ನ ಗಂಡ ಹೀರೋ ಕಣ್ಣಂಗೆ ಕಾಣ್ಲಿ ತಗೊಂಡು ಒಂದೇ ಕಡೆಗೆ ಅಮಿತಾಬ್ ಬಚ್ಚನ್ನಂಗೆ ಹಿಪ್ಪಿ ಕಟಿಂಗ್ ಮಾಡ್ಸಕ್ಕೆ ಒಂದೇ ಕಡೆಗೆ. ಈಕೆ ಇದಕ್ಕೆ ಆಗಬೇಕು ಹಿಪ್ಪಿ ತಿಪ್ಪಿ ಅಂತ ಅರ್ಧ ತಲೆ ಸ್ವಚ್ಛ ಬೋಳ್ಸೋದು. ಈಗ ಸಣ್ಣಾಗಿ ನನ್ನ ಗಂಡ ಹೀರೋ ಕಣ್ಣಂಗೆ ಕಾಣ್ಲಿ ಎತ್ಕೊಂಡು ಒಂದು ಚಸ್ಮಾ ಕೂಲಿಂಗ್ ಚಸ್ಮಾ ರೀ ಏನ್ರಿ ಕೂಲಿಂಗ್ ಚಸ್ಮಾ ತಂದು ಅದ್ರಾಗ ಮುರಿಯಕ್ಕೆ ಒಂದೇ ಕಣ್ಣೆ ಕೂಲಿಂಗ್ ಚಸ್ಮಾ. ಈಗ ದೊಡ್ಡಕ್ಕೆ ಇದಕ್ಕೆ ಕಣ್ಣಿಗೆ ಹೋಗ್ಯಾವ ಇದಕ್ಕೆ ಹಾಕ್ಬೇಕು ಚಸ್ಮಾ ತಂದು ಒಂದು ಕಣ್ಣು ಕೂಲ. ಈಗ ಸಣ್ಣಾಗಿ ಪ್ಯಾಂಟಿನ ಕೆಳಗೆ ಅಂದ ಬೂಟ್ ಚಂದ ಕಾಣ್ತವ ಅಂತಂದ್ರೆ 2 ಬೂಟ್ ತರಕ್ಕೆ ಅದ್ರಾಗ ಒಂದೇ ಕಾಲಿಗೆ ಅಂದ ಬೂಟ್ ಹಾಕಕ್ಕೆ. ಈಗ ದೊಡ್ಡಾಕಿದು ಇದು ಎಲ್ಲಿ ಸಾಲಿ ಹಿಂದೂ ತಿರುಗಾಡಿಲ್ಲ ಮುಂದೂ ತಿರುಗಾಡಿದಿಲ್ಲ. ಈಕಿದ್ರಿಂದ ಅದಕ್ಕೆ ಹಾಕ್ಬೇಕು ಬೂಟ್ ಆಗಿಟ್ಟ ತಂದು ಇದು ಒಂದು ಖಾಲಿ ಸ್ಲೀಪರ್ ಚಪ್ಪಲ್ ಹಾಕಿ ಹೇಳತ್ತೀನಿ. ಇದು ಮನುಷ್ಯ ಕಣ್ಣಂಗೆ ಕಾಣಲ್ಲ, ಪೋದ್ರಾಜ ಕಣ್ಣಂಗೆ ಕಾಣ್ಲಕ್ಕ ಅಲ್ರಿ. ಒಂದು ಕಾಲಿಗೆ ಬೂಟ, ಒಂದು ಕಾಲಿಗೆ ಸ್ಲೀಪರ್ ಚಪ್ಪಲ್ಲ, ಒಂದು ಕಡೆಗೆ ಅದನ್ನು ನೇರು ಶರ್ಟ ಒತ್ತಟ್ಟಿದ್ರಿ ಅಂದ್ರೆ ಹಿಪ್ಪಿ ಕಟ್ಟಿಂಗ ಒತ್ತಟ್ಟಿದ್ರೆ ತಲೆ ಬೋಳ್ಸಿದ್ದು ಒಂದೇ ಕಣ್ಣಿಗೆ ಚಸ್ಮಾ ಒಂದು ಕಣ್ಣು ಕೂಲ. ಇದು ಎಲ್ಲರೂ ನ್ಯಾಯ ಮಾಡಕ್ಕೆ ಹೋಗ್ತದ್ರೆ ಇಂಥ ಡ್ರೆಸ್ ಹಾಕ್ಕೊಂಡು ಏನ್ರಿ. ಸುಮ್ಮನೆ ನಮಗೆ ಒಂದು ಈಟು ಬಟ್ಟೆ ಹೊಲಸಾದ್ರೆ ಮನೆಯಂದು ಹೊರಗೆ ಬರಲ್ಲ. ಇದ್ರದಿಂದ ಆಕಾರ ವಿಕಾರ ಆಗ್ಯದ, ಎಲ್ಲಿ ಹೋಗೋದಿಲ್ಲ, ಎಲ್ಲಿ ಮನೆ ಬಿಟ್ಟು ಹೊರಗೆ ಹೋಗೋದಿಲ್ಲ. ಇದು ಎಲ್ಲ ಮಾಡ್ಕೊಂಡು ಅರ್ಧ ತಲೆ ಬೋಳಿಸಿದ ಅರ್ಧ ಹಿಪ್ಪಿ ಕಟ್ಟಿಂಗ್ ಮಾಡ್ಕೊಂಡು ಹೊರಗೆ ಹೋಗ್ಕ ನೀವು ನ್ಯಾಯ ಮಾಡಕ್ಕೆ ಎಲ್ಲಿ ಹೋಗಲ್ದು. ಮನೆ ಹಿಡ್ಕೊಂಡು ಕೂತ ಸೋಮಾರ ಅದಕ್ಕೆ ಮ್ಯಾಲೆ ಹೋಗವ, ಮತ್ತೊಂದು ಸೋಮಾರ ಬತ್ತಂಗೆ ಕೆಳಗೆ ಬರವ. ಅಟ್ಟೆ ಮಾಡಿ ಮನೆಯಾಗೆ ಕೂತ ಪಾಪ ಹೊರಗೆ ಎಲ್ಲಿ ಹೋಗಲಿಲ್ಲ. ಅಸಹ್ಯ ಹಾಕದ ತಂದು ಒಂದು ದಿವ್ಸ ಏನಾಗ್ಯದ ಏನ್ರಿ. ಈಕಿ ದೊಡ್ಡಕ್ಕೆ ಹೆಣ್ತಿ ಏನಲ್ಲು ರೀ, ನಾ ಒಂದು 2 ದಿವಸ ನಮ್ಮ ತವ್ರ ಮನೆಗೆ ಹೋಗಿ ಬರ್ತೀನಿ ಅಲ್ಲ. ಇವ ಅಂದ 2 ದಿವ್ಸಕ್ಕೆ ಹೋಗಿ ಒಂದು 5-6 ತಿಂಗಳು ಆ ಕಡೆ ಹೋಗು ಅಂದ್ರೆ ಒಂದು ಹೋಯ್ತಂದ್ರೆ ಒಂದರ ವ್ಯವಸ್ಥೆ ಮಾಡ್ತದ ಇವ. ನೀ 5-6 ತಿಂಗಳು ಆ ಕಡೆ ಹೋಗು, ನಾ ಯಾಕೆ 5-6 ತಿಂಗಳು ಹೋಗಲಿ, ಹಿಂಗೆ ಹೋದಕ್ಕೆ ಹಿಂಗೆ ಬರ್ತೀನ. ಇವ ಅಂದ್ರೆ ನೀ ಮೊದಲು ಮನೆಯಂದ್ರೆ ಹೋಗು ಅಂದ. ಪಾಪಿಕಿ ಸೀರೆ ಪಾರಿ ಇಟ್ಕೊಂಡು ಪಾದ್ಲತ್ತ ಅವ್ರ ಮನೆಗೆ. ಇದು ಕುಂತಲ್ಲೇ ಕುಂತು ಎಷ್ಟತ್ತು ಕುಂದ್ರಲಕ್ಕ ಹಾಕದ್ರಿ ಏನ್ರಿ. ಅಗಳೆ ಅಂದ ಬರೇ ರೋಡಿನ ಮ್ಯಾಗ ನಾವು ಬರೋದು ಲೇಟ್ ಆದರೆ ಒಂದು 100 ಫೋನ ಯಾಕ್ರಿ. ಒಂದು 100 ಫೋನ ಬ್ಯಾಸರ ಬಂತು, ಎಷ್ಟೊತ್ತು ನಿಂದಿರ್ಬೇಕು ರೀ ಮುತ್ತಾರೆ ಜಲ್ದಿ ಬರ್ರಿ ನೀವು ಅದು ತಗೊಂಡು ಬೈಲಕತ್ತಿದ್ರು ಏನ್ರಿ. ಅದು ನನ್ನ ಸಲುವಾಗಿನೇ ತಡ ಆಗಿದ್ದದು. ನಾ ಊರಿಗೆ ಹೋಗಿದ್ದೆನ, ನಿನ್ನ ರಾತ್ರಿನೇ ಊರಿಗೆ ಹೋಗಿದ್ದೆ, ನಾ ಬರೋಲಕ್ಕೆ ಅಂದ್ರೆ ಲೇಟ್ ಆಯಿತು, ಹಿಂಗಾಗಿ ತಡ ಆಗೈತಿ ಏನ್ರಿ. ನೀವು ಅಪ್ಪಿ ತಪ್ಪಿ ಅಂದ್ರೆ ಇನ್ನೊಂದು ತಾಸಿಂದ ಹೆಚ್ಚಿಗೆ ನಾವು ಪ್ರವಚನ ಮಾಡಕತ್ತೇವತ್ತಂದ್ರೆ ನಿಮ್ಮ ಕಾಲು ನಮ್ಮ ಕಡೆ ಚಾಸ್ತ್ರಿ. ಯಾಕಂದ್ರೆ ಈಗ ಕಾಲ ಏನು ಉಳಿದಿಲ್ಲ. ಈಗ ಇನ್ನೂ 25-30 ವರ್ಷ ಆಗ್ಯಾನಂಗಿಲ್ಲ. ಯಾಕೆ ಹೊಂಗ್ಯಾಕೆ ನಡ್ಯಾಕತ್ತ ಕಾಲು ನೋಡ್ತೇವೆ ಅಡ್ಡುಣಿಗೆ ಆದಂಗೆ ಆಗ್ಯಾವ ಹೇಳ್ರಿ. ಒಬ್ಬನು ಸುದ್ದ ನಡೆಯಲ್ಲ. ಜನ ಒಂದು ತಾಸಿಂದ ಹೆಚ್ಚಿಗೆ ಪ್ರವಚನ ಮಾಡಕತ್ತೇವೆ, ನೀವು ಕುಂತಲೆಂದ ಕಾಲು ಚಾಸ್ತೀರಿ. ಪಾಪಿದು ಕುತ್ತಲೆ ಕುಂದಿರ್ಬೇಕಲ್ರಿ ಮನ್ಯಾಗ ಏನ್ರಿ. ಸಾಕಾಗಿತ್ತು. ಇವ ಸಣ್ಣ ಹೆಣ್ತಿ ಏನಂದ ಕೂತಲೆ ಕಾಲು ಭಾಳ ಇದು ಆಗ್ಯಾವ, ಒಂದು ಈಡು ಕಾಲರಿ ಒತ್ತು ಅಂದ. ಅಯ್ಯ ನನ್ನ ಗಂಡನ ಕಾಲು ಅಟ್ಟೆ ಒತ್ತಾಕಿ ಅನ್ಲಿಕ್ಕೆ. ಆಕಿನ ಗಂಡನ ಕಾಲು ಅಂದ್ರೆ ಎಡಗಾಲ ಒಂದೇ, ಈ ಕಡೆ ಬಲಗಾಲ ಅರೆಲ್ದಕ್ಕ 3 ಸಂಬಂಧ ಇಲ್ಲ. ನನ್ನ ಗಂಡನ ಕಾಲು ಅಟ್ಟೆ ಒತ್ತಾಕಿ ಆಯ್ತು ಬಿಡು, ಅದು ಒಂದರೆ ಒತ್ತಿಕೊಂಡಂದ. ಈಗ ಎಡಗಾಲು ಒತ್ತಕತ್ತಿದ್ಲು. ಹೀಗೆ ಎಡಗಾಲು ಒತ್ತನ್ಯಾಗ ಆಕೆ ಏನು ಕಾಲು ಒತ್ತಲಕತ್ತಳಲ್ಲ, ಅದೇ ಕಾಲಿಗೆ ಅಂದ ಒಂದು ಹುಳ ಕಡಿತು. ಇವು ಏನು ಸೊಳ್ಳೆ ಅಂತೀರ ನೀವು ಏನ್ರಿ. ಹುಳ ಕಡಿತು. ಹುಳ ಕಡ್ದು ಕೂಡ ಇದು ಎದ್ದು ಕೂತು ಎಡಗಾಲಿ ತುರ್ಸ್ಕೋಬೇಕಿ ನೀವು. ಇದು ಏನು ಮಾಡ್ತು, ಅಲ್ಲೇ ಮಕ್ಕೊಂಡ್ರೆ ಈ ಬಲಗಾಲ ತೊಗೊಂಡು ಎಲ್ಲಿ ಕಡ್ದು ಅಲ್ಲಿ ಹಿಂಗೆ ಕಾಲು ತಿಕ್ಕೋತಾಯ್ತು. ಈಕಿಗೆ ಸಿಟ್ಟು ಬತ್ತು ಸಣ್ಣಾಕಿಗೆ. ಅವ್ವ ನನ್ನ ಗಂಡನ ಕಾಲಿಗೆ ಆಕಿನ ಗಂಡನ ಕಾಲು ಒದಿಲಕತ್ತದಲ್ಲ. ಅವ ಅಂದ ಇಲ್ಲ ಅದನ್ನು ಕಾಲು ನಂದಿ ಅದತಿ ಒಂದು. ನೀ ಕುದ್ರು ನೀ ಎಟ್ಟೆ ಇದ್ರು ಆಕಿನ ಮ್ಯಾಗೆ ಜೀವಿದೀನಿ. ಜೀವ ಅಲ್ಲ ಕಾಲು ನನ್ನವ ತಿವ ಅಂತ ನೀ ಕುದ್ರಿ ಹೀಗೆ ಹಾಕಿಲ್ಲ ಆಕಿನ ಗಂಡನ ಕಾಲಿಗೆ ಬಸ್ತಾನೆ ಮಾಡ್ತೀನಿ ತಿಕ್ಕೆ ಅಂತ. ಅವ ಅಂತಾನ ಹುಚ್ಚುಗಟ್ಟು ಏನು ಮಾಡ್ತೀಯ ಅಂದ. ನಾ ಏನಾರು ಮಾಡ್ತೀನಿ ಸುಮ್ಮಕ್ಕೋನಿ.
ಹಾಗೆ ಓಡಿ ಹೋದಕ್ಕೇನು ಒಣಕಿ ತೊಗೊಂಡು ಬಂದು ಬಲಗಾಲಿ ಹೊಡಿ 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 ಇದು ಗಂಡಿದ್ರೆ ಬಚಾವ್ ಬಚಾವ್ ಅಂತದ. ಏನು ಬಚಾವಿಲ್ಲ ಏನಿಲ್ಲ, ಹೀಗೆ ಹಾಕಿಲ್ಲ ಹಾಕಿನ ಗಂಡನ ಕಾಲಿ ಬಸ್ತಾರೆ ಮಾಡಿ ನೀ ಸುಮ್ಮ ಹಾಕ್ಕೊಂಡು ನೋಡಿ ಅಂದ. ಸುಮ್ಮ ಹೆಂಗೆ ಮಕ್ಕೊಳ್ಳಿ, ಅದು ಕಾಲು ನಂದದ ಇದು ಆತದ, ನೀ ಸುಮ್ಮ ಹಾಕೋ ಹೊಡಿ ಹೊಡಿ ಹೊಡಿ. ಆಕಿ ಮರುದಿವ್ಸ ಬಂದ್ಲು ಗಂಡನ ಮ್ಯಾಗ ಕಾಜಿದಿಂದ ಅರ್ಧ ಡಜನ್ ಬಾಳಿಕೆ ಇಟ್ಕೊಂಡು ತವ್ರ ಮನೆಗೆ ಹೋಗಿದ್ಲಲ್ಲ. ಆಕಿ ಬಂದು ಚೀಲ ತೊಗೊಂಡು ಬರೋದ್ರಾಗ್ಯದ ಇದು ಮಕ್ಕೊಂಡಿತ್ತು. ಯಾಕ್ರಿ ಆರಾಮ ಅಂದ್ಲು. ಏನು ಆರಾಮ, ನನ್ನ ಕಾಲು ನೋಡಿ ಇಲ್ಲಿ ಇದು ನೆಳ್ಳಕ್ಕದ ಇಂಥದಾಗ್ಯದ ಕಾಲು, ನನ್ನ ಕಾಲು ನೋಡಿ. ಯಾಕ್ರಿ ಏನಾಗದ? ಏನೂ ಇಲ್ಲ, ಈ ಕಡೆ ಹುಳ ಕಡಿತು, ಈ ಕಾಲು ತೊಗೊಂಡು ತಿಕ್ಕೊಂಡೆ, ನನ್ನ ಗಂಡನ ಕಾಲಿಗೆ ಒದಿತೈತೆ ಒಣಕಿ ತೊಗೊಂಡು ಹೊಡೆದಾಳ. ಎಷ್ಟು ಅಂದುಕೊಳ್ಳೋದು ಚೀಲ ಬೀಸಿ ಹೋಗೋದಕ್ಕಿನ ಯಾವಾಗ ನಾ ಇಲ್ಲಾರ್ದಾಗ ನನ್ನ ಗಂಡನ ಕಾಲಿಗೆ ಹೊಡೆದಾಳತ್ತದ, ಅಕ್ಕಿನ ಗಂಡನ ಕಾಲಿಗೆ ನಾ ಯಾಕೆ ಬಿಡಲಿ? ಈಗ ದನ ಹೊರಗೆ ಓಡಿ ವಾದ್ಲಾಯ್ತು. ಹೋಗಿ ಇಂಥ ಕಲ್ಲು ಎತ್ಕೊಂಡು ತಂದು ಹಾಕ್ತಾಯಿತ್ತು. ಅದು ಅಲ್ಲೇ ಗಂಡು ಒದ್ದಾಡಿ ಕಲಸೆ ಆಯ್ತು. ಏನ್ರಿ ಎಡ್ಡು ಮಾಡ್ಕೊಂಡವ್ರದೇವ ಹಣಿ ಬರಿ ಹಿಂಗದ. ಏನು ಪರಮಾತ್ಮಂದ 3 ಹೆಂಡ್ರನ್ನ ಮಾಡ್ಕೊಳೋಣ ಏನ್ರಿ? 3 ಮಂದಿ ಅಂತೀವಿಲ್ಲ ನಾವು. ನಿಮಗೆ ತಿಳಿಯಂಗೆ ಸ್ವಲ್ಪದೊಳಗೆ ಅಂತ ಹೇಳ್ತೇನೆ ನಿಮಗೆ. ಮೊದಲನೇ ಹೆಂಡತಿ ಯಾರು ಒತ್ತುಕೊಂಡಂದು ಕೇಳಿದ್ರೆ ದಕ್ಷ ಬ್ರಹ್ಮನ ಮಗಳಾಗಿರ್ತಕ್ಕಂಥ ದಾಕ್ಷಾಯಣಿ ಏನ್ರಿ. ಅವಳು ಏನ್ರಿ ತನ್ನ ತಂದೆಗೆಂದ ಅಪಮಾನ ಮಾಡ್ಯಾರ ಹತ್ತಿಕೊಂಡಂದು ಇವ್ರಿಗೆ ಹೇಳಲಾರ್ದೇನೆ ಯಜ್ಞ ಹೋಮ ಅಂತಕ್ಕಂಥ ಮಾಡಿದ್ರು. ಕರಿಲಾರ್ದೇನೆ ಈಗ ಯಾರು ದಾಕ್ಷಾಯಣಿ ಆ ದಕ್ಷ ಬ್ರಹ್ಮ ಮಾಡಿರ್ತಕ್ಕಂಥ ಯಜ್ಞ ಹೋಮಕ್ಕೆ ಹೋದಾಗ ತಂದೆ ಪರಮಾತ್ಮನಿಗೆಂದ ಬೈಯುವಾಗ ಒಬ್ಬ ಗಂಡನಿಗೆಂದ ಬೈತಕ್ಕಂಥ ಬೈಗುಳುಗಳನ್ನು ಒಬ್ಬ ಪತಿರತಿ ಆಗಿರ್ತಕ್ಕಂಥ ಹೆಣ್ಣಿನ ಕಿವಿಯಾಗಿಂದ ಬೀಳಬಾರ್ದು ಅಂಥದನ್ನು ಕೇಳಿ ತಿರುಗಿ ನಾ ಗಂಡಗೆ ಮುಖ ಹೆಂಗೆ ತೋರಿಸಲತ್ತಿಕೊಂಡು ಅಲ್ಲಿ ಏನು ಹೋಮ ಮಾಡ್ತಿದ್ರಲ್ಲ ಆ ಹೋಮಿನೊಳಗೇನೆ ಆ ಉರಿತಕ್ಕಂಥ ಉರಿಯೊಳಗೇನೆ ಹಾರಿ ತನ್ನ ಪ್ರಾಣವನ್ನು ಕೊಟ್ಟಿರ್ತಕ್ಕಂಥವಳು ಯಾರು? ಮೊದಲನೇ ಹೆಂಡತಿ ದ್ರಾಕ್ಷಾಯಣಿ. ಮುಂದೆ ಅದೇ ದ್ರಾಕ್ಷಾಯಣಿನೇ ಯಾವ ಪರ್ವತರಾಜನ ಮಗಳಾಗಿ ಪಾರ್ವತಿಯಾಗಿಂದ ಹುಡ್ತಾಳ. ಮುಂದೆ 2ನೇ ಮದುವೆ ಮಾಡ್ಕೋತಾನ ಪರಮಾತ್ಮ. ಈಕೆ 2ನೇ ಹೆಂಡತಿ. ಇನ್ನು ಕಾಯಮಂತೂ ತಲೆ ಮ್ಯಾಗಂದ ಗಂಗಾ ಏನ್ರಿ, ಆಕೆ 3ನೇದಾಗಿ. ಎಷ್ಟು ಮಂದಿ ನಮ್ಮನ್ನ ಎಲ್ಲಿ ನೋಡ್ತಾನೆ ಪರಮಾತ್ಮ? ನೋಡೋಕ್ಕೆ ಸಾಧ್ಯ ಆಕದ್ರಿ? ನಮ್ಮನ್ನ ಎಲ್ಲಿ ನೋಡೋಕ್ಕೆ ಸಾಧ್ಯ ಆಕಂದ್ರೆ ನಾ ಹೇಳಿ ನಿಮ್ಮ 2 ಹೆಂಡ್ರು ಮಾಡ್ಕೊಂಡ್ರೆ ಈ ಪರಿಸ್ಥಿತಿ ಅದ. ಇನ್ನು 3 ಹೆಂಡ್ರು ಮಾಡ್ಕೊಂಡಿರ್ತಕ್ಕ ಪರಮಾತ್ಮ ಏನ್ರಿ ನಮ್ಮನ್ನೆಲ್ಲ ಜಗತ್ತನ್ನು ನೋಡ್ಲಿಕ್ಕಿಂದ ಆಗಂಗಿಲ್ಲ. ನೀವು ನೋಡಿರ್ತಕ್ಕಂಥ ಪರಮಾತ್ಮನೇ ಬೇರೆ, ಇಲ್ಲಿ ನಾ ಹೇಳ್ತಕ್ಕಂಥ ಪರಮಾತ್ಮನ ಬೇರೆ. ಪರಮಾತ್ಮ ಎಲ್ಲಿನೂ ಕೂಡ ಹೊರಗಿಲ್ಲ, ಲಗ್ನ ಇಲ್ಲ, ಮೂರ್ತಿ ಇಲ್ಲ, ಮಕ್ಕಳಿಲ್ಲ, ಮರಿ ಇಲ್ಲ, ಯಾವುದು ಕೂಡ ಇಲ್ಲ. ಅಕ್ಕ ಮಾದೇವಿ ಒಂದು ಮಾತು ಹೇಳ್ತಾಳಲ್ಲ, ರೂಹಿಲ್ಲದ ಕೇಡಿಲ್ಲದ ಚಲುವಂಗ ಅನ್ನುವಲ್ಲಿದನವ್ವ. ಯಾವ ಪರಮಾತ್ಮನಿಗೆಂದ ಆಕಾರ ಇಲ್ಲ, ಪರಮಾತ್ಮನಿಗೆಂದ ರೂಪ ಇಲ್ಲ, ಪರಮಾತ್ಮನ ನಮ್ಮ ನಿಮ್ಮಂಗೆಂದ ತಿರುಗಾಡವಲ್ಲ, ಉಣವಲ್ಲ, ತಿನ್ನವಲ್ಲ, ಯಾವುದೂ ಕೂಡ ಇಲ್ಲ. ಹಾಗಾದ್ರೆ ಆ ಪರಮಾತ್ಮ ಎಲ್ಲಿ ಅದನ್ನ ಹತ್ತುಕೊಂಡದ ಕೇಳಿದ್ರೆ ಎಲ್ಲರಲ್ಲಿನೂ ಕೂಡ ಪರಮಾತ್ಮ ಅದ, ನಿಮ್ಮಲ್ಲಿ ಪರಮಾತ್ಮ ಅದಾನ. ಪರಮಾತ್ಮ ಅದಾನ ಹತ್ತುಕೊಂಡದನ್ನ ಇವತ್ತು ಪ್ರವಚನ ಕೇಳಕ್ಕೆ ನೀವು ಬಂದಿರಿ. ನನ್ನ ಒಳಗಿಂದ ಪರಮಾತ್ಮ ಅದಾನ ಹತ್ತುಕೊಂಡು ನಾನು ನಿಮ್ಮ ಊರಿಗಿಂದ ಪ್ರವಚನ ಹೇಳಕ್ಕೆ ಬಂದೀನಿ ಏನ್ರಿ. ಇದೆಲ್ಲ ಜಗತ್ತಿನೊಳಗೆ ಒಂದು ಮಾತು ಹೇಳ್ತಾರಲ್ಲ, ಅಣುರೇಣು ತುಣ ಕಾಸ್ಟ್ ಒಳಗನು ಕೂಡ ಪರಮಾತ್ಮ ಅದಾನ ಅಂದ್ರೆ ಒಂದು ಹುಲ್ಲು ಕಡ್ಡಿ ಒಳಗನು ಕೂಡ ಪರಮಾತ್ಮ ಅದಾನ. ಆದ್ರೆ ನಮ್ಮ ಕಣ್ಣಿಗೆ ಕಾಣಲಾಗಿಲ್ಲ. ಅವನನ್ನು ನೋಡಬೇಕಾದ್ರೆ ನಾವು ಏನು ಮಾಡಬೇಕು ಅನ್ನೋದನ್ನು ನಾ ತಿಳಿಸಿಕೊಡೋದಕ್ಕಾಗಿ ನಾನು ನಿಮ್ಮ ಊರಿಗೆ ಬಂದಿನ. ನಿನ್ನ ಒಳಗಿರ್ತಕ್ಕಂಥ ಪರಮಾತ್ಮನನ್ನು ನೀನು ನೋಡಬೇಕು, ನಿನ್ನ ಒಳಗಿರ್ತಕ್ಕಂಥ ಭಗವಂತನನ್ನು ನೀ ಕಾಣಬೇಕು. ಹಾಗಾದ್ರೆ ನಿನ್ನ ಒಳಗಿರ್ತಕ್ಕಂಥ ಪರಮಾತ್ಮನನ್ನ, ನಿನ್ನ ಒಳಗಿರ್ತಕ್ಕಂಥ ಭಗವಂತನನ್ನ, ನಿನ್ನ ಒಳಗಿರ್ತಕ್ಕಂಥ ಚೈತನ್ಯನನ್ನ ಇದನ್ನೆಲ್ಲಾನು ಕೂಡ ನಾವು ಕಾಣಬೇಕಾಗಿತ್ತು ಹತ್ತಿಕೊಂಡ್ರ ಯಾವ ಕಣ್ಣಿನಿಂದ ಕಾಣ್ತದ ಹತ್ತಿಕೊಂಡ ಕೇಳಿದ್ರ ಇದಕ್ಕೊಂದು ಬೆಳಕದ ಕತ್ತಲ್ದಾಗದಾನ ಪರಮಾತ್ಮ. ಕಲ್ಪನೆ ಇರಲಿ ಮಗ, ಕತ್ತಲದೊಳಗದಾನ ಪರಮಾತ್ಮ. ನಿಮ್ಮೆಲ್ಲರಲ್ಲಿನೂ ಕೂಡ ಪರಮಾತ್ಮ ಅದಾನ, ಆದ್ರೆ ಕತ್ತಲದೊಳಗದಾನೆ. ಹಾಗಾದ್ರೆ ಆ ಕತ್ತಲದೊಳಗಿರ್ತಕ್ಕಂಥ ಪರಮಾತ್ಮನನ್ನ ನಾವು ಹೆಂಗೆ ಹುಡುಕಬೇಕು ಹತ್ತಿಕೊಂಡ ಕೇಳಿದ್ರ ಬೆಳಕಿನಾಗಂದ ಹುಡುಕಬೇಕು. ಯಾವ ಬೆಳಕ? ಈ ಹೊರಗಿಂದ ವಸ್ತುಗಳನ್ನು ಕಳ್ಕೊಂಡಿದ್ದೀವಿ ಅಂತಂದ್ರೆ ಕತ್ತಲದೊಳಗಿಂದ ಇಟ್ಟಿದ್ದೀವಿ ಹತ್ತಿಕೊಂಡ್ರ ಒಂದು ಬ್ಯಾಟ್ರಿನೋ ಕಂದಿಲೋ ಏನ್ರಿ ಲೈಟ್ ಗಿಟ್ ಹಾಕಿ ಅಂದ್ರೆ ನಾವು ಏನಾರ ಹುಡುಕ್ಬೋದು. ಆದ್ರೆ ನಮ್ಮ ಒಳಗಿರ್ತಕ್ಕಂಥ ಪರಮಾತ್ಮನನ್ನ ಇದಕ್ಕೂ ಒಂದು ಬ್ಯಾಟ್ರಿ ಅಂತ ಹುಡುಕಬೇಕಾಗ್ತದೆ, ಇದಕ್ಕೂ ಒಂದು ಕಂದಿಲ ಹಾಕಿ ಅಂತ ಹುಡುಕಬೇಕಾಗ್ತದೆ. ಹಾಗಾದ್ರೆ ಆ ಕಂದಿಲ್ಲ ಬ್ಯಾಟ್ರಿ ಯಾವುದು ಹತ್ತಿಕೊಂಡೋದಕ್ಕೆ ಕೇಳಿದ್ರೆ, ಆ ಬೆಳಕು ಯಾವ ಬೆಳಕು ಹತ್ತಿಕೊಂಡೋದಕ್ಕೆ ಕೇಳಿದ್ರೆ ಜ್ಞಾನದ ಬೆಳಕಿನೊಳಗಿಂದ ಹುಡುಕಿದಾಗ ಮಾತ್ರ ಆ ಪರಮಾತ್ಮ ಸಿಗ್ತಾನೆ, ಹೊರತಾಗಿ ಇಲ್ಲದೆ ಇದ್ರ ಪರಮಾತ್ಮನ ತಗೊಂಡು ಸಿಗ್ತಕ್ಕಂಥವಲ್ಲ. ಎದ್ರಾಗ ಹುಡುಕ್ಬೇಕು ನಾವು? ಜ್ಞಾನದ ಬೆಳಕಿನೊಳಗ. ಬಸವಣ್ಣ ಜ್ಞಾನದ ಬೆಳಕಿನೊಳಗಿಂದ ಹುಡುಕದ, ಅವರಿಗೆಂದ ಪರಮಾತ್ಮನ ತಗೊಂಡ ಕಂಡ. ನೋಡ್ರಿಲ್ಲ ಪರಮಾತ್ಮನ, ಬಸವಣ್ಣವ್ರ ಫೋಟೋ ನೋಡಿರಲ್ಲ ಐಕ್ಯ ಸ್ಥಳದೊಳಗೆ, ಒಂದು ಕಡೆಗಿಂದ ಪರಮಾತ್ಮ ಅದಾನ, ಇನ್ನೊಂದು ಕಡೆಗಿಂದ ಬಸವಣ್ಣ ಅದಾನ. ಹಿಂಗೆ ಪರಮಾತ್ಮ ಬಸವಣ್ಣನನ್ನು ತೆಕ್ಕಿ ಬಡ್ದಿದ್ದು ಏನ್ರಿ ಅಪ್ಕೊಂಡಿರ್ತಕ್ಕಂಥ ಫೋಟೋ ನೀವು ಭಾಳ ಜನ ನೋಡಿರ್ಬೇಕು. ಬಸವಣ್ಣಗ ಅವ ಜ್ಞಾನದ ಬೆಳಕಿನೊಳಗಿಂದ ಹುಡುಕದ ಬಸವಣ್ಣ, ಅವನಿಗೆಂದ ಭಗವಂತ ಕಂಡ. ಅವ ಭಗವಂತನನ್ನ ಕಂಡನ ಹತ್ತಿಕೊಂಡಂದ್ರೆ ನಾಡಿನ ಮೂಲೆಗಳಿಂದ ಬಸವ ಕಲ್ಯಾಣಕ್ಕೆ ಅಲ್ಲಿ ಅನುಭವ ಮಂಟಪ ಸ್ಥಾಪನೆ ಮಾಡ್ಯಾನ ಬಸವಣ್ಣ. ಏನ್ರಿ ಲಕ್ಷದ ಮೇಲೆ 96,000 ಜಂಗಮರಿಗೆಂದ ನಿತ್ಯ ಪ್ರಸಾದ ಮಾಡಿಸ್ತಾನೆ ಬಸವಣ್ಣ ಅನ್ನೋದನ್ನ ಇಡೀ ನಾಡಿನ ಮೂಲೆಗಳಿಗೆಂದ ಗೊತ್ತಾಯ್ತು.
ಇಡೀ ಜಗತ್ತಿನ ತುಂಬ ಕೂಡ ಗೊತ್ತಾಯಿತು. ಅವತ್ತಿನ ದಿನಮಾನದೊಳಗೆ ಅದನ್ನ ಟಿ ವಿ ಇಲ್ಲ, ಮೊಬೈಲ್ಗಳಿಲ್ಲ, ಯಾವುದು ಕೂಡ ಇಲ್ಲ ಏನ್ರಿ. ಯಾವುದು ಸಾಧನೆಗಳಿಂದ ಅವತ್ತು ಯಾವುದು ಕೂಡ ಇದ್ದಿದ್ದಿಲ್ಲ. ಆದ್ರೆ ಅಂಥ ದಿನಮಾನದೊಳಗೆ ಬಸವಣ್ಣನವರು ಬರೆದಿರ್ತಕ್ಕಂಥ ವಚನ ಸಾಹಿತ್ಯ, ಬಸವಣ್ಣನವರು ಮಾಡಿರ್ತಕ್ಕಂಥ ಅನುಭವ ಮಂಟಪ ಏನ್ರಿ, ಬಸವಣ್ಣನಲ್ಲಿಗೆ ಬರ್ತಕ್ಕಂಥ ಶರಣರು ಒಬ್ಬರಲ್ಲ ಇಬ್ಬರಲ್ಲ, ಸಾವಿರ ಸಾವಿರ ಜನ ಶರಣರು ಕಲ್ಯಾಣ ಕಡೆಯಿಂದ ಬರಕತ್ತು. ಎಲ್ಲ ಹಾದಿಗಳ ಕೂಡ ಕಲ್ಯಾಣಕ್ಕೆ ಕೂಡ್ಲಕತ್ತು. ಎಲ್ಲ ಶರಣರು ಒಂದೇ ಜಿಲ್ಲಾ ಅಂತಲ್ಲ. ಇವತ್ತು ನಾವು ಬಿಜಾಪುರ ಜಿಲ್ಲಾ ಜನ ನಾವು ಎಷ್ಟರ ಮಟ್ಟಿಗೆ ಅಂತ ಖುಷಿ ಪಡಬೇಕಂತಕೊಂಡೆ ಕೇಳಿದ್ರೆ ಏನ್ರಿ, ನಮ್ಮ ಬಿಜಾಪುರ ಜಿಲ್ಲೆ ಅನ್ನತಕ್ಕಂಥದ್ದನ್ನು ಇಡೀ ಜಗತ್ತೆಂದು ನಮ್ಮ ನೆನೆಸ್ತದೆ ಏನ್ರಿ. ಬಿಜಾಪುರ ಜಿಲ್ಲೆಯನ್ನು ಇಡೀ ಜಗತ್ತೆಂದು ನೆನೆಸ್ತದೆ. ಎದರಿಂದ ತಗೊಂಡೆ ಕೇಳಿದ್ರೆ ಬಸವಣ್ಣ ಹುಟ್ಟಿದ್ದು ನಮ್ಮ ಬಿಜಾಪುರ ಜಿಲ್ಲಾದೊಳಗನೆ. ಕಲ್ಪನೆ ಇರಲಿ ಮಗ, ಬಸವಣ್ಣ ಹುಟ್ಟಿದೆ ಅಂದ್ರೆ ನಮ್ಮ ಬಿಜಾಪುರ ಜಿಲ್ಲೆ. ಒಬ್ಬರಲ್ಲ ಇಬ್ಬರಲ್ಲ, ಮಡಿವಾಳ ಮಾತಾಯಿ ಹುಟ್ಟಿದೆ ಅಂದ್ರೆ ನಮ್ಮ ಬಿಜಾಪುರ ಜಿಲ್ಲೆ. ಇಲ್ಲೇ ದೇವರೂಪಿ ಒಳಗೆ ಏನ್ರಿ, ಹಾವಿನಾಳ ಕಲ್ಲೈ ಹುಟ್ಟಿದೆ ಅಂದ್ರೆ ಇಲ್ಲೇ ಏನ್ರಿ, ಹತ್ತಳ್ಳಿ ಹತ್ತಿರದಿಂದ ಬರ್ತದೆ ಹಾವಿನಾಳ ಹತ್ತುಕೊಳೋದು. ಒಬ್ಬರಲ್ಲ ಇಬ್ಬರಲ್ಲ ಏನ್ರಿ, ನೂರಾರು ಜನ. ಹಡಪದಪ್ಪಣ್ಣ ಬಸವಣ್ಣನವರ ಬಲಗೈ ಬಂಟನಾಗಿರ್ತಕ್ಕಂಥ ಹಡಪದಪ್ಪಣ್ಣ ಅವ ಹುಟ್ಟಿದ್ದು ಕೂಡ ಬಿಜಾಪುರ ಜಿಲ್ಲಾನೇ. ಅವ ಎಲ್ಲಿ ಹುಟ್ಟ್ಯಾನ ಹತ್ಕೊಂಡು ಕೇಳಿದ್ರೆ ಇಲ್ಲೇ ಮಸೀಬನಾಳದೊಳಗಿಂದ ಹುಟ್ಟ್ಯಾನ. ಬಾಗೇವಾಡಿ ತಾಲೂಕ ಮಸೀಬನಾಳದೊಳಗಿಂದ ಹುಟ್ಟ್ಯಾನ. ನೋಡ್ರಿ, ನಾವು ಬಿಜಾಪುರ ಜಿಲ್ಲಾದ ಜನ ಎಷ್ಟು ನಾವು ಪುಣ್ಯ ಮಾಡೀವಿ. ಅವತ್ತಿನ ದಿನಮಾನದೊಳಗಿಂದ ಧರ್ಮದ ಕ್ರಾಂತಿ ಮಾಡಿರ್ತಕ್ಕಂಥ ಶರಣ ಹತ್ತುಕೊಂಡ್ರೆ ಅದು ಬಸವಣ್ಣನನ್ನು ಬಿಟ್ಟರೆ ಮತ್ತೆ ಯಾರೂ ಕೂಡ ಇಲ್ಲ. ಧರ್ಮ ನಶಿಸಿ ಹೋಗ್ಲಕತ್ತಿತ್ತು. ನಮಗೆ ಯಾರಿಗೂ ಕೂಡ ಅವತ್ತಿನ ದಿನಮಾನದೊಳಗಿಂದ ಬೆಲೆ ಇದ್ದಿದ್ದಿಲ್ಲ. ನಾವು ಎಲ್ಲರೂ ಕೂಡ ನಮಗಂದ ಕಿಮ್ಮತ್ ಅಂತಕ್ಕಂಥ ಇರದಾಗಿರ್ತಕ್ಕಂಥ ಪ್ರಸಂಗದ ಒಳಗೆ ಅವತ್ತಿನ ದಿನಮಾನದೊಳಗೆ ಬರೀ ಬ್ರಾಹ್ಮಣರದೇ ಆಳಿಕೆ ಅಂತಕ್ಕ ನಡೀತಿತ್ತು ಏನ್ರಿ. ಅವಾಗೆಲ್ಲ ಶ್ರೇಷ್ಠ ಅಂತಂದ್ರೆ ಬ್ರಾಹ್ಮಣರು. ನಾವೆಲ್ಲ ಕೀಳ ದೃಷ್ಟಿಯೊಳಗೆ ಇದ್ದಿರ್ತಕ್ಕಂಥವ್ರು. ನಾವು ಲಿಂಗಾಯತರು, ವೀರಶೈವರು ನಾವೇನದಿವಲ್ಲ ಅವತ್ತಿನ ದಿನಮಾನದೊಳಗೆ 12ನೇ ಶತಮಾನದೊಳಗೆ ನಾವು ಅತಿ ಕೀಳು ಮಟ್ಟದೊಳಗಿಂದ ಜೀವನ ಕಳೆದಿರ್ತಕ್ಕಂಥವ್ರು. ಯಾವಾಗಂದ್ರೆ ಇವ್ರು ಯಾರು ಕೂಡ ಕೀಳ್ರಲ್ಲ ಏನ್ರಿ, ಬರೀ ಬ್ರಾಹ್ಮಣರ ಶ್ರೇಷ್ಠ ಅಲ್ಲ, ಜಗತ್ತಿನೊಳಗಿಂದ ಎಲ್ಲರೂ ಕೂಡ ಶ್ರೇಷ್ಠ ಅನ್ನೋದನ್ನು ಇಡೀ ಜಗತ್ತಿಗಂತ ತೋರಿಸಿಕೊಟ್ಟಿರ್ತಕ್ಕಂಥವ ಅದು ಬಸವಣ್ಣ ಅಂತಕೊಂಡ್ರೆ ಬಿಟ್ಟರೆ ಮತ್ತೆ ಯಾರು ಕೂಡ ಇಲ್ಲ ಏನ್ರಿ. ನಮಗೆಲ್ಲ ಲಿಂಗ ದೀಕ್ಷೆ ಅಂತಕ್ಕಂಥ ಮಾಡಿಸಿ ಅವತ್ತಿನ ದಿನಮಾನದೊಳಗೆ ಜಗತ್ತಿಗಂದ ಲಿಂಗದ ಅರಿವು ಅಂತಕ್ಕಂಥ ಕೊಟ್ಟು, ಅಷ್ಟಾಭರಣ ಅಂದ್ರೇನು, ಷಡಸ್ಥಲ ಅಂದ್ರೇನು, ಪಂಚಾಚಾರ ಅಂದ್ರೇನು, ಇವೆಲ್ಲ ಏನ್ರಿ ಇದಕ್ಕಿಂತ ಮುಂಚಿತವಾಗಿ ಅಂದ್ರೆ ಯಾವ ಸಿದ್ಧಾಂತ ಶಿಖಾಮಣಿ ಅಂತಕ್ಕಂಥದ್ದನ್ನು ಯಾವ ರೇಣುಕಾಚಾರ್ಯರಿಂದ ಬೋಧನೆ ಮಾಡಿ ಅಂತ ಹೋಗಿದ್ರೆ ಖರೆ, ಆದರೆ ಅದು ಪ್ರಚಲಿತ ಒಳಗಂದ ಇದ್ದಿದ್ದಿಲ್ಲ. ನಮಗೆ ಯಾರಿಗೂ ಕೂಡ ಲಿಂಗ ಅಂದ್ರೆ ಗೊತ್ತಿದ್ದಿದ್ದಿಲ್ಲ, ವಿಭೂತಿ ಅಂದ್ರೆ ಗೊತ್ತಿದ್ದಿದ್ದಿಲ್ಲ, ಇವು ಯಾವ ಕೂಡ ಅಷ್ಟಾವರಣ ಅಂತಕ್ಕಂಥ ಗೊತ್ತಿದ್ದಿದ್ದಿಲ್ಲ. ಈ ಎಲ್ಲ ಧರ್ಮ ಕ್ರಾಂತಿ ಮಾಡಿರ್ತಕ್ಕಂಥ ಕೀರ್ತಿ ಅದು ಬಸವಣ್ಣಿಗೆ ಬರ್ತದೆ ಹೊರತಾಗಿ ಬಸವಣ್ಣನ ಬಿಟ್ಟರೆ ಮತ್ತೆ ಯಾರಿಗೂ ಕೂಡ ಬರಂಗಿಲ್ಲ. ಎಲ್ಲ ವಾರ್ತೆ ಅಂತಕ್ಕಂಥದ್ದು ಎಲ್ಲ ಕಡೆನೂ ಕೂಡ ಗೊತ್ತಾಗಿಬಿಡ್ತು. ಬಸವಣ್ಣ ಒಬ್ಬ ಮಹಾಜ್ಞಾನಿ ಅದಾನೆ, ಬಸವಣ್ಣ ಒಂದು ಕಡೆಗಿಂದ ಪವಾಡ ಪುರುಷ ಅದಾನೆ, ಬಸವಣ್ಣ ವಚನ ಸಾಹಿತ್ಯಗಳನ್ನು ಬರೀಲಕತ್ತಾನೆ. ಅಂತ ಅನುಭವ ಮಂಟಪದೊಳಗೆ ಏನು ಚರ್ಚೆ ನಡೀತದೆ ತಗೊಂಡು ಕೇಳಿದ್ರೆ ಶರಣರು ಬರೆದಿರ್ತಕ್ಕಂಥ ವಚನ ಸಾಹಿತ್ಯಗಳಿಂದ ಚರ್ಚೆ ನಡೀತಾವತ್ತ ಅನ್ನೋದನ್ನು ಇಡೀ ಜಗತ್ತಿನ ತುಂಬಾ ಕೂಡ ಗೊತ್ತಾಯಿತು. ಆ ಸುದ್ದಿ ಗೊತ್ತಾಗಿದ್ದು ಎಲ್ಲಿ ಎತ್ತಿಕೊಂಡು ಕೇಳಿದ್ರೆ ಇಲ್ಲೇ ನಿಮ್ಮ ಸಮೀಪದೊಳಗಿರ್ತಕ್ಕಂಥ ಉಮರಾಣಿ ಎತ್ತಿಕೊಂಡನ್ನುವಂಥ ಊರು ಬರ್ತದೆ ಏನ್ರಿ, ಇಲ್ಲೇ ನಿಮ್ಮ ಸಮೀಪ ಬರ್ತದೆ ಉಮರಾಣಿ. ಆ ಉಮರಾಣಿ ಒಳಗಿಂದ ಯಾರದರ ಎತ್ತುಕೊಂಡೆ ಕೇಳಿದ್ರೆ ಯಾವ ಸಿರಸಮ್ಮ ಏನ್ರಿ ಅನಂತರಾಯ ಎತ್ತುಕೊಂಡನಂಥ ದಂಪತಿಗಳ ಪುಣ್ಯ ಗರ್ಭದೊಳಗಿಂದ ಹುಟ್ಟಿರ್ತಕ್ಕಂಥ ತಾಯಿ ದಾನಮ್ಮ. ಅವಳು ಮೊದಲು ದಾನಮ್ಮ ಅಲ್ಲ, ಲಿಂಗಮ್ಮಕ್ಕೆ. ಕಲ್ಪನೆ ಇರಲಿ, ಲಿಂಗಮ್ಮ ಅವಳ ಹೆಸರು. ಯಾವಾಗ ತಾನು ಹುಟ್ಟಿರ್ತಕ್ಕಂಥ ಪಂಚಾಳರ ಮನೆತನದೊಳಗ, ಆದರೆ ಅವಳು ಬೆಳಿಲಿಕ್ಕತ್ತಾಳಿ ಎಲ್ಲಿ ಎತ್ತುಕೊಂಡೆ ಕೇಳಿದ್ರೆ ಅದೇ ಉಮರಾಣಿ ಒಳಗಿರ್ತಕ್ಕಂಥ ಯಾವ ಊರೊಳಗಿರ್ತಕ್ಕಂಥ ದೊಡ್ಡ ಮಠ ಆ ಮಠದ ಗುರುಗಳ ಹತ್ರ ಲಿಂಗಮ್ಮಂದ ಬೆಳೀತಾಳ. ನೋಡ್ರಿ, ಆ ಗುರುವಿನ ಹತ್ರ ಇರ್ತಕ್ಕಂಥ ಜ್ಞಾನವನ್ನು ಸಂಪಾದನೆ ಮಾಡ್ತಾರೆ. ಅವತ್ತಿನ ದಿನಮಾನದಾಗ ಈಗಿನಂಗಂದ ಹೈಸ್ಕೂಲ್ ಇದ್ದಿದ್ದಿಲ್ಲ, ಈಗಿನಂಗಂದ ಅಂಗನವಾಡಿ, ಬಾಲವಾಡಿ ಏನ್ರಿ, LKG UKG ಯಾವ ಕೂಡ ಇದ್ದಿದ್ದಿಲ್ಲ. ಅವಾಗ ಯಾರದೇ ಮಕ್ಕಳಿಂದ ಹುಟ್ಟಿದ್ರು ಕೂಡ ಆ ಮಕ್ಕಳಿಂದ ಎಲ್ಲಿ ಬೆಳಿಬೇಕಂತಕೊಂಡು ಕೇಳಿದ್ರೆ ಮಠಮಾನ್ಯದೊಳಗನೆ ಬೆಳೆಸ್ತಿದ್ರು. ಗುರುಗಳಾಗಿರ್ತಕ್ಕಂಥವ್ರು ಧರ್ಮದ ಬೋಧನೆ ಅಂತಕ್ಕಂಥ ಮಾಡ್ತಿದ್ರು. ಅವಾಗೆಲ್ಲ ಏನ್ರಿ BA SSLC ಇವೆಲ್ಲ MA ಗಿಮೆ ಏನು ಇದ್ದಿದ್ದಿಲ್ಲ. ಆದರೂ ಕೂಡ ಅವತ್ತಿನ ದಿನಮಾನದೊಳಗಿಂದ ಪ್ರಶಸ್ತಿಗಳು ಕೊಡ್ತಿದ್ರು ಏನ್ರಿ, ಅವತ್ತಿನ ದಿನಮಾನದೊಳಗೆ ಪ್ರಶಸ್ತಿಗಳನ್ನು ಕೊಡ್ತಿದ್ರು. ಇದು ದಾನಮ್ಮ ಹತ್ತುಕೊಂಡಂತಕ್ಕಂಥದ್ದು ಏನು ಹತ್ತುಕೊಂಡದ ಕೇಳಿದ್ರೆ ಏನ್ರಿ ಸಾಮಾನ್ಯವಾಗಿರ್ತಕ್ಕಂಥ ಅಲ್ಲ. ಅಲ್ಲಮ್ಮ ಪ್ರಭುದೇವರು ಬಸವಣ್ಣವರು ಕೂಡಿ ಏನ್ರಿ ಲಿಂಗಮ್ಮ ಆಗಿರ್ತಕ್ಕಂಥ ಯಾವ ಲಿಂಗಮ್ಮಳಿಗೆ ದಾನಮ್ಮ ಹತ್ತುಕೊಂಡನ್ನುವಂಥ ಪ್ರಶಸ್ತಿ ಕೊಟ್ಟವರೇ ಯಾರು? ಅಲ್ಲಮ್ಮ ಪ್ರಭುದೇವರು, ಬಸವಣ್ಣವರು. ಕಲ್ಪನೆ ಇರಲಿ ಮಗ. ಯಾವಾಗನ್ನ ಲಿಂಗಮ್ಮ ಇದೇ ಉಮರಾಣಿ ಒಳಗಿಂದ ತಂದೆ ತಾಯಿಗಳ ಮಡಿಲೊಳಗ ಒಂದು ಕಡೆಗಿಂದ ಗುರುವಿನ ಆಶ್ರಯದೊಳಗಿಂದ ಬೆಳಿಲಿಕ್ಕತ್ಯ. ಧರ್ಮ ಗ್ರಂಥಗಳನ್ನು, ಧರ್ಮ ಸಾಹಿತ್ಯವನ್ನು
ನೋಡ್ರಿ, ಅವತ್ತಿನ ದಿನಮಾನದೊಳಗಿನ ಬಸ್ಗಳಿಲ್ಲ, ವಾಹನಗಳಿಲ್ಲ ಏನ್ರಿ, ಕಲ್ಯಾಣದೊಳಗಿಂದ ಬರೆದಿರ್ತಕ್ಕಂಥ ವಚನ ಸಾಹಿತ್ಯ ಏನ್ರಿ ಇಲ್ಲಿ ಉಮರಾಣಿತನ ಕೂಡ ಬಂದು ಮುಟ್ಟಿದ್ವು. ಅವತ್ತು ಯಾವಾಗಿಂದ ಗುರುಗಳಾಗಿರ್ತಕ್ಕಂಥವ್ರು ಲಿಂಗಮ್ಮಳಿಗಿಂದ 12ನೇ ಶತಮಾನದೊಳಗಿಂದ ಬರೆದಿರ್ತಕ್ಕಂಥ ತಾಡು ಓಲೆಗಳ ಮೇಲೆ ಬರೆದಿರ್ತಕ್ಕಂಥ ಆ ವಚನಗಳನ್ನು ಗುರುವಿನ ಕೈಯಾಗಿಂದ ಸಿಕ್ಕಾಗ ಆ ವಚನಗಳನ್ನು ಯಾರ ಮುಂದಂದ ಹೇಳ್ತಾರೆ ಹತ್ತುಕೊಂಡು ಕೇಳಿದ್ರೆ ಲಿಂಗಮ್ಮನ ಮುಂದಿಂದ ಹೇಳ್ತಾರೆ. ವಾ ಲಿಂಗಮ್ಮ ಬಸವ ಕಲ್ಯಾಣ ಹತ್ತುಕೊಂಡದೈತಿ. ಕಲ್ಯಾಣದ ಒಳಗಿಂದ ರಾಜ್ಯದ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಬಸವಣ್ಣ ಏನ್ರಿ ಅನುಭವ ಮಂಟಪ ಅಂತಕ್ಕಂಥ ಸ್ಥಾಪನೆ ಮಾಡ್ಯಾನೆ. ನಿತ್ಯ ನಿತ್ಯ ಲಕ್ಷದ ಮೇಲೆ 96,000 ಜಂಗಮರಿಗಿಂದ ನಿತ್ಯ ನಿತ್ಯ ಪ್ರಸಾದವನ್ನು ಮಾಡ್ತಾನೆ. ಅಟ್ಟಿ ಎಲ್ಲ ವಚನ ಸಾಹಿತ್ಯಗಳನ್ನು ಬರಲಿಕ್ಕತ್ತಾನೆ. ಕಲ್ಯಾಣಕ್ಕೆ ನಾಡಿನ ಮೂಲೆ ಮೂಲೆಗಳಿಂದ ಎಲ್ಲ ಶರಣರೆಲ್ಲ ಬರ್ಲಿಕ್ಕತ್ತಾರೆ ಎತ್ತುಕೊಂಡು ಅನ್ನೋದನ್ನು ಯಾವಾಗಿಂದ ಗುರುಗಳು ಆ ಲಿಂಗಮ್ಮನ ತಲೆಗಿಂದ ಕೊಡ್ತಾರೋ ಒಟ್ಟು ಅವಳು ಮನಸ್ಸಿನಾಗ ಏನು 18 ವರ್ಷದ ತರುಣಿ ಕಲ್ಪನೆ ಇರಲಿ. ಲಿಂಗಮ್ಮ ಗುರುವಿನ ಸೇವೆ ಮಾಡಿ ಏನ್ರಿ ಗುರುವಿನಲ್ಲಿರ್ತಕ್ಕಂಥ ಜ್ಞಾನ ಅಂತಕ್ಕಂಥ ಸಂಪಾದನೆ ಮಾಡಿ ಅವಳ ಬಳಿ ಎಷ್ಟು ತಾಕತ್ತು ಬಂದಿತ್ತು. 18 ವರ್ಷ ಕೇವಲ ವಯಸ್ಸೆಟ್ಟು 18 ವರ್ಷದ ತಾಯಿ ಲಿಂಗಮ್ಮ ಅವಳು ಬರೇ ಒಂದೇ ಒಂದು ಕನಸಾಗಿತ್ತು, ನಾನು ಕಲ್ಯಾಣಕ್ಕೆಂದು ಹೋಗಬೇಕು, ಶರಣರನ್ನು ನೋಡಬೇಕು, ಆ ಶರಣರ ಒಡನಾಡದೊಳಗಿಂದ ಇರಬೇಕು, ನಾನು ಅನುಭವ ಮಂಟಪದೊಳಗಿಂದ ಪಾಲ್ಗೊಳ್ಳಬೇಕು. ಏನ್ರಿ ಒಬ್ಬ ಹೆಣ್ಣು ಮಗಳಾಗಿ ನಾನು ಕೂಡ ಅನುಭವ ಮಂಟಪದೊಳಗಿಂದ ಪಾಲ್ಗೊಳ್ಳಬೇಕು ಅನ್ನುವಂಥ ಭಾವನೆ ಯಾಕೆ ಬಂತು ಹೊತ್ತು ಕೂಡ ಕೇಳಿದ್ರ ಅವತ್ತಿನ ದಿನಮಾನದೊಳಗೆ ತಾಯಿಂದರೆ ನೀವೆಲ್ಲ ಹಿಂಗೆ ಬರಪ್ಲೆ ಇದ್ದಿದ್ದಿಲ್ಲ. 12ನೇ ಶತಮಾನದಾಗ ನಿಮ್ಮ ಪ್ರವಚನ ಕೇಳಕ್ಕೆ ಅಂದ ಅನುಕೂಲ ಇಲ್ಲ. ಯಾಕೆ ಹೆಣ್ಣು ಮಕ್ಕಳನ್ನು ಅಲ್ಲಿ ಬರಬಾರ್ದು ಇಲ್ಲಿ ಬರಬಾರ್ದು ಇವೆಲ್ಲ ನಿಯಮಗಳು. ಈ ಜಗತ್ತಿನೊಳಗೆ ಬಸವಣ್ಣನನ್ನು ಯಾರು ನೆನೆಸ್ಬೇಕು ಹತ್ಕೊಂಡೆ ಕೇಳಿದ್ರೆ ಇಬ್ಬರು ಮಾತ್ರ ಪಕ್ಕ ನೆನೆಸ್ಬೇಕು. ಯಾರ್ಯಾರು? ಒಂದು ಹೆಣ್ಣು ಮಕ್ಕಳು, ಇನ್ನೊಂದೊಂದು ದಲಿತರಾಗಿರ್ತಕ್ಕಂಥವ್ರು ಬಸವಣ್ಣನನ್ನು ನೆನೆಯಬೇಕು. ಯಾಕೆ ಹೆಣ್ಣು ಮಕ್ಕಳು ನೆನೆಸ್ಬೇಕು ಹತ್ಕೊಂಡು ಕೇಳಿದ್ರೆ ಅವತ್ತಿನ ದಿನಮಾನದೊಳಗೆ ನೀವು ಎಲ್ಲಿ ಮಠಮಾನಿಗಳಿಗೆಂದು ಹೋಗುವಂಗಿಲ್ಲ, ಯಾವುದೇ ಕಾರ್ಯಕ್ರಮಗಳಿಗೆಂದು ಹೋಗುವಂಗಿಲ್ಲ. ಒಂದು ವೇಳೆ ನಾವು ಎಲ್ಲರೂ ಬೀಗರು ನೆಂಟರು ಮನೆಗೆಂದು ಹೋಗಬೇಕಾಗಿತ್ತು ಅಂದ್ರೆ ಈ ಮಾರ್ವಾಡಿ ಹೆಣ್ಮಕ್ಳಂದು ಸೀರೆ ಸೆರಗ ಹಾಕ್ಕೋತಾರಲ್ರಿ ಹಿಂಗೆ ಮುಖಕ್ಕೆ ನೋಡ್ರಿ ನೀವು. ಆ ಮಾರ್ವಾಡಿ ಹೆಣ್ಮಕ್ಳನ್ನ ಪೂರ ಇಲ್ಲಿತಾನೆ ಇರ್ತದೆ ಸೆರಗ, ಅವ್ರ ಮುಖ ಕಾಣಂಗಿಲ್ಲ. ಹಂಗ ನಾವು ಪ್ರತಿಯೊಬ್ಬ ಹೆಣ್ಣು ಮಕ್ಕಳು ಕೂಡ ಅವತ್ತಿನ ದಿನಮಾನ ಹೆಂಗಿತ್ತು ಹತ್ಕೊಂಡು ಕೇಳಿದ್ರೆ ಏನ್ರಿ ಮುಖಕ್ಕೆಂದ ಹಿಂಗೆ ಇದು ಹಾಕೊಂಡಿಂದ ತಿರುಗಾಡಬೇಕು. ಎಲ್ಲಿ ಹೋಗುವಂಗಿಲ್ಲ ಏನ್ರಿ ಪರಪುರುಷನಿಗೆಂದ ಮುಖ ತೋರಿಸುವಂಗಿಲ್ಲ. ಪರಪುರುಷರಿಂದ ಈ ಹೆಣ್ಣು ಮಗಳ ಮುಖ ಅಂತಗ ನೋಡಂಗಿಲ್ಲ. ಅವತ್ತೆಲ್ಲ ಭಾಳ ಏನ್ರಿ ಕಠಿಣವಾಗಿರ್ತಕ್ಕಂಥ ಪರಿಸ್ಥಿತಿ ಕಲ್ಯಾಣ ನಾಡಿನೊಳಗಲ್ಲ, ಇಡೀ ನಮ್ಮ ಭಾರತ ದೇಶದೊಳಗೆಂದ ತುಂಬಿತ್ತು. ಅದು ಎಲ್ಲವನ್ನು ಕೂಡ ತೆಗೆದು ಹೆಣ್ಣು ಬೇರೆ ಎಲ್ಲ ಗಂಡು ಬೇರೆ ಎಲ್ಲ ಹೆಂಗೆ ಜೇಡರ ದಾಶಿ ಮಾರಿ ಹೇಳ್ತಾರಲ್ಲ, ಗಡ್ಡ ಮೀಸೆ ಬಂದರೆ ಗಂಡೆಂಬರು ಏನ್ರಿ ಮಲೆ ಮುಡಿ ಬಂದರೆ ಹೆಣ್ಣೆಂಬರು, ನಡುವೆ ಸುಳಿವ ಆತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ ಕಾಣ ರಾಮನಾಥ ಅನ್ನುವಂಥ ಮಾತ ಹೆಂಗೆ ಜೇಡರ ದಾಶಿ ಮಾರಿ ಹೇಳ್ತಾರಲ್ಲ, ಇದು ನೋಡೋಕೆಂದ ಹೆಣ್ಣು ಕಣ್ಣಂಗೆ ಕಾಣಕತ್ತದ, ಇದು ನೋಡೋಕೆಂದ ಗಂಡು ಕಣ್ಣಂಗೆ ಕಾಣಕತ್ತದ. ಒಳಗಿರ್ತಕ್ಕಂಥ ಪರಮಾತ್ಮನಿಗೆ ಹೆಣ್ಣನು ಇಲ್ಲ ಗಂಡನೂ ಇಲ್ಲ, ಅವ ಸರ್ವರಿಗೂ ಕೂಡ ಸಮಾನತೆ ಅನ್ನುವಂಥದ್ದನ್ನು ವಿಚಾರ ಮಾಡ್ಕೊಂಡು ಬಸವಣ್ಣವರು ಅವತ್ತಿನ ದಿನಮಾನದೊಳಗೆ ಹೆಣ್ಣು ಮಕ್ಕಳಿಗೆ ಸ್ವಾತಂತ್ರ್ಯ ಕೊಟ್ಟರು. ನೀವು ಅನುಭವ ಮಂಟಪ ಬರ್ಬೋದು, ನೀವು ಲಿಂಗ ದೀಕ್ಷೆ ಮಾಡ್ಕೋಬೇಕು ಏನ್ರಿ. ಜಗತ್ತಿನೊಳಗೆ ಇವನಾರವ ಎಂದೆನಿಸದೆ ಇವ ನಮ್ಮವ ನಮ್ಮ ಮಹಾಮನೆಯ ಮಗನೆಂದೆನಿಸ ಅನ್ನುವಂಥ ಮಾತನ್ನ ಬಸವಣ್ಣವರಿಂದ ಯಾಕೆ ಹೇಳಿದ್ರು ಹೊತ್ತುಕೊಂಡು ಕೇಳಿದ್ರೆ ಇದು ಹೆಣ್ಣಲ್ಲ ಇದು ಗಂಡಲ್ಲ, ಎಲ್ಲರೂ ಕೂಡ ಯಾರು ಸ್ವರೂಪ ಹೊತ್ತುಕೊಂಡು ಕೇಳಿದ್ರೆ ಯಾರು ಇಷ್ಟಲಿಂಗವನ್ನು ಧಾರಣೆ ಮಾಡ್ಕೋತಾರೋ ಒಂದು ಮಾತು ತಿಳ್ಕೊರಿ ನೀವು ಏನ್ರಿ. ಸಾತಲಗಾಂವ ಗ್ರಾಮದ ಜನ ಈ ಜಗತ್ತಿನೊಳಗಿಂದ ಅತಿ ಶ್ರೇಷ್ಠವಾಗಿರ್ತಕ್ಕಂಥ ಧರ್ಮ ತಿಳ್ಕೊಂಡ್ರೆ ಅದು ನಮ್ಮ ವೀರಶೈವ ಲಿಂಗಾಯತ ಧರ್ಮ. ಯಾಕಂದ್ರೆ ಬ್ರಾಹ್ಮಣ ಧರ್ಮದೊಳಗ ನೀವೆಲ್ಲ ಒಂದು ತಿಳ್ಕೋರಿ, ಬ್ರಾಹ್ಮಣ ಧರ್ಮದೊಳಗ ಕೇವಲ ಪುರುಷರಿಗೆ ಮಾತ್ರ ಮುಂಜಿ ಮಾಡ್ತಾರೆ ಹೊರತಾಗಿ ಹೆಣ್ಣು ಮಕ್ಕಳಿಗೆ ಮುಂಜಿ ಮಾಡಂಗಿಲ್ಲ. ಇಸ್ಲಾಂ ಧರ್ಮದೊಳಗ ಕೇವಲ ಪುರುಷರಿಗೆ ಮಾತ್ರ ಸುಂತಿ ಮಾಡ್ತಾರೆ ಹೊರತಾಗಿ ಹೆಣ್ಣು ಮಕ್ಕಳಿಗೆ ಯಾವ ಸ್ವಾತಂತ್ರ್ಯನೂ ಕೂಡ ಇಲ್ಲ. ನೀವು ಯಾವುದೇ ಧರ್ಮ ತೆಗೆದು ನೋಡ್ರಿ ಏನ್ರಿ, ಕೇವಲ ಪುರುಷ ಪ್ರಧಾನವಾಗಿರ್ತಕ್ಕಂಥ ಧರ್ಮನೇ ಅದೇ ಹೊರತಾಗಿ ಹೆಣ್ಣು ಮಕ್ಕಳಿಗೆ ಯಾವುದೂ ಕೂಡ ಇಲ್ಲ. ಆದ್ರೆ ನಮ್ಮ ವೀರಶೈವ ಲಿಂಗಾಯತ ಧರ್ಮ ಅಂತಕ್ಕಂಥ ಹೆಂಗದ ಕೂಡ ಕೇಳಿದ್ರೆ ಏನ್ರಿ, ಒಂದು ಹೆಣ್ಣು ಇರಲಿ ಗಂಡು ಇರಲಿ ಯಾವ ಜಾತಿಯವನೇ ಆಗಿರ್ಲಕ್ಕ ಪ್ರತಿಯೊಬ್ಬರು ಕೂಡ ಲಿಂಗ ದೀಕ್ಷೆ ಮಾಡ್ಕೋಬೇಕಾಗಿರ್ತಕ್ಕಂಥ ಧರ್ಮ ಅದು ನಮ್ಮ ವೀರಶೈವ ಲಿಂಗಾಯತ ಧರ್ಮ ಏನ್ರಿ. ಎಲ್ಲ ಧರ್ಮಗಳು ನಿಂತಿದೆ ನಮ್ಮ ವೀರಶೈವ ಲಿಂಗಾಯತ ಧರ್ಮದ ಮೇಲೆ. ನಮ್ಮ ಧರ್ಮದೊಳಗಿರ್ತಕ್ಕಂಥ ಆಚರಣೆ ಯಾವ ಧರ್ಮದೊಳಗೂ ಕೂಡ ಇಲ್ಲ ಏನ್ರಿ, ಅದಾವೇನ್ರಿ ಆಚರಣೆ ಅಂತಕ್ಕಂಥ ಇಲ್ಲ. ಇವತ್ತು ನಾವು ಒಂದು ಲಿಂಗ ದೀಕ್ಷೆ ಮಾಡ್ಕೋಬೇಕಾಗಿತ್ತು ಅಂದ್ರೆ ಏನ್ರಿ ನಾವು ಒಂದು ಮದುವೆ ಮಾಡ್ಕೊಂಡಂಗನೆ ಹೆಂಗೆ ಮದುವೆ ಬಸವಣ್ಣವ್ರಿಂದ ಹೇಳ್ತಾರಲ್ಲ, ಕೇಳಿರೆ ಒಂದು ವಿಚಿತ್ರವ ಗುರು ಎಂಬ ಗಂಡನು ಶಿಷ್ಯನೆಂಬ ಹೆಂಡತಿಯು ಹಸ್ತ ಮಸ್ತಕದ ಸಂಯೋಗದ ಕೂಟವು ಕೂಡಲು
ನೋಡ್ರಿ, ಗುರುನಾಗಿರ್ತಕ್ಕಂಥ ಗಂಡ ಯಾರು ಕಟ್ಕೋತಾರಲ್ಲ ಅವರೇ ಹೆಣ್ತಿಯಾಗಿರ್ತಾರ. ಇವರು ಈರುವರ ಮಿಲನದಿಂದ ಇಲ್ಲಿ ಹೆಂಗಂದ್ರೆ ಇಂಥ ಮಕ್ಕಳು ಹುಟ್ಟ್ಯಾವಲ್ಲ, ಆದ್ರೆ ನಮ್ಮ ಆಧ್ಯಾತ್ಮದೊಳಗೂ ಕೂಡ ಮಗ ಹುಡ್ತಾನ. ಅದು ಯಾವ ಮಗ ಹತ್ತಿಕೊಂಡ ಕೇಳಿದ್ರೆ ಗುರುವಿನ ಹಸ್ತ, ಯಾವ ಶಿಷ್ಯನ ಮಸ್ತಕದಿಂದ ಯಾವುದು ಹುಡ್ತದ ಹತ್ತಿಕೊಂಡು ಕೇಳಿದ್ರೆ ನಮ್ಮ ಒಳಗಿರ್ತಕ್ಕಂಥ ಚೈತನ್ಯನೇ ಲಿಂಗ ಅನ್ನುವಂಥ ಇಷ್ಟಲಿಂಗ ಅಂತಕ್ಕಂಥ ಮಗನನ್ನು ಕೊಡ್ತಾರೆ. ಸದ್ಗುರುನಾಥ ತನ್ನ ಹಸ್ತ ನನ್ನ ಮಸ್ತಕದ ಸಂಯೋಗದಿಂದ ಏನ್ರಿ ನನ್ನ ಒಳಗಿರ್ತಕ್ಕಂಥ ಚೈತನ್ಯ, ನನ್ನ ಒಳಗಿರ್ತಕ್ಕಂಥ ಎಂತೀವಿ ಶಕ್ತಿ ಅನ್ನತಕ್ಕಂಥದ್ದನ್ನು ಆ ಸದ್ಗುರುನಾಥ ಈ ಲಿಂಗದೊಳಗಿಂದ ತುಂಬಿ ಕೊಡ್ತಾ. ಏನ್ರಿ, ನಿಮ್ಮ ಮಕ್ಕಳನ್ನು ಕೂಡ ಹುಟ್ಟದ ಕೂಡಲೇ ತೊಟ್ಟಲ್ದಾಗಿಂದ ಆಡಿಸ್ತೀರಿ. ನಮ್ಮ ಮಗನಿಗೂ ಕೂಡ ನಾವು ತೊಟ್ಟಲ್ದಾಗಿಂದ ಆಡಿಸ್ತೀವಿ. ಅಂಗೈ ಅನ್ನತಕ್ಕಂಥದ್ದೇ ತೊಟ್ಲ. ನಿಮ್ಮ ಮಕ್ಕಳಿಗೆಂದ ಸುನೋ ಪೌಡ್ರ, ಕಾಡಿಗೆ, ಗಂಧ ಹೆಂಗೆ ಹಚ್ತೀರಲ್ಲ ಹಂಗೆ ನಮ್ಮ ಮಗನಿಗೂ ಕೂಡ ನಾವು ವಿಭೂತಿ ಹಚ್ತೀವಿ, ಗಂಧ ಹಚ್ತೀವಿ, ಪತ್ರಿ ಏರಿಸ್ತೀವಿ, ಹೂವು ಏರಿಸ್ತೀವಿ. ಇಟ್ಟೆಲ್ಲ ಶೃಂಗಾರ ಮಾಡಿ ನೀವೆಲ್ಲ ಜೋಗುಳ ಪದ ಹಾಡ್ತಿರಲ್ಲ. ಮಗನಿಗೆಂದ ತೊಟ್ಟಲ್ದಾಗ ಮನೆಗಿಸಿ ಜೋಗುಳ ಪದ ಹಾಡ್ತಿರಲ್ರಿ. ಎಷ್ಟು ಚಂದ ಜೋಗುಳ ಪದ ಹಾಡ್ತೀರಿ. ಹೆಣ್ಮಕ್ಳು ಜೋಗುಳ ಪದ ಹಾಡಿದ್ರೆ ಮಕ್ಕಳು ಸಮಾಧಾನ ಮಕ್ಕೋತಾವ. ನಾ ದೊಡ್ಡ ಸಾವುಕಾರಿನ ತಗೊಂಡು ಗವಾಯಿ ತಂದು ಪದ ಹಾಡ್ಲಕ್ಕ ಚಟಗುಡಿ ಚೀರು ಹೇಳ್ತಾವ. ಏನ್ರಿ, ಮಕ್ಕಳಿಗೆ ತಾಯಿದೆ ಅಂದ ಜೋಗಳನ್ನ ಇಂಪಾರ್ಟೆಂಟ್ ಇರ್ತದೆ. ಹಂಗೆ ನೀವು ಹೆಂಗಂದ ಮಗುವಿಗೆ ತೊಟ್ಟಲ್ದಾಗೆಂದ ಮನಗಿಸಿ ಅದನ್ನಿಂದ ಜೋಗಳ ಪದ ಅಂತಕ್ಕಂಥ ಹಾಡ್ತಿರಲ್ಲ, ಹಂಗೆ ಇದು ಅಂಗೈ ಅಂತಕ್ಕಂಥ ತೊಟ್ಟಲ್ದ ಒಳಗೆ ನಮ್ಮ ಇಷ್ಟಲಿಂಗ ಅಂತಕ್ಕಂಥ ಮಗನನ್ನು ಮನಗಿಸಿ ಹೂವು ಪತ್ರಿ ಎಲ್ಲವನ್ನು ಶೃಂಗಾರ ಮಾಡಿ ನಾವು ಕೂಡ ಜೋಗಳ ಪದ ಹಾಡ್ತೀವಿ. ಆ ಜೋಗಳ ಪದ ಯಾವುದು ಹೊತ್ತುಕೊಂಡು ಕೇಳಿದ್ರೆ ಗುರುನಾಥ ನಿಮಗೆ ಕಿವಿಯಾಗಿ ಅಂತ ಹೇಳಿರ್ತಾನಲ್ಲ, ಓಂ ನಮ ಶಿವಾಯ ಅಂತಕ್ಕಂಥ ಮಂತ್ರ ಅನ್ನುವಂಥದ್ದು ಏನೈತಲ್ಲ ಅದೇ ನಮ್ಮ ಮಗುವಿಗೆ ಅಂದ ಜೋಗಳು ಅಂತಕ್ಕಂಥದ್ದು ಐತೆ, ಹೊರತಾಗಿ ಬೇರೆದು ಯಾವುದು ಕೂಡ ಜೋಗಳಿಲ್ಲ. ಏನ್ರಿ, ಅರ್ಥ ಮಾಡ್ಕೋಬೇಕು ನಾವು. ಅದನ್ನು ಒಂದು ಸಂಸಾರ ಅದ, ಇದನ್ನು ಒಂದು ಸಂಸಾರ. ಅಲ್ಲಿನೂ ಮಕ್ಕಳಕ್ಕವ, ಇಲ್ಲಿನೂ ಮಕ್ಕಳಕ್ಕವ. ಅಲ್ಲಿನೂ ಗಂಡ ಹೆಂಡತಿ ಅದಾರ, ಇಲ್ಲಿನೂ ಕೂಡ ಗಂಡ ಹೆಂಡತಿ ಅದಾರ. ಏನ್ರಿ, ಜಗತ್ತಿನೊಳಗಂದ ಒಂದು ಹೆಣ್ಣ ಗಂಡ ಅಂತಕ್ಕಂಥ ಭೇದ ಇಲ್ಲಾರ್ದೇನೆ, ಆ ಜಾತಿ ಈ ಜಾತಿ ಅನ್ನುವಂಥ ಭೇದ ಇಲ್ಲಾರ್ದೇನೆ ಸರ್ವರ ಕೂಡ ಏನ್ರಿ ಸಮಾನ ದೃಷ್ಟಿಯೊಳಗಿಂದ ಕಾಣ್ತಕ್ಕಂಥ ಧರ್ಮ ಅಂತಂದರೆ ಅದು ನಮ್ಮ ವೀರಶೈವ ಲಿಂಗಾಯತ ಧರ್ಮ. ಏನ್ರಿ, ಎಲ್ಲರೂ ಕೂಡ ಸಮಾನ. ಯಾರು ಕೊರಳಾಗ ಲಿಂಗ ಕಟ್ಕೊಂಡ್ರಲ್ಲ, ಏನ್ರಿ ಯಾರು ಕೊಳ್ಳಾಗ ಇಷ್ಟ ಲಿಂಗ ಕಟ್ಕೊಂಡ್ರಲ್ಲ ಅವರೆಲ್ಲರೂ ಕೂಡ ಸಮಾನರೇ. ಆದ್ರೆ ಕೊಳ್ಳಾಗ ಲಿಂಗ ಇರ್ಲಾರ್ದವ್ರು ಏನದಾರಲ್ಲ ಅವ್ರು ಕನಿಷ್ಠ ತಿಳ್ಕೊತೀವಿ ನಾವು. ಏನ್ರಿ, ಯಾವ ಕೊಳ್ಳಾಗಿಂದ ಲಿಂಗ ಕಟ್ಕೊಳಂಗಿಲ್ಲ, ಯಾವ ಹಣಿ ಮೇಲಿಂದ ವಿಭೂತಿ ಹಚ್ಕೊಳಂಗಿಲ್ಲ, ಯಾವ ಕೊರಳಾಗಿಂದ ರುದ್ರಾಕ್ಷಿ ಮಾಲೆ ಅಂತ ತೆಗೆದು ಹಾಕೊಳಂಗಿಲ್ಲ. ಇವರೆಲ್ಲ ನಮ್ಮ ದೃಷ್ಟಿ ಒಳಗಿಂದ ಕನಿಷ್ಠ ಹೊರತಾಗಿ. ಆದರೆ ಯಾರು ಕೊರಳಾಗ ಇಷ್ಟಲಿಂಗ ಅಂತ ಧಾರಣೆ ಮಾಡ್ಕೊಂಡಿರ್ತಾರೋ ಅವರೆಲ್ಲರೂ ಕೂಡ ನೋಡ್ರಿ ಒಂದು ಮಾತು ಹೇಳ್ತೀನಿ, ನೀವು ಯಾರ್ರಿ ಅಂತ ತಗೊಂಡು ನಾವು ಲಿಂಗ ಆಯ್ತಿರಿ ಅಂತ ಹೇಳ್ತಿರಲ್ಲ. ಅದರ ನಿಮ್ಮ ಸಾತ್ವಿಕ ಹೋದಾಗ ಲಿಂಗಾಯತ ಸಮಾಜ ಭಾಳ ಅದ. ಏನ್ರಿ, ಲಿಂಗಾಯತ ಸಮಾಜ ಭಾಳ ಅದ. ನಾವು ಯಾರು ಕೇಳಿದ್ರು ಕೂಡ ನಾವು ಏನು ಹೇಳ್ತೀವಿ, ನಮ್ಮ ಸಾತುಗಳದ ನಾವೆಲ್ಲರೂ ಲಿಂಗಾಯತ್ರಿ ಅದ. ಲಿಂಗ ಎಲ್ಲಿ ಅದ? ಎಲ್ಲಿ ಅದ ಲಿಂಗ? ಆದರೆ ಲಿಂಗ ನೋಡೋಣ, ಎಷ್ಟು ಜನ ಕೂಡಿರಲಿ, ಎಷ್ಟು ಮಂದಿ ಕೊಳ್ಳಾಗ ಲಿಂಗ ಅದ ಹೇಳ್ರಿ ನೋಡೋಣ. ನೀವು ಅಪ್ಪಿ ತಪ್ಪಿ ಗುಂಡಿ ಬಿಚ್ಚಿ ನೋಡಿದ್ರೆ ಈ ಸುಕುರು ಎದೆಯಿಂದ ಮಸೂತಿ ಕಂಡಂಗೆ ಕಾಣ್ತಾವ. ಯಾರು ಕೊಳ್ಳಾಗ ಲಿಂಗ ಬೇಡ, ರುದ್ರಾಕ್ಷಿ ಬೇಡ. ಅಲ್ರಿ, ಜಗತ್ತಿಗೆ ಧರ್ಮದಿಂದ ಉಪದೇಶ ಮಾಡಿರ್ತಕ್ಕಂಥ, ಜಗತ್ತಿಗೆ ಧರ್ಮವನ್ನೇ ಕೊಟ್ಟಿರ್ತಕ್ಕಂಥ ಏನ್ರಿ ಶಿವಯೋಗಿ ಶಿವಾಚಾರ್ಯರು ನಿಮ್ಮೂರಾಗಂದ ಏನ್ರಿ ನಿಮ್ಮಲ್ಲೇ ಇರ್ತಕ್ಕಂಥವ್ರು ತಂದು ಹೇಳ್ತೀವಿ ತಂದಾಗ ಇವತ್ತು ಅವರು ಬರೆದಿರ್ತಕ್ಕಂಥ ಅಷ್ಟಾವರಣ, ಅವರು ಬರೆದಿರ್ತಕ್ಕಂಥದ್ದೇ ಪಂಚಾಚಾರ, ಅವರು ಬರೆದಿರ್ತಕ್ಕಂಥ ಷಡಸ್ಥಲ. ಏನ್ರಿ, ಇವೆಲ್ಲ ಅವರು ಬರೆದಿರ್ತಕ್ಕಂಥದ್ದು. ಏನ್ರಿ, ಇಲ್ಲಿದಿಂದನೇ ಇಡೀ ವಿಶ್ವ ತುಂಬನೂ ಕೂಡ ಯಾವ ಧರ್ಮದ ಪ್ರಚಾರ ಆಗಿದ್ದತ್ತಂದ್ರೆ ಅದು ನಿಮ್ಮ ಸಾತುಲಗಾಮದಿಂದ ಎತ್ತಿಕೊಂಡು ಒಂದು ಹೆಮ್ಮೆದಿಂದ ಹೇಳ್ಕೋತೀವಿ ಎತ್ತಿಕೊಂಡಂದಾಗ ಅವರು ಉಪದೇಶ ಮಾಡಿರ್ತಕ್ಕಂಥದ್ದಾದರೂ ಕೂಡ ನಾವು ಆಚರಣೆ ಒಳಗೆ ತರಬೇಕಲ್ರಿ. ಸಾತುಲಗಾಮ ಗ್ರಾಮದ ಜನ ಈಗ ಎಷ್ಟೋ ಜನರು ಕೊಳ್ಳಾಗ ಲಿಂಗಿಲ್ಲ. ಒಂದು ಮಾತು ಹೇಳ್ತೀರಿ, ಹುಟ್ಟಿದ 8ನೇ ವರ್ಷಕ್ಕಿಂತ ಲಿಂಗ ದೀಕ್ಷೆ ಮಾಡ್ಕೊಂಡಾಗ ಮಾತ್ರ ನಾವು ಲಿಂಗಾಯತರಕ್ಕೆ ಹೊರತಾಗಿ. ಏನ್ರಿ, ನಾವು ಒಂದು ವೇಳೆ ಅಂದ್ರೆ ಲಿಂಗ ದೀಕ್ಷೆ ಮಾಡ್ಕೊಳ್ಳಿ ನಾವು ಲಿಂಗಾಯತರಲ್ಲ. ನಾವು ಲಿಂಗಾಯತರು ಹೊಟ್ಟ್ಯಾಗ ಹುಟ್ಟಿವಿ ತಗೊಂಡು ಹೊಟ್ಟ್ಯಾಗ ಹುಟ್ಟಲೆಕ್ಕ. ಏನ್ರಿ, ಲಿಂಗಾಯತರು ಹೊಟ್ಟ್ಯಾಗ ಹುಟ್ಟಲೆಕ್ಕ. ಆದ್ರೆ ಹುಟ್ಟೋದ ಬಳಕೆ 8 ವರ್ಷಕ್ಕಂದ ಹೆಣ್ಣರು ಇರಲಿ ಗಂಡರು ಇರಲಿ 8 ವರ್ಷಕ್ಕಂದ ಒಬ್ಬ ಗುರುವಿನಿಂದ ಅವ್ರಿಗೆ ಲಿಂಗ ದೀಕ್ಷೆ ಆದಾಗ ಮಾತ್ರ ಅವ್ರು ಲಿಂಗಾಯತರಾಕರೆ ಹೊರತಾಗಿ ಇಲ್ಲದೆ ಇದ್ರೆ ಲಿಂಗಾಯತರಾಗಕ್ಕಾಗಂಗಿಲ್ಲ. ನಾವು ಐಗೋಳು ಹೊಟ್ಟೆಗೆ ಹುಟ್ಟಿವಿ ಎತ್ತಿಕೊಂಡ್ರೆ ಅವ 500 ಆಗಕ್ಕಾಗಂಗಿಲ್ಲ. ಕಲ್ಪನೆ ಇರಲಿ ಮಗ, ನಾವು 5 ಮಂದಿನೂ ಎಷ್ಟೋ ಜನ 5 ಮಕ್ಕಳಿಗೆ ಸದಿಗೆ IHR ಆಗಲ್ಲಾಗ್ಯಾವ. ಏನ್ರಿ, ಎಷ್ಟೋ 5 ಮಕ್ಕಳು ಕೊಳ್ಳಾಗಿಂದ ಲಿಂಗ ಇರ್ಲಾರ್ದಂಗೆ ಆಗ್ಯಾವ. ಕಲ್ಪನೆ ಮಾಡ್ಬೇಕು ನಾವು. ಎಲ್ಲರೇ ನೀವು ಹೋಗಿ ನೋಡಿರ್ಬೇಕಾರ ಏನ್ರಿ, ಈ ಎಲ್ಲ ಹೊರಗೆ ದಾಬಾದ ಹೊರಗೆ ಯಾವ ಮಂದಿ ಇರ್ತಾರಂದ್ರೆ ನೀವು ದಾಬಾದಾಗ ಸರಿ ಅಂಗಡಿ ಮುಂದೆ ಯಾವ ಮಂದಿ ಇರ್ತದ್ರಿ? ಯಾರು ತಿನ್ಬೇಕಾಗಿತ್ತು ಅವರು ಬಿಟ್ಟಾರ ಹೇಳ್ತ್ರೆ. ಯಾರು ತಿನ್ಬೇಕಾಗಿತ್ತಲ್ಲ ಅವರೆಲ್ಲ ಬಿಟ್ಟಾರ. ಯಾರು ಕುಡಿಬೇಕಾಗಿತ್ತು ಅವ್ರು ಬಿಟ್ಟಾರ. ಈಗ ಯಾರು ಕುಡಿಬಂಗಿಲ್ಲ, ಅಗದಿ ಕಂಡಾಪಡಿ ಶೀಲ ಮಾಡ್ತಿದ್ದೇವಲ್ಲ ನಾವು. ಏನ್ರಿ, ನಾವೇ ಶ್ರೇಷ್ಠ, ನಾವೇ ದೊಡ್ಡವ್ರು ಹತ್ತಿಕೊಂಡು ಏನು ಹೇಳ್ಕೊಂಡು ನಾವು ಏನು ತಿರುಗಾಡ್ತೀವಲ್ಲ ಎಲ್ಲ ಅಲ್ಲಿ ನೋಡ್ಬೇಕು ನೀವು. ನಮ್ಮ ವೀರಶೈವ ಲಿಂಗಾಯತ ಮಂದಿನೇ ಇರ್ತದೆ ದಾಬಾದಾಗ. ಸೆರೆ ಕುಡಿಲಕ್ಕೂ ಕೂಡ ಇವರೇ ಮುಂದದಾರ. ಏನ್ರಿ, ಎಲ್ಲದಕ್ಕೂ ಸೆರೆನೇ ನೋಡ್ರಿ. ಇಲ್ಲಿ ನೀವು
ಹಿಂಗೋ ನಮ್ಮ ಮಗಂದು ಬರ್ತ್ಡೇ ಅದು ಬಾ ಅದ್ಕೊಳ್ಳ ಪಾರ್ಟಿ ಚಲೋ ಅದ, ಪಾರ್ಟಿ ಕೊಡ್ಬೇಕಾಕ. ಅವನು ಬರ್ತ್ಡೇ ಇದ್ರು ಅವ್ನಿಗೆ ಪಾರ್ಟಿ ಕೊಡ್ಬೇಕು ಮಂದಿಗೆ. ಪಾರ್ಟಿ ಅಂದ್ರೆ ಏನು ರೀ? ಅಲ್ರಿ ಏನಪ್ಪ ಬಣಿತನ ಆಯ್ತಲ್ಲ, ಆಯ್ತಲ್ಲ ಕಾಕ, ಏನು ಹುಟ್ಟದ ಗಂಡು ಹುಟ್ಟದ, ಇವತ್ತು ಪಾರ್ಟಿ ಆದದ್ರ. ಪಾರ್ಟಿ ಅಂದರೆ ದಾಬಾದಾಗ ಹೋಗಿ ಉಣೋದು. ತಲೆಗಿರ್ಲಿ ಮಗ, ಪಾರ್ಟಿ ಅಂತ ತಗೊಂಡ್ರೆ ಏನು? ದಾಬಾದಾಗ ಹೋಗಿ ಸರಿಯಾಗಿ ಕುಡಿಯೋದು. ಇವು ಯಾವ ಮಂದಿರದು? ಯಾವ ಮಂದಿ ಅಂತೀರಿ ನೀವು? ನಮ್ಮ ಮಂದಿನೇ ನೋಡ್ರಿ. ಇವತ್ತು ಕ್ಯಾಡಿಗೆ ಹಪ್ಪಗಳು ಜೋಳಿಗೆ ತಂದಿದೆ ಅಂದ್ರೆ ಸುಮ್ಮನೆ ಜೋಳಿಗೆ ತಂದಿಲ್ಲ, ಇದು ಎಲ್ಲಾನು ಕೂಡ ನೋಡಿ ಈ ನಮ್ಮ ವೀರಶೈವ ಧರ್ಮ ಅಂತಕ್ಕಂಥ ಹಾಳಾಗಿ ನಡೆದದಲ್ಲ ಏನ್ರಿ. ಇವೆಲ್ಲ ತರುಣ ಹುಡುಗರೆಲ್ಲ ಕೆಟ್ಟ ನಡೆದವಲ್ಲ, ಇವೆಲ್ಲ ದಾರಿ ಬಿಟ್ಟಂದ ನಡೆದವ. ಎಲ್ಲಿ ನೋಡ್ತಲ್ಲ ಅಂದ ತರುಣ ಹುಡುಗರಂದ ಕುಡ್ಲಿಕ್ಕತ್ತಾವ. ಎಷ್ಟೋ ಸಣ್ಣ ಸಣ್ಣ ಮಕ್ಕಳು 10 ವರ್ಷ ಏನೋ ಆಗಿರಂಗಿಲ್ಲ, ಆಗಲಿ ಗುಟ್ಕ ತಿಂದ ಅವ್ರ ಹಲ್ಲು ನೋಡಿದ್ರೆ ಹೆಡ್ತಿ ಉಲ್ಟಿ ಬರ್ತದ. ಮತ್ತೆ ಇದ್ರೆ ನಮಗೆ ಹೆಣ್ಣೆ ಕೊಡಲಾಗ್ಯಾವ್ರಿ ಅತಾವ. ಹೆಡ್ತಿ ಹಲ್ಲು ನೋಡಿದ್ರೆ ಹೆಂಗಾಗ್ಯಾವ ನೋಡ್ರಿ ಏನು ನೀವು? ಹಾಂ, ಆ ಬಾಜಾ ಬಾರ್ಸೋರು ಮಾಡ್ತಿರ್ತಾರಲ್ಲ ನೋಡ್ರಿ, ಬಾಯಾಗ ಗುಟ್ಕ ಹಾಕ ಒಬ್ಬನಿಗೆ ಮಾತಾಡಕ್ಕೆ ಬರಲ್ಲ. ಕೋಯ್ಯನಿಗೆ ಅಡ್ತಿ ಮಂದಿ ಗಾಡಿಗೆ ಉಗುಳಿದ ಅದೇ ಪೇಂಟ ಏನ್ರಿ. ಏನು ಉಳ್ದ ಅವ್ರ ಬಲಿ ಗುಟ್ಕ ತಿಂದು ಒಂದಕ್ರ ಗಲ್ಲದಾಗ ಕಂಡದ ಏನ್ರಿ. ಎಲ್ಲವೂ ನೋಡಿ ನೀವು ಆ ಗುಟ್ಕ ತಿನ್ನೋಕ್ರದು ಹೋಗಂದ ಗಲ್ಲ ಹೋಗಂದ ಹಲ್ಲಿಗೆ ಹತ್ಯಾವ ಹೆಂಗೆ ಕಾಣ್ತಾನ ಏನ್ರಿ. ಎಲ್ಲ ನಮ್ಮ ಮಂದಿನ ಕುಡಿಲಕತ್ತದ, ನಮ್ಮ ಮಂದಿ ಅಂದ ತಿನ್ನಕತ್ತದ ಏನ್ರಿ. ನಮ್ಮ ಜನ ಅಂದ ಏನ್ರಿ ಇಸ್ಪೆಟ್ ಆಡಕತ್ತದ. ಇನ್ನಿತರ ಜನ ನೋಡಿ ನೀವು ಪರೀಕ್ಷೆ ಮಾಡಿರಿ, ಅವ್ರು ತಿನ್ಬೇಕಾದವ್ರು ಬಿಟ್ಟಾರ, ಕುಡಿಬೇಕಾದವ್ರು ಅವ್ರು ಬಿಟ್ಟಾರ. ಅವ್ರು ಬಿಟ್ಟು ಅಂದ್ರೆ ನಿಮ್ಮ ಹೊಲಗಳು ಅವ್ರು ಖರೀದಿ ಮಾಡ್ತಾರ ಏನ್ರಿ. ನಿಮಗೆ ಬಡ್ಡಿ ಹಂಗಂದ್ರೆ ಸಾಲ ಕೊಡ್ತಾರ. ಅರ್ಥ ಮಾಡ್ಕೋಬೇಕು ನಾವೆಲ್ಲ ಏನ್ರಿ. ಜೀವನದೊಳಗೆ ನಾವೇನು ಶ್ರೇಷ್ಠವಾಗಿರ್ತಕ್ಕಂಥ ಜನ್ಮದೊಳಗೆ ನಾವು ಹುಟ್ಟಿ ಬಂದಿವಲ್ಲ, ನಾವು ಏನಾಗಕ್ಕೆ ಬಂದಿವಿ ಎತ್ತಿಕೊಂಡೆ ಕೇಳಿದ್ರೆ ನಾವು ಎಲ್ಲರೂ ಕುಡಿಲಾಕ ಬಂದವರಲ್ಲ, ಸೇದಾಕೆ ಬಂದವರಲ್ಲ, ಇಸ್ಪೇಟ್ ಆಡೋಕ್ಕಿಂತ ಬಂದವರಲ್ಲ. ನಾವೆಲ್ಲ ಏನು ಮಾತು ಕೊಟ್ಟು ಬಂದೀವಿ ಭಗವಂತನಿಗೆ. ಯಾರಿಗಾರು ಒಬ್ಬರಿಗೆ ನೆನಪದ ನಿಮ್ಗೆ? ಯಾರಿಗೆ ನೆನಪದೇನ್ರಿ? ಸಾತ್ಲಗೊಂಗ ಗ್ರಾಮ ಜನರಿಗೆ ತಾಯಿ ಗರ್ಭದಾಗಿದ್ದಾಗ 8ನೇ ತಿಂಗಳಿಗೆ ಪರಮಾತ್ಮನ ಪಾದ ಮುಟ್ಟಿ ನೀವೆಲ್ಲ ಅಣಿ ಮಾಡಿ ಬಂದಿರಿ. ಯಾರಿಗಾರು ಒಬ್ಬರಿಗೆ ನೆನಪದ ನಿಮಗೆ? ಯಾರಿಗೆ ನೆನಪಿಲ್ಲ ಏನ್ರಿ. ತಾಯಿ ಗರ್ಭದೊಳಗಿದ್ದಾಗ ಭಗವಂತ ಬಂದ ಒಂದು ದರ್ಶನವನ್ನು ಕೊಡ್ತಾನೆ. ಅವಾಗಿಂದ ಪರಮಾತ್ಮನನ್ನು ನೋಡಿ ಏನ್ರಿ ಗರ್ಭದಾಗಿರ್ತಕ್ಕಂಥ ಕೂಸಂತದ, ಹೇ ಪರಮಾತ್ಮ, ಒಂದಲ್ಲ ಎರಡಲ್ಲ 84 ಲಕ್ಷ ಜೀವರಾಶಿಗಳೊಳಗ ಶ್ರೇಷ್ಠವಾಗಿರ್ತಕ್ಕಂಥ ಮನುಷ್ಯ ಜನ್ಮ ಅಂತಕ್ಕಂಥ ಕೊಟ್ಟು ನನ್ನನ್ನು ಭೂಮಿಗೆಂದ ಕಳಿಸ್ಲಕತ್ತೀಯ. ಆದ್ರೆ ನಾನು ಭೂಮಿಗೆಂದ ಹೋದ ಬಳಕ ಇನ್ನಿತರ ಜೀವಿಗಳಿಂದ ಜೀವನ ಕಳೆದಂಗೆ ನಾನು ಕಳೆಯಂಗಿಲ್ಲ. ನಾನು ಏನು ಮಾಡ್ತೇನೆ ಅಂತಕೊಂಡು ಕೇಳಿದ್ರೆ ನಿನ್ನ ಧ್ಯಾನ ಮಾಡ್ತೇನೆ, ನಿನ್ನ ಆರಾಧನೆ ಮಾಡ್ತೇನೆ, ನಿನ್ನ ಪೂಜೆ ಮಾಡ್ತೇನೆ, ಪುನಸ್ಕಾರ ಅಂತಕ್ಕಂಥ ಮಾಡಿ ದಾನ ಧರ್ಮಾದಿಗಳನ್ನು ಮಾಡಿ ನಾನು ಬರುವಂಥ ಕೊನೆಗೆ ನಿನ್ನ ಹತ್ರ ಬರುವಂಥ ಪ್ರಸಂಗದೊಳಗೆ ನಾ ಖಾಲಿಗಾಲಿ ಬರಂಗಿಲ್ಲ ಭಗವಂತ. 2 ಗಂಟೆನ ಕಟ್ಕೊಂಡು ನಿನ್ನ ಪಾದಕ್ಕೆ ಬರ್ತೀನಿ ಎತ್ತಿಕೊಂಡು ನಿನ್ನ ಪಾದ ಸಾಕ್ಷಿಯಾಗಿ ನೀ 2 ಗಂಟೆನ ಕಟ್ಕೊಂಡು ಬರ್ತೀನಿ ಅಂತೇಳಿ ಮಾತು ಕೊಟ್ಟಿವಿ. ಯಾವ 2 ಗಂಟೆ ರೀ? ಯಾರಿಗೆ ನೆನಪದ ನಮಗೆ? ಯಾರಿಗೂ ಕೂಡ ನೆನಪಿಲ್ಲ. ಭೂಮಿಗೆ ಬಿದ್ದು ಕೂಡ ಅಲ್ಲೆಲ್ಲ ಮಾತು ಕೊಟ್ಟು ಬಂದಾನ. ಭೂಮಿ ತಾಯಿದಾರಿ ಕೇಳ್ತೀನಿ, ಯಾವಾರ ಒಂದರ ಕೂಸಂದ ಆ ಭೂಮಿಗೆ ಬಿದ್ದುಕೊಂಡು ಶಿವಗೆಪ್ಪ ಹತ್ಕೊಂಡು ಹುಟ್ಟ್ಯವನು ಏನ್ರಿ. ಯಾವರೇ ಪರಮಾತ್ಮ, ಬಸವಣ್ಣ, ರೇಣುಕಾಚಾರ್ಯ ಹಿಂಗೇನ್ರಿ ಅಂದ್ರೆ ಯಾವರೇ ಹುಟ್ಟ್ಯವ ನೀವು? ಭೂಮಿ ಬಿದ್ದುಕೊಳ್ಳೋ ಚಾ ಚಾ ಚಾ. ಇನ್ನು ಸಣ್ಣ ಕೂಸದ ಚಾ ಏನು ಕುಡಿಸೋದತ್ತ ಜೇನುತುಪ್ಪ ನೆಕ್ಕಿಸ್ತೀರಿ ಏನ್ರಿ. ಯಾಕಂದ್ರೆ ನೀವು ತೆಂಬಿಗಟ್ಲೆ ಚಾ ಕುಡ್ದೆ ಹಡ್ದಿರ್ತೀರಿ, ಅವಕ್ಕೆ ಹಿಡ್ತಿ ಕಾಪಿ ಕಲರು. ಭೂಮಿಗೆ ಬಿದ್ದುಕೊಂಡ ಚಾ ಚಾ. ಅವು ಹಿಂಗೆ ಜರ ದೊಡ್ಡವಾಗಿ ಅವತ್ತುಕೊಂಡ್ರೆ ಮಕ್ಕಳಿಗೆ ಕೆಡಿಸಲಕತ್ತೀರಿ ನೀವು ತಾಯಂದಿರು ಏನ್ರಿ. ಮಕ್ಕಳಿಗಂದ ಕೆಡಿಸಲಕತ್ತೀರಿ. ಜರ 4 ವರ್ಷ 5 ವರ್ಷ ಆಗಿ ಅವತ್ತುಕೊಂಡ್ರಾಗ ಮಕ್ಕಳು ಬರ್ತಡೇ ಮಾಡ್ತೀರಿಲ್ಲ ಹುಟ್ಟಬ್ಬ ಹೆಂಗೆ ಮಾಡ್ತೀರಿ ಏನ್ರಿ. ಇದಕ್ಕಿಂತ ಪೂರ್ವದೊಳಗೆ ನೀವೆಲ್ಲ ತಾಯಂದ್ರಿ ಇನ್ನೂ ಹಳ್ಳಿಗಳದಾಗ ಅಟ್ಟಿಲ್ಲ, ಪಟ್ಟಣದಾಗ ನೋಡ್ಬೇಕ್ರಿ ನೀವು ಏನ್ರಿ. ಮಕ್ಕಳಿಗೆಂದ ಎದೆ ಹಾಲು ಕುಡಿಸಿದ್ರೆ ಮುಖದ ಸೌಂದರ್ಯ ಕಮ್ಮಕ್ಕದ ತಂದು ಮಕ್ಕಳಿಗೆ ಎದೆ ಹಾಲು ಕುಡಿಸಂಗಿಲ್ಲ, ಬಾಟ್ಲಾಗಂದ ಹಾಲಕ್ಕಿಂದ ಕುಡಿಸ್ತಾರ. ಬಹುಶಃ ಆ ಸಿಟಿನವ್ರು ನೋಡಿ ಹಳ್ಳಿಯಾಗನು ಕುಡ್ದ ತಾಯಿದಾರು ಮಾಡಕತ್ತೀರಿ. ಅದನ್ನು ಏಸ್ ಕಾಲಕ್ಕೂ ಕುಡ್ದ ಮಾಡಕ್ಕಂದ ಹೋಗ್ಬೇಡ್ರಿ ಏನ್ರಿ. ತಾಯಿ ಎದೆ ಹಾಲು ಎಷ್ಟು ಮಹತ್ವದ ಹೊತ್ತುಕೊಂಡ ಕೇಳಿದ್ರೆ ತಾಯಿಯಲ್ಲಿ ಇರ್ತಕ್ಕಂಥ ಸದ್ಗುಣಗಳಂತಕ್ಕಂಥ ಏನದವಲ್ಲ, ತಾಯಿ ಹತ್ರ ಇರ್ತಕ್ಕಂಥ ಗುಣಗಳೆಲ್ಲ ಯಾವ ಮಗುವಿಂದ ತಾಯಿ ಎದೆ ಹಾಲು ಕುಡಿತದಲ್ಲ ಆ ತಾಯಿ ಗುಣಗಳಿಂದ ಮಕ್ಕಳ ಬಲಿ ಬರ್ತಾವೆ. ತೀತ್ರೆ ತಾಯಿ ಗುಣ ಮಕ್ಕಳ ಬಲಿ ಬರಬೇಕು. ಈಗ ಅದಕ್ಕಾಗಿ ನಂತರ ಅವ್ರು ಹ್ಯಾಂಗದ ಇದು ಹಂಗೆ ಬಿಟ್ಟದ ನೋಡು ಯಪ್ಪ ತಾವು. ಯಾಕಂದ್ರೆ ಇದು ಬಾಟ್ಲಿ ಹಾಲು ಕುಡ್ದಿದ್ದದು. ಅವ್ರ ಅಪ್ಪ ಹ್ಯಾಂಗ ಇದು ಹೆಂಗೆ ಹುಟ್ಟದ ನೋಡ. ಅವಾಗ ಏನಂತಿದ್ರು, ಹುಲಿ ಹೊಟ್ಟೆಗೆ ಹುಲಿನೇ ಹುಡ್ತದ್ರಿ ಎತ್ತಿಕೊಂಡಂತಿದ್ರು. ಈಗ ಹಂಗಿಲ್ಲ. ಈಗ ಏನ್ರಿ ಅವ್ರ ತಂದೆ ತಾಯಿ ಬೇಕಾದಂಥ ಹುಲಿ ಇರ್ಲಕ್ಕ
ಇದು ಇದು ಎಮ್ಮೆ ಹಾಲು ಕುಡಿಸಿರ್ತಾರಲ್ಲ ಅದಕ್ಕೆ ಮತ್ತು ಇದ್ರ ಬಲ್ಲಿ ಎಮ್ಮೆ ಗುಣನೇ ಬರೋದು, ಮತ್ತು ಅದಕ್ಕೆ ತೊಗೊಂಡು ಮಠಕ್ಕೆ ಬರೋದು. ಯಪ್ಪ ಒಟ್ಟು ಇದಕ್ಕೆ ತೆಲಿಗೆ ವಿದ್ಯೆನೇ ಹತ್ತರೆಗೆ ಅದ, ಇದ್ವೇ ಹಂಗೆ ಹತ್ಬೇಕಾದ್ರೆ ಎಮ್ಮೆ ಹಾಲು ಕೊಡೋದು, ಎಮ್ಮೆ ಗುಣನೇ ಬರೋ ಅದಕ್ಕೆ. ಹೌದಲ್ರಿ? ನಾ ಯಾಕೆ ಇಟ್ಟಂದು ಹೇಳಕತ್ತೇನೆ ತಗೊಂಡು ಕೇಳಿದ್ರೆ, ನೀವು ಏಸ್ ಕಾಲಕ್ಕೂ ಮಕ್ಕಳಿಗೆ ಎದೆ ಹಾಲು ಅಂತಕಂದ್ರೆ ಕುಡಿಸ್ಬೇಕು ತಾಯಂದರು. ಮೊದಲೇ ಅಂದ ಅದು ಸಣ್ಣ ಬಾಟ್ಲಿ ಕೊಟ್ಟಿರ್ತೀರಿ, ಯಾಕ್ರಿ ಕೊಟ್ಟಿರ್ತೀರಿಲ್ಲ ಯವ್ವ, ನಿಮ್ಮದೇ ಹೇಳಕತ್ತಿದ ಕತೆ, ಮಕ್ಕಳಿಗೆ ಕೆಡಿಸೋರು ನೀವೇ. ನೀವು ಸಣ್ಣ ಇದ್ದಾಗಿಂದ ಸಣ್ಣ ಬಾಟ್ಲಿ ಕೊಟ್ಟಿರ್ತೀರಿ, ಮುಂದೆ ದೊಡ್ಡ ದೊಡ್ಡ ಬಾಟ್ಲಿ ಹಿಡ್ಕೊಂಡು ತಿರುಗ್ತಾವೆ, ಮತ್ತು ಅದಕ್ಕೆ ತೊಗೊಂಡು ಮಟ್ಟಕ್ಕೆ ಬರೋದು. ಕುಡಿಯೋದೇ ಭಾಳ ಮಾಡಿದ್ರಿ ಯಪ್ಪ, ಏನ್ರಿ ಕರಿದಾರ ಕಟ್ರಿ ಅದು, ಕರಿದಾರ ಕಟ್ಟಿದ್ರೆ ಎಲ್ಲ ಕುಡಿಯೋದು ಬಿಡ್ತಾರೆ ನಾವು ಏನು ರೀ? ಕರಿದಾರ ಕಟ್ಟಿದ್ರೆ ಕುಡಿಯೋದು ಬಿಡ್ತಾರೇನ್ರಿ? ಏಸ್ ಕಾಲಕ್ಕೂ ಕುಡಿದು ಬಿಡಂಗಿಲ್ಲ ಐತೆಲ್ಲ. ಮೊದಲೇ ನಾವು ತಾಯಿದ್ರು ನಾವು ಮಕ್ಕಳನ್ನ ಬೆಳೆಸ್ತಕ್ಕಂಥ ಸಂಸ್ಕೃತಿಯನ್ನು ಮೊದಲೇ ನಾವು ತಿಳ್ಕೊಂಡಂದು ಬೆಳೆಸ್ಬೇಕು. ಸ್ವಲ್ಪ ಎಂದು ದೊಡ್ಡವಾಗಿರ್ತಾವೆ, ಅವಕ್ಕೆ ಬರ್ತ್ಡೇ ಮಾಡ್ತೀರಿ. ಬರ್ತ್ಡೇ ಹೆಂಗೆ ಮಾಡ್ತೀರಿ? ಕೇಕ್ ತರ್ತೀರಿ, ಕೇಕ್ದೊಳಗೆ ಏನಿರ್ತದ? ತತ್ತಿ ಇರ್ತದ ಏನ್ರಿ? ಕಲ್ಪನೆ ಇರಲಿ ಮಗ, ತತ್ತಿ ಕೇಕ್ದೊಳಗೆ ಅಂದ್ರೆ ತತ್ತಿ ಇರ್ತದ, ಇರಲಿ ಪರವಾಗಿಲ್ಲ. ಅದಕ್ಕೆ ತಂದೆ ಅಂದ ಇದು 5 ವರ್ಷದ ಕೂಸಿಗೆ ಅಂದ 5 ವರ್ಷ ಆಗಿತ್ತು ಅಂದ್ರೆ 5 ಮೀಣಬತ್ತಿ ಹಚ್ತೀರಿ. ಹಚ್ಚಿ ಅಂದ ನೀವು ಹಚ್ಚೋದು, ಕಡ್ಡಿ ಕೊರದ ದೀಪ ಏನ್ರಿ ಮೀಣಬತ್ತಿ ನೀವು ಹಚ್ಚೋದು, ಮಕ್ಕಳ ಕೈಲಿ ಊದಿಸ್ತಿರಿಲ್ಲ. ಅದು ಸಣ್ಣದಿದ್ದಾಗ ಮೀಣಬತ್ತಿ ಆರಿಸ್ತದ, ಮುಂದೆ ದೊಡ್ಡ ದೊಡ್ಡ ಮನಿನೇ ಆರಿಸ್ಕೋತ ಅಡ್ಡಾಡ್ತದ ಅದು ಏನ್ರಿ? ಮತ್ತು ದೀಪ ಆರಿಸಿ ಅಟ್ಟೆ ಬಿಡಂಗಿಲ್ಲ, ಮತ್ತು ಅದ್ರ ಕೈಯಾಗ ಚಾಕು ಕೊಡ್ತೀರಿ. ಅದು ಸಣ್ಣದಿದ್ದಾಗ ಅದು ಕೇಕ್ ಕಟ್ ಮಾಡ್ತದ, ಮುಂದೆ ಮಂದಿ ತೆಲಿಗಳು ಕತ್ತರಿಸ್ಕೋತ ಅಡ್ಡಾಡ್ತದ. ಇದೆಲ್ಲ ಕಲಿಸೋರು ಯಾರು ಏನ್ರಿ? ಇವೆಲ್ಲ ಕೆಟ್ಟ ಗುಣಗಳಿಂದ ಕಲಿಸೋದು ಯಾರು? ನಿಮ್ಮ ಮಕ್ಕಳಿಂದ ಬರ್ತ್ಡೇನೇ ಮಾಡ್ಬೇಕನ್ನೋ ಅನಿಸಿತ್ವ ತಿಳ್ಕೊಂಡ್ರೆ ಒಂದು ಸರಳವಾಗಿರ್ತಕ್ಕಂಥ ಹೇಳ್ತೀನಿ. ಯಾರು ಶ್ರೀಮಂತರಿಗೆ ಹೇಳೋದು ಮಾಡೋದು ಮಾಡೋಕ್ಕೆ ಹೋಗ್ಬೇಡ್ರಿ. ಭಗವಂತ ನಿಮಗೆ ಅಂದ್ರೆ ದುಡ್ಡೇ ಕೊಟ್ಟಿದ್ದ, ಭಗವಂತ ನಿಮ್ಮಲ್ಲಿ ಒಂದು ಶಕ್ತಿನೇ ಕೊಟ್ಟಿದ್ನು ಅಂತ ತಿಳ್ಕೊಂಡ್ರೆ ಯಾರು ಶ್ರೀಮಂತರಿಗೆ ಅಂತ ಹೇಳ್ತೀರಿ, ನಮ್ಮ ಮಗನ ಬರ್ತ್ಡೇ ಅದು ಬರ್ರಿ ಅಂತಂದು ಅವ್ರು ಏನು ತರ್ತಾವೆ? ಶ್ರೀಮಂತರ ತಂದು ಅದೇ 5 ರೂಪಾಯಿ ಬಿಸ್ಕಿಟ್ ಪುಡಿ ಹಿಡ್ಕೊಂಡು ಬರ್ತಾವೆ. ಎಷ್ಟು ತಿನ್ಸೋರು ಮಕ್ಕಳಿಗೆ ಬಿಸ್ಕಿಟ? ಹೌದಿಲ್ಲ ರೀ? ಎಷ್ಟು ತಿನ್ಸೋರು ನೀವು ಬಿಸ್ಕಿಟ? ಅದರ ಬದಲಾಗಿ ನೀವು ಒಂದು ಏನು ಕೆಲಸ ಮಾಡೋದು ಅಂತ ತಿಳ್ಕೊಂಡು, ನಿಮ್ಮ ಮಗನಿಗೆ 5 ವರ್ಷ ಆಗೈತಲ್ಲ, ಒಂದು ಮನೆಯಾಗಿಂದ ಒಂದು 5 ಪಣತಿ ತೊಗೊಂಡು ಬರ್ರಿ. ಎಲ್ಲಿ? ಶಿವಗೆಪ್ಪನ ಮಠಕ್ಕಿಂದ ದೇವಸ್ಥಾನಕ್ಕಿಂದ ಬರ್ರಿ. ಬಂದು ನೀವು ಎಣ್ಣೆ ಹಾಕಿರಿ, ಬತ್ತಿ ಹಾಕಿರಿ ಏನ್ರಿ, ಹಾಕಿ ಆ ಮಗನ ಕೈಲಿಂದ 5 ದೀಪ ಅಂತಕ್ಕಂಥದ್ದನ್ನು ಏನು ಶಿವಗೆಪ್ಪನ ಗದಿಗೆ ಮುಂದೆ ಅಂದ ಒಂದು 5 ದೀಪ ಅಂತ ನೀವು ಹಚ್ಚಿ ಆ ಕೂಸಿಗೆ ಬೇಡ್ಕೊಳಕ್ಕೆ ಆಗಂಗಿಲ್ಲ. ಅದ್ರ ಬದಲಾಗಿ ನೀ ತಾಯಿ ಆದವಳು ನೀನೆಂದು ಬೇಡ್ಕೋ. ಯಪ್ಪ ಈಗ ನನ್ನ ಮಗ 5 ದೀಪ ಅಂತಕ್ಕಂಥ ನಿನಗೆ ಗದಿಗೆ ಮುಂದೆ ಹಚ್ಚಿ ನಿನ್ನ ದೇವಸ್ಥಾನದಾಗ ನನ್ನ ಮಗ ಅಂದ್ರೆ ಬೆಳಕು ಕೊಟ್ಟಾನ, ಹಂಗೆ ನನ್ನ ಮಗನ ಬದುಕಿನೊಳಗೆ ನೀ ಬೆಳಕು ಕೊಡುವ ತಿಳ್ಕೊಳೋದು ಶಿವಗೆಪ್ಪನ ಹತ್ರ ಅಂದ ಬೇಡ್ಕೋರಿ. ಏತಿಲ್ರಿ? ಏನು ಭಾಳ ತರಿಸಿ ಈಗ ಅದ್ರಾಗ ಒಂದು ಇದು ಬಂದದ, ಈಗ ಅವು ಮಿಂಚಿಗಿಂಚೆಲ್ಲ ಹಾಕ್ತಾ ಪುಗ್ಗದೊಳಗೆ ಮಿಂಚಾಕಿ ಅದು ಬರ್ತ್ಡೇ ಮಾಡೋದ ಕಟ್ ಮಾಡಿ ಅದು ಎಲ್ಲ ಕೇಕಿನ ಮೇಲೆ ಬಿದ್ದು ಅಂತ ತಿಂದು ಎಷ್ಟೋ ಜನದ ರೋಗಕ್ಕೆ ಅಂದಾಗ ಗುರಿ ಆಲಕತ್ತಾರ. ಈಗ ಮತ್ತೀಗ ಈ ತರುಣ ಬಳಗದಿಂದ ಇವ್ರದೊಂದು ಮತ್ತೆ ಟ್ರೆಂಡ್ ಬೇರೆ. ಈಗ ರೋಡಿನ ಮೇಲೆ ಸೈಕಲ್ ಮೋಟ್ರ್ ಮೇಲೆ ಕೇಕ್ ಇಟ್ಟು ಕಟ್ ಮಾಡ್ತಾರೆ ಏನ್ರಿ? ಅದು ಕೇಕ್ ಎಲ್ಲ ಬರ್ತ್ಡೇ ಇದ್ದವನು ಮಾರಿಗೆಲ್ಲ ಹಚ್ಚಲಕತ್ತಾವ. ಹಾಂ, ಅದು ಮಾರಿಗೆ ಹತ್ತಿಂದ ಅದ್ರೊಳಗೆ ಕೆಮಿಕಲ್ ಇರ್ತದ. ಏನು ಕೇಕ್ ಅಂದ್ರೆ ಸುಮ್ಮನೆ ತಯಾರಾಕದಂದ್ರೆ ನೀವು ಆ ಕೆಮಿಕಲ್ ಅಂದ ಪೂರ ಮುಖಕ್ಕೆ ಅಂದ ಹತ್ತಿ ಮೊನ್ನೆ ಒಬ್ಬ ಪೂರ ಮುಖ ಎಲ್ಲ ಹುಣ್ಣಾಗಿ ಮುಂದದು ಕ್ಯಾನ್ಸರ್ ಹಾಕ್ಯದ ಏನ್ರಿ? ಯಾಕೆ ಇವೆಲ್ಲ ತಪ್ಪುಗಳು ಮಾಡೋದು? ನಮ್ಮ ಸಂಸ್ಕೃತಿ ಅಲ್ಲ ಇದು. ನಮ್ಮ ಸಂಸ್ಕೃತಿ ಏನು? ಬೆಳಗ್ಗೆ ಎದ್ದು ಕೂಡ ಸ್ನಾನ ಮಾಡಿ ಲಿಂಗ ಪೂಜೆ ಮಾಡ್ಕೊಳ್ತಕ್ಕಂಥ ಸಂಸ್ಕೃತಿ ನಮ್ಮದು. ಹಣಿ ಮೇಲೆ 3 ಬಟ್ಟೆ ವಿಭೂತಿ ಏನ್ರಿ, ಕೊರಳಾಗಿರ್ತಕ್ಕ ಲಿಂಗಕ್ಕೆ ಒಂದು ಹನಿ ಅದು ಟೈಮ್ ಇತ್ತು ಅಂತಂದ್ರೆ ನೀರು ಹಾಕ್ರಿ. ಇಲ್ಲ ನಮ್ಮ ಟೈಮೇ ಇಲ್ಲ ತಗೊಂಡು ಒಂದು ಹನಿ ನೀರು ಹಾಕ್ಕೊಂಡು ನಮಸ್ಕಾರ ಮಾಡಿಂದ ನಿಂಗದ ಕಾಯಿಗೆ ಇಟ್ಕೊಂಡು ಮತ್ತೆ ನಿಮ್ಮ ಕೆಲಸಕ್ಕೆ ಅಂದ ಹೋಗ್ರಿ. ಇದು ನಮ್ಮ ಸಂಸ್ಕೃತಿ ಏನ್ರಿ? ಆ ಲಿಂಗ ಪೂಜೆದೊಳಗಿರ್ತಕ್ಕಂಥ ತಾಕತ್ತ, ಆ ಲಿಂಗ ಪೂಜೆದೊಳಗಿರ್ತಕ್ಕಂಥ ಶಕ್ತಿ, ಜ್ಞಾನದೊಳಗಿರ್ತಕ್ಕಂಥ ಶಕ್ತಿ ಇನ್ನು ಜಗತ್ತಿನೊಳಗೆ ಎದುರಾಗೂ ಕೂಡ ಇಲ್ಲ. ಪುಣ್ಯಾತ್ಮರೇ, ಅಂಥ ಜ್ಞಾನವನ್ನು ಯಾರು ಪಡೆದಿದ್ರು ಹೊತ್ತುಕೊಂಡು ಕೇಳಿದ್ರೆ ಇಲ್ಲಿ ಲಿಂಗಮ್ಮ ಅಂತಕ್ಕಂಥ ಪಡೆದಿಲ್ಲ. ಎಲ್ಲಿ 12ನೇ ಶತಮಾನದೊಳಗೆ ಅದು ಏನ್ರಿ ಬಸವಾದಿ ಪ್ರಮಥರಿಂದ ಬರೆದಿರ್ತಕ್ಕಂಥ ವಚನ ಸಾಹಿತ್ಯಗಳನ್ನು ಏನು ಗುರುಗಳಾಗಿರ್ತಕ್ಕಂಥವ್ರು ಲಿಂಗಮ್ಮಳಿಗೆ ಅಂತ ಓದಿ ಹೇಳುವುದರಿಂದ ಅವಳಿಗೆ ಏನು ಮನಸ್ಸಿನೊಳಗೆ ಆಸೆ ಹತ್ತಿಕೊಂಡ ಕೇಳಿದ್ರೆ ಯಾವುದು ಕೂಡ ಆಸೆ ಇದ್ದಿದ್ದಿಲ್ಲ. ಒಳ್ಳೆಯದನ್ನು ಉಡಬೇಕು, ಒಳ್ಳೆಯದನ್ನು ತೊಡಬೇಕು, ಇದು ಯಾವುದು ಕೂಡ ಆಸೆ ಇದ್ದಿದ್ದಿಲ್ಲ. ಆದರೆ ಲಿಂಗಮ್ಮಳಿಗೆ ಅಂತ ಒಂದೇ ಒಂದು ಆಸೆ. ಕೇಳ್ರಕ್ಕಿಂದ ಒಂದು ಪವಾಡ ಹೇಳ್ತೀನಿ ನಾನು ನಿಮಗೆ. ಕಲ್ಯಾಣಕ್ಕೆ ಹೋಗ್ತಾಳೆ, ಒಂದೇ ಒಂದು ಆಸೆ, ಅದಕ್ಕೆ ಕಲ್ಯಾಣಕ್ಕೆಂದು ಹೋಗಬೇಕು, ಅನುಭವ ಮಂಟಪ ಅಂತಕ್ಕಂಥ ನೋಡಬೇಕು, ಶರಣರ ಜೊತೆಯೊಳಗೆಂದು ಕೂಡಬೇಕು, ನಾನು ವಚನ ಸಾಹಿತ್ಯಗಳನ್ನು ಬರಿಬೇಕತ್ತನ್ನುವಂಥ ಭಾವನೆ ಯಾರ ಹತ್ರ ಐತೆ ಎತ್ತುಕೊಂಡು ಕೇಳಿದ್ರೆ ಲಿಂಗಮ್ಮನ ಬಲ್ಲಿತ್ತು. ಯಾವಾಗಿಂದ ಲಿಂಗಮ್ಮನ ಬಲಿ ಇದ್ದಾಗ ಮಗಳಿಗಿಂದ 18 ವರ್ಷ ಆದವು.
ತಂದೆ ತಾಯಿಯಾಗಿರ್ತಕ್ಕಂಥ ಅನಂತರಾಯ ಮತ್ತು ಸಿರ್ಸಮ್ಮರು ಮನೆಯೊಳಗೆಂದು ವಿಚಾರ ಮಾಡ್ತಾರೆ, ಮಗಳರೇ ಬೆಳೆದು ದೊಡ್ಡವಳಾಗಿ ನಿಂತಾಳ, ಮಗಳಿಗೆಂದ ಮದುವೆ ಮಾಡಬೇಕು, ಮಗಳನ್ನು ಯಾರಿಗೆ ಕೊಡಬೇಕು, ಎಂಥವ್ನಿಗೆ ಕೊಡಬೇಕು, ಹಿಂಗೆಲ್ಲ ವಿಚಾರ ಮಾಡೋದನ್ನು ಲಿಂಗಮ್ಮ ಕೇಳ್ಕೋತಾಳ ರಾತ್ರಿ. ಯಾವಾಗಿಂದ ಲಿಂಗಮ್ಮನ ಕಿವಿಯಾಗಿಂದ ಬಿತ್ತು, ಅವಾಗಿಂದ ಲಿಂಗಮ್ಮ ಅಂತಾಳೆ, ನಾನು ಸುಮ್ಮನೆ ಇದ್ದೀನಿ ಎತ್ತಿಕೊಂಡಂದ್ರೆ ನನ್ನ ತಂದೆ ತಾಯಿ ನನ್ನ ಮದುವೆ ಮಾಡಿಬಿಡ್ತಾರೆ, ನನಗೆ ಮದುವೆ ಅಂತ ತಗೊಂಡು ಬೇಕಾಗಿಲ್ಲ ಏನ್ರಿ, ನನಗೆ ಮದುವೆ ಅಂತ ತಗೊಂಡು ಬೇಕಾಗಿಲ್ಲ, ನನಗೆ ಯಾವುದು ಕೂಡ ಬೇಕಾಗಿಲ್ಲ, ನಾನು ಏನು ಆಗಬೇಕಂತಕೊಂಡು ಕೇಳಿದ್ರೆ ನಾನು ಕಲ್ಯಾಣಕ್ಕೆ ಅಂತ ಹೋಗಬೇಕು, ಶರಣರನ್ನು ಕಾಣಬೇಕು ಅಂತನ್ನುವಂಥ ಹಂಬಲ ಲಿಂಗಮ್ಮಗೆ ಇತ್ತು. ಇವ್ರ ತಂದೆ ತಾಯಿ ಮಾತಾಡೋದನ್ನು ಕೇಳಿ ನಾನು ಇಲ್ಲೇ ಉಳ್ಕೊಂಡೆ ಅಂತಂದ್ರೆ ಇವ್ರು ನನ್ನ ಮದುವೆ ಮಾಡಿ ಸಂಸಾರದೊಳಗಿಂದ ದೂಡಿ ಬಿಡ್ತಾರ, ನಾನು ಇಲ್ಲಿ ಇರಬಾರ್ದು ಹತ್ತಿಕೊಂಡಂದು ರಾತ್ರಿ 1 ಗಂಟೆಗೆ ಲಿಂಗಮ್ಮ ತನ್ನ ಹುಟ್ಟಿದ ಮನೆತನವನ್ನು ಏನ್ರಿ ತ್ಯಾಗ ಮಾಡಿ ಕಲ್ಯಾಣಕ್ಕೆಂದ ಹೊರಡ್ತಾವ. ನೋಡ್ರಿ, ತನ್ನ ಪೂಜಾ ಸಾಮಗ್ರಿಗಳನ್ನು, ತಾನು ನಿತ್ಯ ಉಡ್ತಕ್ಕಂಥ ಬಟ್ಟೆಗಳನ್ನು ತಗೊಂಡು ತಲೆ ಮೇಗಿಂದ ಗಂಟೆ ಅಂತಂದು ಇಟ್ಟುಕೊಂಡು ತಂದೆ ತಾಯಿಗೆಂದ ಅವ್ರಿಗೆ ನಿದ್ದೆ ಎತ್ತದಲ್ಲ ಇವಳು ನಮಸ್ಕಾರ ಮಾಡಿ ಬಾಗಿಲು ಕೆಟ್ಟು ನಮಸ್ಕಾರ ಮಾಡಿ ಯಾವಾಗ ಹೇಳಿದ್ನಿಂದ ನಾನು ಬಿಡಂಗಿಲ್ಲ ತಿಳ್ಕೊಳೋದು ಕತ್ತಲದೊಳಗೆ ಲಿಂಗಮ್ಮ ಕಲ್ಯಾಣ ಕಡೆಯಿಂದ ಬರ್ತಾಳ. ಯಾವಾಗಿಂದ ಕಲ್ಯಾಣ ಕಡೆಯಿಂದ ಬರ್ತಾಳ, ಎಲ್ಲಿ ಹಸಿಬೇಕದ ಅಲ್ಲಿ ಭಿಕ್ಷಾ ಬೇಡ್ತಾಳ ಏನ್ರಿ, ಎಲ್ಲಿಂದ ನೀರು ಕಾಣ್ತದ ಅಲ್ಲಿ ಸ್ನಾನ ಮಾಡ್ತಾಳ, ಲಿಂಗ ಪೂಜೆ ಮಾಡ್ಕೋತಾಳ, ಭಗವಂತನ ಧ್ಯಾನ ಮಾಡ್ಕೋತ ನಡೆದು ಬಿಟ್ಟಾಳ. ಅವಳದೊಂದು ದಾರ್ಯಾಗ ಒಂದು ದೊಡ್ಡ ಪವಾಡ ನಡೀತು ಏನ್ರಿ. ಕಲ್ಯಾಣಕ್ಕೆ ಬರುವಂಥ ದಾರಿ ಮಧ್ಯದೊಳಗೆ ಒಂಟಿ ಹೆಣ್ಮಗಳು ದಾನಮ್ಮ ಒಬ್ಬಂಟಿಯಾಗಿಂದ ಹೋಗ್ಲಿಕ್ಕತ್ತಾಳೆ, ನೋಡ್ಲಿಕ್ಕಿಂದ ಒಳ್ಳೆ ರೂಪತಿ ಆಗಿರ್ತಕ್ಕಂಥವಳು ಏನ್ರಿ. ದಾನಮ್ಮನ ಪುರಾಣ ಕೇಳಿ ನೀವು ಏನ್ರಿ, ಅವಳ ಸೌಂದರ್ಯವನ್ನು ಕವಿ ಇಟ್ಟು ಚೆನ್ನಾಗಿಂದ ವರ್ಣನೆ ಮಾಡನಲ್ಲ, ಬಹುಶಃ ಅವತ್ತಿನ ದಿನಮಾನದೊಳಗೆ ದಾನಮ್ಮನಂಥ ರೂಪತಿ ಆಗಿರ್ತಕ್ಕಂಥ ಹೆಣ್ಣೆ ಈ ಭೂಮಿ ಮೇಲೆ ಇದ್ದಿದ್ದಿರತ್ತ, ಅಟ್ಟು ರೂಪತಿ ಆಗಿಲ್ಲತ್ತ ದಾನಮ್ಮ. ಹಗಲ ನಂಗೆಲ್ಲ ರಾತ್ರಿ ನಂಗೆಲ್ಲ ಏನ್ರಿ, ಈಗ ನಂಗೆಂದ ಏನು ಈಗರ ರೋಡ್ಗಳದಾವ, ಕಾರುಗಳದಾವ, ಬಸ್ಗಳದಾವ, ಎಲ್ಲ ಓಡಾಡ್ತಾರೆ. ಅವತ್ತಿನ ದಿನಮಾನದಾಗ ರೀ ಯಾವ ವಾಹನಗಳಿಲ್ಲ, ಗುಡ್ಡ ಗವಾರದೊಳಗೆ ರೋಡ್ಗಳೇ ಇಲ್ಲ, ಕಾಲ್ದಾರಿ ಅಂತಂದ ನಡ್ಕೋತಿಂದ ಹೋಗಬೇಕು. ಯಾವಾಗಿಂದ ತಲೆ ಮೇಗದ ಗಂಟು ಇಟ್ಕೊಂಡಾಳ ಲಿಂಗಮ್ಮ, ದಾರಿ ಹಿಡ್ಕೊಂಡ ಬರ್ಲಿಕ್ಕತ್ತಾಳೆ. ದಾರಿ ಮಧ್ಯದೊಳಗ ಏನ್ರಿ ಒಂದು 4 ಜನ ತರುಣರು ಅವತ್ತಿನ ದಿನಮಾನದಾಗೂ ಇದ್ರತ್ ನೋಡ್ರಿ, ಕಾಮುಕರು ಏನ್ರಿ, ಪಾಪಿಗಳು ಅವತ್ತೂ ಇದ್ರು. ಯಾವಾಗಿಂದ ಲಿಂಗಮ್ಮ ಒಂಟಿಯಾಗಿಂದ ತಲೆ ಮೇಗಿಂದ ತನ್ನ ಪೂಜೆದ ಗಂಟೆ ಅಂತಕ್ಕಂದು ಇಟ್ಕೊಂಡು ಕಲ್ಯಾಣ ಕಡೆಯಿಂದ ಹೋಗುವಂಥ ಪ್ರಸಂಗದೊಳಗೆ ದಾರಿಯ ಮಧ್ಯದೊಳಗಿಂದ 4 ಜನ ಏನ್ರಿ ಹುಡುಗರು ಯಾವಾಗಿಂದ ಲಿಂಗಮ್ಮನ ನೋಡಿಬಿಟ್ರು. ಆ ಕಡೆ ನೋಡ್ತಾರೆ, ಯಾರು ಜೊತೆಯೊಳಗಿಂದ ಇಲ್ಲ, ಒಂಟಿಯಾಗಿರ್ತಕ್ಕಂಥ ಲಿಂಗಮ್ಮ ನೋಡ್ಲಿಕ್ಕಿಂತ ಒಳ್ಳೆ ರೂಪತಿ ಆಗಿರ್ತಕ್ಕಂಥವಳು. ಯಾವಾಗಿಂದ ಈ 4 ಜನದ ಮಾತಾಡ್ತಾರೆ, ಇವಳು ಸುತ್ತಮುತ್ತ ಯಾರು ಇಲ್ಲ, ನೋಡ್ಲಿಕ್ಕಿಂತ ಒಳ್ಳೆ ರೂಪತಿ ಅದಾಳೆ, ಇಂಥ ಹೆಣ್ಣಿನನ್ನ ನಾವು ಬಿಟ್ಟಿವೆ ಎತ್ತಿಕೊಂಡ್ರೆ ನಾವು ಮನುಷ್ಯರೇ ಅಲ್ಲ ಅಂದ್ರು. ನೋಡ್ರಿ ಲಿಂಗಮ್ಮನ ನೋಡಿ, ಈ ಹೆಣ್ಣು ನಮಗೆ ಬೇಕು, ಅವಳ ಅಂದ ಚಂದ ಅವಳ ರೂಪ ಅಂತಕ್ಕಂಥ ನೋಡಿ ಈ 4 ಜನ ಹುಡುಗರು ಯಾವಾಗ ಲಿಂಗಮ್ಮನ ಮೇಲಿಂದ ಮನಸ್ಸು ಮಾಡ್ತವೆ, ಲಿಂಗಮ್ಮನ ಮೇಲಿಂದ ಮನಸ್ಸು ಮಾಡಿ ಆ ಕಡೆ ನೋಡ್ತಾರೆ, ಯಾರೂ ಇಲ್ಲ. ಕೊನೆಗೆಂದ ಇನ್ನೇನು ಹೋಗಿ ಲಿಂಗಮ್ಮಗ ಇನ್ನು ಕೈ ಹಿಡಿಬೇಕತ್ತಿಕೊಂಡು ಅನ್ನೋದ್ರೊಳಗೆ ಥಟ್ಟನಗೆಂದ 80 ವರ್ಷದ ಮುದುಕಿಯಾಗಿ ನಿಂದಿರ್ತಾಳ ಲಿಂಗಮ್ಮ. ನೋಡ್ರಿ ಎಷ್ಟು ವರ್ಷ ರೀ, ಅವೆಲ್ಲ ಕಾಮಕರು ಹೋಗಿ ಇನ್ನೇನು ಹೋಗಿ ಅಂದ್ರೆ ಲಿಂಗಮ್ಮಳಿಗೆ ಮುಟ್ಟಬೇಕಂತ ಅನ್ನೋದ್ರೊಳಗೆ ಲಿಂಗಮ್ಮ ಕ್ಷಣ ಮಾತ್ರದೊಳಗೆ ಏನು ಹಾಕಳ ತಗೊಂಡು ಕೇಳಿದ್ರೆ 3 ರೂಪ ಅಂತಕ್ಕಂಥ ತಾಳ್ತಾಳೆ. 80 ವರ್ಷದ ಮುದುಕಿಯಾಗಿ ಕೈಯಾಗ ಬೆತ್ತ ಹಿಡ್ಕೊಂಡು ನಿಂದಿರ್ತಾಳೆ. ಅಯ್ಯೋ ಇದು ಮನುಷ್ಯಳಲ್ಲ, ಇದೇನೋ ಆದ ದೆವ್ವದ ಪಿಸಾಚದ ರೂಪೇ ಬದಲಿ ಮಾಡ್ತಾ ತಿಳ್ಕೊಂಡು 4 ಜನ ಅಂಜಿ ಓಡಿ ಹೋದರು. ಅಂದಿನಿಂದ ದಾನಮ್ಮ ಏನು ಮಾಡ್ತಾಳೆ ತಗೊಂಡು ಕೇಳಿದ್ರೆ, ಬೆಳಗಿನ ಜಾವದೊಳಗಿಂದ ಬಾಲ್ಯಾವಸ್ಥೆ, ಮಧ್ಯಾಹ್ನದ ಯವನಾವಸ್ಥೆ ಒಳಗಿರ್ತಾಳೆ, ಸಾಯಂಕಾಲ ಆಯ್ತು ಹೊತ್ತಿಕೊಂಡಂದ್ರೆ ಎಲ್ಲರೂ ಗುಡಿ ಗುಂಡಾದೊಳಗೆ ಮನಗಬೇಕಾಗಿರ್ತದಲ್ಲ, ಅವಾಗಿಂದ 80-90 ವರ್ಷದ ಮುದುಕಿಯಾಗಿ ಎಲ್ಲೋ ಗುಡಿಯಾಗದ ಮಲ್ಕೊಂಡು ಕಲ್ಯಾಣ ಕಡೆಯಿಂದ ಬರ್ತಾಳೆ. ಯಾವಾಗಿಂದ ಕಲ್ಯಾಣಕ್ಕಿಂದ ಬರ್ತಾಳಲ್ಲ, ಬಂದು ಅಲ್ಲೊಂದು ಕದಳಿ ವನ ಹತ್ಕೊಂಡು ಬರ್ತದೆ. ಕದಳಿ ಎತ್ತುಕೊಂಡಂದ್ರೆ ಬಾಳಿ ತೋಟ ಏನ್ರಿ, ಕದಳಿ ವನ ಅಂತಂದ್ರೆ ಶ್ರೀಶೈಲದಾಗಿರೋದು ಒಂದೇ ಕದಳಿ ವನ ಅಂತಲ್ಲ ಏನ್ರಿ, ಕದಳಿ ವನ ಅಂತಂದ್ರೆ ಬಾಳಿ ತೋಟಕ್ಕೆ ಅಂದ್ರೆ ಕದಳಿ ವನ ಹತ್ಕೊಂಡು ಕರೀತಾರೆ. ಬಸವ ಕಲ್ಯಾಣ ಅಂದ್ರೆ ಇನ್ನೊಂದೊಂದು 5-6 ಕಿಲೋಮೀಟರ್ ಇತ್ತು. ಯಾವಾಗಿಂದ ಲಿಂಗಮ್ಮ ಏನ್ರಿ ಬಂದು ಒಬ್ಬನ ಬಾಳಿ ತೋಟ, ಒಬ್ಬ ಭಕ್ತನಿಂದ ಬಾಳಿ ತೋಟ ಏನ್ರಿ ಚಂದ ಹಸರವಾಗಿತ್ತು, ನೀರಿತ್ತು, ಆನಂದ ನೆರಳಿತ್ತು. ಹಾಗೆ ಏನು ತಿಳಿತು ಏನಿಲ್ಲ, ಆ ಜಾಗದಾಗಿಂದ ಅನುಷ್ಠಾನ ಮಾಡಬೇಕು, ಜಪ ಮಾಡಬೇಕತ್ತಿಕೊಂಡೊಂದು ಸಂಕಲ್ಪ ತೊಟ್ಲು ಲಿಂಗಮ್ಮ. ಯಾವಾಗಿಂದ ದಿವಸ ಅಲ್ಲ 2 ದಿವಸ ಅಲ್ಲ 41 ದಿನಗಳ ಪರ್ಯಂತರವಾಗಿ ಅವನ ಕದಳಿ ವನದೊಳಗಿಂದ ಲಿಂಗಮ್ಮ ಊಟ ಇಲ್ಲ, ನೀರು ಇಲ್ಲ, ಯಾವುದು ಕೂಡ ಇರಲಾರ್ದನೆ ಕುಂತಲ್ಲೇ 41 ದಿನಗಳ ಪರ್ಯಂತರವಾಗಿ ತಪಸ್ಸನ್ನು ಮಾಡ್ತಾಳೆ ಲಿಂಗಮ್ಮ. ಅವ ಪಾಪ ಹೊಲದ ಮಾಲಕ, ಯಾರೋ ತಾಯಿ ಅದಾಳ, ಆಕೆ ಏನರ ಉಣಿಸ್ಬೇಕು ತಿನ್ನಿಸ್ಬೇಕು ತಗೊಂಡು 41 ದಿನಗಳ ಪರ್ಯಂತರವಾಗಿ ಅವ ತರ್ತಿದ್ದ, ತಿರುಗಿ ಒಯ್ತಿದ್ದ. ಇವಳು ಕಣ್ಣೇ ತೆಗೆದು ನೋಡಲಿಲ್ಲ. ಕೊನೆಗೆಂದ 41 ದಿವಸ ಆದ ಬಳಿಕ ಯಾವಾಗಿಂದ ಕಣ್ಣು ತೆಗೆದು
ಅವಾಗಿಂದ ಭಕ್ತನ ಖುಷಿ ಆಯ್ತೀವ, ನನ್ನಂತ ಬಡವನು ಹೊಲದಾಗ ನೀನು ಬಂದಿಂದ 41 ದಿವಸದಿಂದ ತಪಸ್ಸು ಮಾಡಿದಿಲ್ಲ, ಅನುಷ್ಠಾನ ಮಾಡಿದಿಲ್ಲ ತಾಯಿ. ಹೊಟ್ಟಿಗೆ ಅನ್ನ ಇಲ್ಲ, ನೀರಿಲ್ಲ, ನಿದ್ರೆ ಇಲ್ಲ, ನೀನು ಎಲ್ಲಿ ಕುಂತಲ್ಲಿ ಅಲ್ಲೇ ಕುಂತು ಬಿಟ್ಟಿದೆಯಲ್ಲ, ಅದಕ್ಕೆ ನಿನಗೆ ದಿನ ನಾನು ಪ್ರಸಾದ ಮಾಡಿಸ್ಬೇಕಂತ ದಿನ ಅಡಿಗೆ ತರ್ತಿದ್ದೆ. ಆದ್ರೆ ನೀನು ಕಣ್ಣೇ ಬಿಟ್ಟು ನೋಡಲಿಲ್ಲ ನನ್ನವ. ಇವತ್ತು ನನ್ನನ್ನು ನೋಡಿಬಿಟ್ಟಿದೆ, ನನ್ನ ಜನ್ಮ ಅಂತಕ್ಕಂಥ ಪಾವನ ಆಯಿತು. ನೀನು ಪ್ರಸಾದದಿಂದ ಏನು ಮಾಡ್ತಿದ್ದೆ ಹೇಳವ, ನಾ ಪ್ರಸಾದ ತರ್ತೀನಿ ಎತ್ತುಕೊಂಡ. ಅವಾಗಿಂದ ಲಿಂಗಮ್ಮ ಅಂತಾಳೆಯಪ್ಪ, ನಾನು ಒಬ್ಬಳೇ ಪ್ರಸಾದ ಮಾಡಂಗಿಲ್ಲ, ನಾನು ನಿನ್ನ ಹೊಲದಾಗಿಂದ ನಾನು ಪ್ರಸಾದ ಮಾಡಬೇಕಾಗಿತ್ತು ಅಂದ್ರೆ ಕಲ್ಯಾಣದೊಳಗಿರ್ತಕ್ಕಂಥ ಲಕ್ಷದ ಮೇಲೆ 96,000 ಜಂಗಮರನ್ನು ನೀವು ಉಣಿಸ್ತೀನಿ ಅಂತಂದ್ರೆ ಮಾತ್ರ ನಾನು ನಿನ್ನ ಹೊಲದಾಗಿಂದ ಊಟ ಮಾಡ್ತೀನಿ ಅಂತ ಹೇಳಿದ್ಲು. ಅವ ಅಂದ, ಯವ್ವ ನಾ ಬಡವದೀನಿ, ಲಕ್ಷದ ಮೇಲೆ 96,000 ಜಂಗಮರಿಗೆ ಅಂದ ನನಗೆ ಉಣಿಸೋಟ್ಟು ತಾಕತ್ತು ನನಗಿಲ್ಲ. ಭಾಳ ಅದರಿಂದ ಒಂದು 100 ಮಂದಿಗೆ ನಾವು ಉಣಿಸ್ಬೋದು, ಬೇಡ ಒಂದು 200 ಮಂದಿಗೆ ಅಂದ ಉಣಿಸ್ಬೋದು. ಅಲ್ರಿ 1,96,000 ಜಂಗಮರಿಗಿಂದ ಉಣಿಸ್ತಕ್ಕಂಥ ತಾಕತ್ತು ನನ್ನ ಹತ್ತಿರ ಇಲ್ಲದ. ಅವಾಗಿಂದ ತಾಯಿ ಲಿಂಗಮ್ಮ ಅಂತಾಳ, ನೀನು ಒಬ್ಬನೇ ತರಬೇಡಪ್ಪ, ನಿನ್ನ ಊರಾಗೆಲ್ಲಂದ ಹೋಗಿ ಹೇಳು, ಯಾರು ಎಟ್ಟಾಕ ತರಲ್ರಕ್ಕ ಆ ತಂದಿದ್ರೊಳಗಿಂದ ಲಕ್ಷದ ಮೇಲೆ 96,000 ಜಂಗಮರಿಗೆ ಪ್ರಸಾದ ಮಾಡಿಸೋಣ ತಿಳ್ಕೊಂಡಂದಾಗ ಪಾಪ ಊರಾಗ ಬಂದು ಎಲ್ಲರೂ ಹೇಳ್ದ. ಯಾರು ಒಂದು 10 ರೊಟ್ಟಿ, ಯಾರು 20 ರೊಟ್ಟಿ ಹಿಂಗೆಲ್ಲ ತೊಗೊಂಡು ಬಂದ್ರು. ಅವ್ರು ತಾಕತ್ತು ಎಟ್ಟದ ಆಟ ತೊಗೊಂಬಂದ್ರು. ಅದು ಎಲ್ಲ ಇಡೀ ಊರು ತೊಗೊಂಡು ಬಂದರು ಕೂಡ ಅದ್ರಾಗ 8 ಜನ ಉಣ್ತಿತ್ತು. ಬಾಳಾದ್ರೆ 1,000 ಜನ ಉಣ್ಬೋದು. 1,000 ಜನ ಕೂಡ ಉಣ್ಲಿಕ್ಕಿಲ್ಲ, 1,000 ಜನ ಉಣ್ಬೋದು. ಯಾವಾಗ ನಾವು ಅಂತಾನೆ ಹೊಲದ ಮಾಲಕ, ಯವ ಇಟ್ಟೆಲ್ಲ ಜನ ಅಡಿಗೆ ತಂದ್ರೂ ಏನ್ರಿ ಭಾಳಾದ್ರೆ 1,000 ಜನ ಉಣ್ತಿರ್ಬೋದು. ಆದ್ರೆ ಇದು ಲಕ್ಷದ ಮೇಲೆ 96,000 ಜಂಗಮರಿಗೆ ಆಗಂಗಿಲ್ಲ. ಇಲ್ಲಪ್ಪ ಚಿಂತೆ ಮಾಡಬೇಡ, ನೀವು ಹೋಗಿ ಅಂದ್ರೆ ಜಂಗಮರಿಗೆ ಅಂತ ಹೇಳಿ ಬಾ ತಿಳ್ಕೊಂಡು. ಯಾವಾಗಂದ್ರೆ ಜಂಗಮರಿಗೆ ಅಂತ ಹೇಳಿ ಬಾ ತಿಳ್ಕೊಂಡಂದಾಗ ಎಲ್ಲ ಇಡೀ ಲಕ್ಷದ ಮೇಲೆ 96,000 ಜಂಗಮರಿಗೆ ಅಂತ ಭಿನ್ನ ಕೊಟ್ಟರು. ಅವರು ಬಂದು ನೋಡ್ತಾರೆ ಜಂಗಮರು, ಏನ್ರಿ ಆ ಬಾಳಿವನಕ್ಕೆ ಅಂತ ಬಂದರು. ಏನು ಕರ್ದಿದ ವಾಸನೆ ಇಲ್ಲ, ಹುರಿದಿದ ವಾಸನೆ ಇಲ್ಲ, ಏನು ಈಟಿ ಅಡಿಗೆ ಅದು. ಇದ್ರಾಗೇನು ಲಕ್ಷದ ಮೇಲೆ 96,000 ಜಂಗಮರು ಉಡಿಸ್ತಾರೆ. ಸುಮ್ಮನೆ ಬಂದೆವು ನಾವು ಅಲ್ಲಿಂದ 6 ಕಿಲೋಮೀಟ್ರ್ ನಡ್ಕೋತ. ಹೊಟ್ಟೆ ಅಂದ್ರೆ ಹೊಟ್ಟೆ ಹಸ್ತದ, ಇಟ್ಟದಾಗ ಏನು ಹಾಕದ. ಐಗಳ ಪ್ರಾಣನೇ ಗಂಗಾಳದಾಗ ಏನ್ರಿ. ಐಗಳ ಪ್ರಾಣ ಗಂಗಾಳದಾಗ. ನೀವು ಎಟ್ಟನ್ನು ಬೇಕಾದಟ್ಟು ಉಣಿಸ್ರಿ, ಮ್ಯಾಲೆ ಏಟ್ರಿ ದಕ್ಷಿಣ ಕೊಟ್ರಿ ನಮಗೆ ಸಮಾಧಾನ ಐತಿಲ್ಲ. ನೀವು ದಕ್ಷಿಣ ಕೊಡಲಿಲ್ಲ ಅಂತಂದ್ರೆ ಏನ್ರಿ, ದಕ್ಷಿಣ ಕೊಡಲಿಲ್ಲ ಅಂತ ಬೈಕೋತ ಬರ್ತಾರ. ಅದ್ಯಾರು ಬಿನ್ನು ₹1 ಕೊಡಲಿಲ್ಲ, ಅವೇನು ಭಿನ್ನ ಮಾಡ್ಯಾವ, ಇವೇನು ಭಿನ್ನ ಮಾಡ್ಯಾವ. ನಾವು ಹಗರು ಮಂದಿ ಅಲ್ಲ, ತಿಳಿತಿಲ್ಲ. ನಮ್ಮ ಪ್ರಾಣನೇ ಗಂಗಾಳದಾಗ. ಎಲ್ಲ ಜಂಗಮರೆಲ್ಲ ಬೈಲಾಕತ್ತಿರು, ಎಲ್ಲರಿಗೆ ಕಾಲಿಗೆ ನೀರು ಕೊಟ್ಟರು, ಎಲ್ಲ ಜಂಗಮರೆಲ್ಲ ಕುತ್ಕೊಂಡ್ರು, ಎಲ್ಲರಿಗೆ ಬಾಳೆ ಎಲೆ ಕೊಟ್ಟರು. ಲಿಂಗಮ್ಮ ಲಕ್ಷದ ಮೇಲೆ 96,000 ಜಂಗಮರಿಗೂ ಅದು ಎಲ್ಲ ಏನು ಊರು ಜನ ತಂದಿದ್ರಲ್ಲ ಅದೆಲ್ಲ ಒಂದು ಕಡೆಗೆ ಕೂಡಿಸಿ, ಅದರ ಪಲ್ಯ ಅದ್ರಾಗೆ, ಹಿಂಡಿ ಅದ್ರಾಗೆ, ಏನು ಎಲ್ಲನೂ ಕೂಡ ಅದ್ರಾಗೆ ಎಲ್ಲ ಕಲಿಸಿ ಎಲ್ಲ ಜಂಗಮರಿಗೆ ಒಂದೊಂದು ತುತ್ತ ಹಿಂಗೆ ಎಡಿ ಮಾಡ್ಕೊತಿಂದ ಹೋಗ್ಕಾಳ. ಯಾವಾಗಂದ್ರೆ ಎಲ್ಲ ಜಂಗಮರು ಲಿಂಗಮ್ಮಗೆಂದ ಬೈತಾರ, ಏನಮ್ಮ ಆಟ ದೂರಿಂದ ನಮಗೆಂದ ಭಿನ್ನ ಹೇಳಿದಿ, ಇದು ಒಂದು ತೂತಿನಾಗೆಂದ ಏನು ಹಾಕದ ನಮಗೆ ಆಟ ನಡ್ಕೋತ ಬಂದಿದ್ದ, ದುನಿಯಾ ಹೈರಾಣ ಆಗ್ಯದ. ನಾವು ಸುಮ್ಮನೆ ಬಸವಣ್ಣನ ಮನೆಗೆಂದ ಹೋಗ್ತಿದ್ದೀವಿ, ಕಣ್ಣಂಗೆಂದ ಹುಗ್ಗಿ ಮಾಡಿ ನೀಡ್ತಿದ್ದ. ಏನ್ರಿ ನಾವು ಏನು ಕೇಳ್ತೀವಿ ಅದನ್ನೆಲ್ಲ ಮಾಡಿ ನೀಡ್ತಿದ್ದ. ಸುಮ್ಮನೆ ನಿನ್ನ ಬಲ್ಲಿ ಬಂದೆ ನಾವು ಭಿನ್ನಕತ್ತು ಬೈಲಕತ್ತು. ಇಲ್ರಿಪ್ಪ ನಿಮ್ಮ ಮೊದಲ ಇದು ಎಡಿ ಮಾಡ್ತೀನಿ ತಡ್ರಿ ತಿಳ್ಕೊಂಡು ಎಲ್ಲ ಲಕ್ಷದ ಮೇಲೆ 96,000 ಜಂಗಮರಿಗೆಲ್ಲ ಒಂದೊಂದು ತುತ್ತಿಂದ ಎಡಿ ಮಾಡ್ತಾಳೆ. ಎಡಿ ಮಾಡಿ ಲಿಂಗಮ್ಮ ಸಾಷ್ಟಂಗ ಹಾಕ್ತಾಳೆ ಜಂಗಮರಿಗೆ. ಯಪ್ಪ ತಾವು ಪ್ರಸಾದ ಮಾಡಬೇಕು. ಇವರೆಲ್ಲ ಐಗಳು ಏನು ಪ್ರಸಾದ ಮಾಡೋದು, ಇದ್ರಾಗ ಏನು ಹಾಕದ, ಒಂದು ತುತ್ತದಾಗ ಏನು ಹಾಕದ. ಯಪ್ಪ ನೀವು ಮೊದಲಂದ ಅದೊಂದು ತುತ್ತಾರೆ ತೊಗೊಂಡ್ರೆ ತೋರಿಪ್ಪ ತಿಳ್ಕೊಂಡಂದಾಗ ಆಯ್ತು ಬಾ ತಗೋತೀವಿ ತಿಳ್ಕೊಂಡಂದು ಯಾವಾಗಂದ ಎಲ್ಲ ಜಂಗಮರ ಅದೊಂದು ತುತ್ತ ಯಾವಾಗಿಂದ ಬಾಯಿ ಒಳಗೆ ಇಟ್ಕೊಂಡ್ರು. ಆಶ್ಚರ್ಯ ಏನು ಹೊತ್ತುಕೊಂಡು ಕೇಳಿದ್ರೆ ಯಾರು ಏನೇನು ಉಣ್ಬೇಕತ್ಕೊಂಡು ಇಚ್ಛೆ ಇಟ್ಕೊಂಡು ಬಂದಿದ್ರಲ್ಲ ಅವ್ರವ್ರ ಇಚ್ಛೆ ತಕ್ಕಂಗಂದು ಇಡೀ ಬಾಳಿಯಲ್ಲಿ ತುಂಬ ಅನ್ಕೊಂಡ ಅವ್ರಿಗೆ ಬೇಡದಂಥ ಅಡಿಗೆ ಅಂತಕ್ಕಂಥ ತಯಾರಾಗಿಬಿಡ್ತಾರೆ. ಆನಂದ ಊಟ ಮಾಡಿದ್ರೆ ಎಲ್ಲ ಜಂಗಮರು ಯಾವಾಗಂದ ಆನಂದವಾಗಿ ಊಟ ಮಾಡಿದ್ರು. ಏನ್ರಿ ಒಬ್ಬ ಸಾಮಾನ್ಯ ಹೆಣ್ಣುಮಗಳು ಲಕ್ಷದ ಮೇಲೆ 96,000 ಜಂಗಮರಿಗೆಂದ ಭಿನ್ನ ಹೇಳ್ಯಾರ ತಗೊಂಡಂದಾಗ ಆ ಜಂಗಮರಿಗೆ ಉಣಿಸೋದನ್ನು ನೋಡಕ್ಕೆ ಯಾರ್ಯಾರು ಬಂದಾರ? ಅಲ್ಲಂ ಪ್ರಭುದೇವರು ಬಂದಾರ ಬಾಳಿವನಕ್ಕ, ಬಸವಣ್ಣ ಬಂದಾನೆ, ಚೆನ್ನ ಬಸವಣ್ಣ, ಹಡಪದಪ್ಪಣ್ಣ, ಡೋರ ಕಕ್ಕಯ್ಯ, ಮಾದಾರ ಚೆನ್ನಯ್ಯ, ಮೇದಾರದ ಕೇತಯ್ಯ. ಒಬ್ಬ ಹೆಣ್ಮಗಳು ಎಲ್ಲಿದೋ ಬಂದ ಇಲ್ಲಿ ಲಕ್ಷದ ಮೇಲೆ 96,000 ಜಂಗಮರಿಗೆ ಉಣಿಸ್ಲಾಕತ್ತಲ್ಲ ತಂದಾಗ ಹೋಗಿ ನೋಡ್ಬೇಕತ್ಕೊಂಡು ದೂರ ನಿಂತ್ಕೊಂಡು ನೋಡಕತ್ಯಾರ. ಯಾವಾಗಿಂದ ಎಲ್ಲ ಜಂಗಮರಿಗೆ ಯಾರು ಏನು ಬೇಕಾದನ್ನೆಲ್ಲ ಏನ್ರಿ ಯಾವಾಗಿಂದ ಊಟ ಮಾಡಿಸಿದ್ರು. ಯಾವಾಗ ಊಟ ಆಯಿತು ಮುಂದೆ ದಕ್ಷಿಣ ಕೊಡ್ಬೇಕಲ್ರಿ ಜಂಗಮರಿಗೆ. ಅಲ್ಲೇ ಹೊಲದಾಗಿಂದ ಮಣ್ಣು ಗೋಳೆ ಮಾಡಿಲ್ಲ ಉಸುಕ ಏನ್ರಿ.
ಯಾವಾಗಿಂದ ಉಸುಕ ಅಂತಕ್ಕಂಥ ಗೋಳೆ ಮಾಡಿದ್ಲು, ಎಲ್ಲ ಹೋಗಿ ಅಂದ ಒಂದು ಕಡೆಗೆ ಕುಂತಾಳ, ಎಲ್ಲ ಜಂಗಮರಿಂದ ಬರ್ಲಾಕತ್ತಾರ. ಆ ಜಂಗಮರ ಪಾದಕ್ಕೆ ಅಂದ ನಮಸ್ಕಾರ ಮಾಡಕ್ಕಿ, ಅಲ್ಲಿ ಉಸುಕ ಇತ್ತಲ್ಲ ಅದನ್ನು ಒಯ್ದು ಜಂಗಮರು ಉಡ್ಯಾಗ ಹಾಕಕ್ಕಿ, ಇವಳು ಉಡ್ಯಾಗ ಹಾಕುತ್ತಾನ ಕೂಡ ಉಸುಕಾಗಿ ನಿರ್ತಿತ್ತು. ಜಂಗಮರು ಉಡ್ಯಾಗ ಬಿದ್ದುಕೊಳ್ಳೋಣ ಮುತ್ತು ರತ್ನಗಳಾಗಿ ಜಂಗಮರಿಗೆ ಅಂದ ಕಾಣಿಕೆ ಅಂತಕ್ಕಂಥ ಕೊಟ್ಟು ಏನ್ರಿ ಲಕ್ಷದ ಮೇಲೆ 96,000 ಜಂಗಮರಿಗೂ ಮುತ್ತು ರತ್ನಗಳ ನೀಡಿ ಅಂತ ಕಳಿಸಿದ್ರು. ಈ ದೃಶ್ಯವನ್ನು ಬಸವಣ್ಣ ಅಲ್ಲಂ ಪ್ರಭುದೇವರು ಎಲ್ಲರೂ ಕೂಡ ನೋಡಿದ್ರು. ಜಂಗಮರ ಆ ಕಡೆಯಿಂದ ಹೋದ ಬಳಕ ಈ ಕಡೆಯಿಂದ ಲಿಂಗಮ್ಮನ ಹತ್ರ ಬಂದು ಶರಣಾರ್ಥಿ ತಾಯಿ ಎತ್ತಿಕೊಂಡಂದ್ರು. ಏನ್ರಿ ಬಸವಣ್ಣ ಶರಣಾರ್ಥಿ ತಾಯಿ ಎತ್ತಿಕೊಂಡಂದ್ರು. ಯಾವಾಗಂದ ಯವಾ ನೀನು ಮಾಡ್ತಕ್ಕಂಥ ಈ ಪ್ರಸಾದ ದಾಸೋಗ, ನೀನು ಮಾಡ್ತಕ್ಕಂಥ ದಾನ ಅಂತಕ್ಕಂಥ ನೋಡಿ, ನೀ ಬರೀ ಲಿಂಗ ಪೂಜೆ ಮಾಡಿ ಲಿಂಗಮ್ಮ ಅಲ್ಲವ, ನೀ ದಾನ ಅಂತಕ್ಕಂಥ ಮಾಡಿ ಇವತ್ತಿನಿಂದ ನೀ ದಾನ ಮಾತಿಕೊಂಡಂದು. ಯಾವಾಗಂದ ಪ್ರಭುದೇವರು ಬಸವಣ್ಣವರು ಆ ಲಿಂಗಮ್ಮಳಿಗೆ ಏನ್ರಿ ವರ ಅಂತಕ್ಕಂಥ ಕೊಟ್ಟು, ಅವಳಿಗೆ ಅಂದ ಪ್ರಶಸ್ತಿ ಅಂತಕ್ಕಂಥ ಕೊಟ್ಟು, ಯಾವಾಗಂದ ಬಸವಣ್ಣ ಪ್ರಭುದೇವರು ಅವಳ ಕೈ ಹಿಡ್ಕೊಂಡ ಕಲ್ಯಾಣ ಪಟ್ಟಣಕ್ಕೆ ಅಂತ ಕರ್ಕೊಂಡು ಹೋಗ್ತಾರಂತ ವಿಚಾರ ಇವತ್ತಿನ ದಿವಸದಿಂದ ಬರ್ತದೆ. ಪುಣ್ಯಾತ್ಮರೇ, ಸಮಯ ಭಾಳ ಆಗೈತಿ ಏನ್ರಿ. ಇನ್ನೊಂದು ಸ್ವಲ್ಪ ನಾವು ಲೇಟ್ ಮಾಡಿದ್ದೀವತ್ತ ನಿಮ್ಮ ಊರಿಗೆ ಇನ್ನೊಬ್ರು ದೊಡ್ಡ ವ್ಯಕ್ತಿಗಳು ಬರ್ತಿದ್ರು ಏನ್ರಿ. ನೀವು ಅವಸರ ಮಾಡಿದ್ರಿ, ಬಹುಶಃ ದೇವ್ರು ನನಗೆ ಅದಕ್ಕೆ ಲೇಟ್ ಮಾಡಿಸಿದ್ದೇನಂತ ಊರದಿಂದ ಬರ್ಬೇಕಾದ್ರೆ. ಯಾಕೆ ಹತ್ಕೊಂಡೋದಕ್ಕೆ ಕೇಳಿದ್ರೆ, ನಾವು ಇನ್ನೊಂದು ತಾಸು ನಾವು ಸ್ವಲ್ಪ ಲೇಟ್ ಮಾಡಿದ್ವಿ ಎತ್ತಿಕೊಂಡಂದ್ರೆ ನಿಮ್ಮ ಊರಿಗೆ ಯಾರು ಬರ್ತಿದ್ರಿ ಎತ್ತಿಕೊಂಡು ಕೇಳಿದ್ರೆ ಶಿರಟ್ಟಿ ಜಗದ್ರುಗಳಿಂದ ನಿಮ್ಮ ಊರಿಗೆ ಬರೋರಿದ್ರು ಏನ್ರಿ. ತಡ ಮಾಡಿರಿ ನಾ ಬರ್ತೀನಿ ಎತ್ತಿಕೊಂಡಂದ ಪಾಪ ಈಗ ನೋಡ್ರಿ ಇಲ್ಲಿದೆ ಹಾಯ್ದಿಂದ ಕ್ಯಾಡಿಗೆಗೆ ಹೋದ್ರು. ಶಿರಟ್ಟಿ ಜಗದ್ರುಗಳು ಬರೋರಿದ್ರು ಏನ್ರಿ. ನೀವು ಬಹುಶಃ ಅಂದ ಅವ್ರನ್ನೆಲ್ಲ ಯೂಟ್ಯೂಬ್ನಾಗ ಹೆಂಗೆ ನನ್ನ ಪ್ರವಚನ ಕೇಳ್ತೀರಿ, ಅವ್ರದ್ದು ನೀವು ಪ್ರವಚನ ಕೇಳಿರಿ. ಬಾಲೇಶ್ವರ ದಿಂಗಾಲೇಶ್ವರ ಸ್ವಾಮಿಗಳು ಎತ್ತಿಕೊಂಡಂದ್ರೆ ಏನ್ರಿ ಭಾಳ ದೊಡ್ಡ ಪ್ರವಚನಕಾರರು ಅವ್ರು. ಇವತ್ತು ಅಂದ್ರೆ ಶಿರಟ್ಟಿ ಮಠದಿಂದ ಜಗದ್ರುಗಳಾಗ್ಯಾರೆ ಏನ್ರಿ. ಒಂದು ವೇಳೆ ನೀವು ಅವ್ರ ದರ್ಶನ ಪಡ್ಕೋತೀನಿ ಎತ್ತಿಕೊಂಡು ಅನ್ನೋಂಥ ಇಚ್ಛೆ ಇದ್ದವರು ಕೂಡ ನಾಳೆಗೆ ಅಂದ್ರೆ ಶಿವಪುರಕ್ಕೆ ಇರ್ತಾರೆ. ಮತ್ತೆ ಹೇಳಿದ್ರು ಅಂದ್ರೆ ಆಯ್ತು ಏನ್ರಿ. ಮತ್ತು ನೀವು ಅವ್ರ ದರ್ಶನ ತೊಗೋಬೇಕಾಗಿತ್ತು ಅಂತಂದ್ರೆ ನಾಡ್ದ ಇಲ್ಲಿ ರೋಡಿಗೆ ಮಾಡಿದಾಗ ಆ ರೋಡಿಗೆ ಕಾರ್ಯಕ್ರಮ ಅದ ಏನ್ರಿ. ಕೊನೆಯಲ್ಲಿ ರೋಡಿಗೆಗೆ ಅಂದ ನಾಡ್ದ ಕೊನೆ ಕಾರ್ಯಕ್ರಮ 21 ದಿವಸದಿಂದ 21ನೇ ದಿವಸದ ಕಾರ್ಯಕ್ರಮ ರೋಡಿಗೆಗೆ ಅಂತ ಇಟ್ಟಿವಿ. ಮತ್ತು ಅವ್ರ ಜಗದೊಳಗೆ ದರ್ಶನ ಆಶೀರ್ವಾದ ಪಡಿಬೇಕಾಗಿತ್ತು ಅಂದ್ರೆ ಆಶೀರ್ವಾದನ, ಯಾಕಂದ್ರೆ ಬೇಡದವ್ರಿಗೆ ಸಿಗಂಗಿಲ್ಲ ಏನ್ರಿ. ನಾವೆಲ್ಲ ಅವ್ರಿಗೆ ಏನು ಶಿರಟ್ಟಿ ಜಗದ್ರುಗಳು, ನಾನು ಕ್ಯಾಡಿಗೆ ಅಪ್ಪವರು, ನಾವೆಲ್ಲರೂ ಕ್ಲಾಸ್ಮೇಟ್. ನಾವು ತಿಳಿತ್ರಿ, ನಾವೆಲ್ಲರೂ ಕೂಡ ಕ್ಲಾಸ್ಮೇಟ್ರೆ, ಕೂಡಿ ಕಲ್ತಿರ್ತಕ್ಕಂಥವ್ರು. ಅದಕ್ಕೆ ಅವರು ಅಪ್ಪಗಳದಿಂದ ಹಿಂಗೆ ಸಂಚಾರಿ ಬಸವಪುರಾಣ ನಡೆದ ತಂದಾಗ ನಾನು ಒಂದು ದಿವಸ ಅಂತ ಬರ್ತೀನಿ ಎತ್ತಿಕೊಂಡು ಇವತ್ತೇ ಬರ್ಲಿಕ್ಕೆ ತಯಾರಾಗಿದ್ರು ಅವರು. ಮತ್ತೆ ಫೋನ್ ಹಚ್ಚಿದ್ರೆ ನಾಡ್ದು ಬರ್ತೀನಿ ಎತ್ತಿಕೊಂಡು ಹೇಳಿರುತ್ತೆ. ಇರಲಿ, ಆ ರೋಡಿಗೆ ಒಳಗೆ ನೀವು ದರ್ಶನ ತೊಗೋಬೇಕಾಗಿತ್ತು, ರೋಡಿಗೆಗೆ ಅಂದ ಬಂದು ನೀವು ದರ್ಶನ ತೊಗೋಬೋದು, ಅವ್ರದ್ದು ಆಶೀರ್ವಚನ ಕೂಡ ಕೇಳ್ಬೋದು. ಪುಣ್ಯಾತ್ಮರೇ ಇರಲಿ, ಇವತ್ತು ನೀವೆಲ್ಲ ಎಷ್ಟು ಪುಣ್ಯ ಮಾಡಿರಿ ತಗೊಂಡು ಕೇಳಿದ್ರೆ ನಾನು ಇಲ್ಲಿ ತನಕ ಕೂಡ ನನಗೆ ಒಪ್ಪಿಸಿರ್ತಕ್ಕಂಥ ಬಸವ ಚರಿತ್ರೆ ಅಂತಕ್ಕಂಥದ್ದನ್ನು ಏನ್ರಿ ನಾನು ಅಂದ ಹೇಳಿದೆ. ನಾನು ನಿಮ್ಗೆ ನಾನು ಒಂದು ಕಡೆಗೆ ಅಂದ ಬಸವ ಪುರಾಣ ಅಂತಕ್ಕಂಥ ತೊಗೊಂಡು ಬಂದೀನಿ. ನಮ್ಮ ಕ್ಯಾಡಿಗೆ ಹಪ್ಪಳ ಸುರುವಿಗೇನು ಹೇಳಿದ್ನಲ್ಲ, ಕ್ಯಾಡಿಗೆ ಹಪ್ಪಳಂದ ಜೋಳಿಗೆ ತಂದಾರ ಏನ್ರಿ. ಒಂದು ಅರ್ಥ ಮಾಡ್ಕೋಬೇಕು ನಾವೆಲ್ಲ ಸಾತಲ್ಗಾಂವ್ ಗ್ರಾಮದ ಜನರು. ಇವತ್ತು ಅವ್ರದ್ದು 60ನೇ ವರ್ಷದ ಹುಟ್ಟಹಬ್ಬ ಅದ. ನಿಮ್ಮಂಗೆ ಅವರು ಅಲ್ಲೊಂದು ಮಡ್ದಾಗಂದ ಒಂದು ಕೇಕ್ ತಂದು ಏನ್ರಿ ಕೊಯ್ದು ಮಾರಿಗೆ ಗಡ್ಡಕ್ಕೆ ಹತ್ಕೋಣ ಏನ್ರಿ ಮಾಡ್ಬೋದಾಗಿತ್ತು. ಇಲ್ಲ, ಅವ್ರದ್ದು ಹುಟ್ಟಹಬ್ಬ ಎಷ್ಟು ವಿಶೇಷ ಎತ್ತುಕೊಂಡು ಕೇಳಿದ್ರೆ, ಅವರಲ್ಲಿ ಎಷ್ಟು ದೊಡ್ಡ ಗುಣ ಅದಾವ ಎತ್ತುಕೊಂಡು ಕೇಳಿದ್ರೆ, ಇವತ್ತು ಬಹುಶಃ ನಾವೆಲ್ಲ ಗೆಳೆಯರ ಎತ್ತುಕೊಂಡು ಹೇಳ್ಕೊಳಕ್ಕೊಂದು ದೊಡ್ಡ ಹೆಮ್ಮೆ. ಯಾಕಂದ್ರೆ ನಾವು 72 ಜನ ಸ್ವಾಮಿಗಳು. ನಾವು ಕಲ್ಪನೆ ಇಲ್ಲ, ಸಾತಲಂಗ ಗ್ರಾಮದ ಜನರಿಗೆ ಹೇಳ್ತೀನಿ, ನಾವು 72 ಜನ ಅಂದ್ರೆ ಅವ್ರಕ್ಕೆ ಸಣ್ಣವ್ರು ನಾವು. ಅಂದ್ರೆ ಅಲ್ಲಿ ಕೂಡಿರ್ತೀವಿ, ಅಲ್ಲಿ ವಯಸ್ಸಿನ ತಾರತಮ್ಯ ಇರಲ್ಲ ಏನ್ರಿ. ಸೆಕೆಂಡ್ ಇಯರ್ PUC ಹಿಂಗೆ ಇರಂಗಿಲ್ಲ ಅಲ್ಲಿ ಏನ್ರಿ. ಅವ್ರು ಮೊದಲು ಹೋಗಿರ್ತಾರೆ, ನಾವು ಆಮೇಲೆ ಹೋಗಿರ್ತೀವಿ. ನಾವು ಕೂಡೇ ಇರ್ತೀವಿ ಅಂತಂದಾಗ ಕೂಡಿರೋರು ಅಂತಂದ್ರೆ ಗೆಳೆಯರ ಹತ್ಕೊಂಡು ಹಿಂಗೆ ಭಾವನೆ ನಮ್ಮದು ಏನ್ರಿ. ಅವ್ರ ಬಳಿ ಎಷ್ಟು ದೊಡ್ಡ ಗುಣದ ಹತ್ಕೊಂಡು ಕೇಳಿದ್ರೆ ತಮ್ಮ ಹುಟ್ಟು ಹಬ್ಬ ಅಂತಕ್ಕಂಥದ್ದನ್ನು ಕ್ಯಾಡಿಗೆ ಒಳಗೆ 21 ದಿವಸದಿಂದ ಪುರಾಣ ಹಚ್ಚಿ ಅಲ್ಲೇ ಮಾಡಿ ಮುಗಿಸ್ಬೋದಾಗಿತ್ತು. ಆದರೆ ಅವರಲ್ಲಿ ಏನು ದೊಡ್ಡ ಗುಣ ಅದ ಹತ್ಕೊಂಡೋದಕ್ಕೆ ಕೇಳಿದ್ರೆ, ಇವತ್ತು ಈ ನಾಡಿನೊಳಗೆ ನನ್ನನ್ನು ನಂಬ್ಕೊಂಡಿರ್ತಕ್ಕಂಥ ಭಕ್ತರದಾರ ಏನ್ರಿ, ಜನ ಅದ. ಇವತ್ತು ಜನ ಏನು ಮಾಡಕತ್ತದ ಹತ್ಕೊಂಡೋದಕ್ಕೆ ಕೇಳಿದ್ರೆ ಏನ್ರಿ, ಊರಿಗೆ ಒಬ್ಬ ಮಠ ಬೇಕು, ಮಠಕ್ಕೆ ಅಂದ ಒಬ್ಬ ಗುರುಗಳು ಬೇಕು ಏನ್ರಿ. ನೀವು ಮಠಕ್ಕೆ ಅಂದ ನೀವು ಮಠ ಸ್ವಾಮಿ ಇರ್ಲಾರ್ದೇನೆ ಎಷ್ಟು ಆಸ್ತಿ ಇದ್ರೇನು ಇದ್ರೇನು ಏನು ಉಪಯೋಗ ಆಗಂಗಿಲ್ಲ ಏನ್ರಿ. ಬಂದಿರ್ತಕ್ಕಂಥ ಭಕ್ತರಿಗೆ ಅಜ್ಞಾನ ಅಂತಕ್ಕಂಥದನ್ನ ಕಳೆದು ಸುಜ್ಞಾನದ ಬೆಳಕು ನೀಡ್ತಕ್ಕಂಥ ಏನ್ರಿ ಒಬ್ಬ ಸದ್ಗುರುನಾಥ ಇದ್ದಾಗನೇ ಆ ವ್ಯಕ್ತಿ ಒಂದು 4 ಮಂದಿರಂದ ಒಳ್ಳೆಯವರಾಗಿರ್ತಾರೆ. ಅದಕ್ಕೆ ಅವ್ರ ಸಂಕಲ್ಪ ಏನದ ತಗೊಂಡು ಕೇಳಿದ್ರೆ, ನನ್ನ ಹುಟ್ಟು ಹಬ್ಬ ಅಂತಕ್ಕಂಥ ಹಿಂಗೆ ಮಾಡ್ಕೊಳ್ಳೋದಿಲ್ಲ. ಸುಮಾರಿಂದ ಇವತ್ತು ನಿಮ್ಮ ಊರಿಗೆ ಬಂದಿದ್ದು 20ನೇ ಹಳ್ಳಿ ಏನ್ರಿ. ನಡ್ಬರ್ಕಂದ 2 ಊರು ಮಾಡೀವಿ ಒಂದೊಂದು ದಿವಸಕ್ಕೆ. ಸುಮಾರು 20ನೇ ಹಳ್ಳಿ, 21ನೇ ಹಳ್ಳಿ 3. ಆದ್ರೆ ಒಂದು ಆಶ್ಚರ್ಯ ಏನು ಹೊತ್ತುಕೊಂಡು ಕೇಳಿದ್ರೆ, ಅವರು ಏನು ವಿಚಾರ ಮಾಡ್ತಾರೆ,
ಯಾವಾಗ ನನ್ನ ಹುಟ್ಟು ಹಬ್ಬ ಅಂತಕ್ಕಂಥ ತೊಗೊಂಡು ಏನು ಮಾಡೋದು, ಇವತ್ತು ನಾಡಿನ ತುಂಬ ಅನ್ಕೊಂಡು ಎಟ್ಟಿಟ್ಟು ಸಣ್ಣ ಮಕ್ಕಳಿಂದ ಕುಡ್ದಿಂದ ಹಾಳಾಗಿ ಏನ್ರಿ ಎಲ್ಲೋ ಸೈಕಲ್ ಮೀಟ್ರ್ ಮೇಲೆ ಬಿದ್ದು ಕುಡ್ದು ನಿಶ್ಚಯದಾಗ ಎಲ್ಲೋ ಗಟ್ರಕ್ಕೆ ಬಿದ್ದಿಂದ ಸತ್ತು ಹೋಗ್ಲಿಕ್ಕತ್ಯಾವ. ಎಷ್ಟೋ ಮಕ್ಕಳಿಂದ ಗುಟ್ಕ ತಿಂದಿಂದ ಹಾಳಾಗ್ಲಿಕ್ಕತ್ಯಾವ. ಎಷ್ಟೋ ಜನಂದ ಇಸ್ಪೇಟ್ ಆಡಿಂದ ಹೊಲ ಆಸ್ತಿ ಮನಿ ಅಂತಕ್ಕಂಥ ಮಾರ್ಕೊಂಡಂದ ಜೀವನ ಕಳೀಲಿಕ್ಕತ್ತಾರ. ಏನ್ರಿ ನಾನು ಅವ್ರ ಎದುರಿಗನ್ನ ಹುಟ್ಟು ಹಬ್ಬ ಅಂತಕ್ಕಂಥ ಅದ್ದೂರಿಯಾಗಿ ಮಾಡ್ಕೊಳ್ಳೋದಕ್ಕಿಂತ ಮೊದಲನ್ನ ಎಲ್ಲ ಹಳ್ಳಿಗಳನ್ನು ತಿರುಗಾಡಿ ಅಲ್ಲಿ ಇರ್ತಕ್ಕಂಥ ಏನು ದುಶ್ಚಟಗಳಂತಕ್ಕಂಥವು ಏನದವಲ್ಲ ತರುಣರು ಬಲ್ಲಿ ಬೇಡ ಹಿರಿಯರನ್ನು ಕೂಡ ವಯಸ್ಸಾಗಿರ್ತ ಅವ್ರ ಸದಕ್ಕೆ ಕುಡ್ಲಿಕತ್ತಾರ. ಏನ್ರಿ ವಯಸ್ಸಾಗಿ ಕುಣಿಗೆ ಹೋಲಕತ್ತವ್ರು ಕುಡ್ಲಿಕತ್ತಾರ. ಏನ್ರಿ ಇನ್ನಾಗೊಬ್ಬ ಟ್ರಾಕ್ಟರ್ ಬಂದು ಅವ ನನಗೆ ಗಂಟೆ ಬಿದ್ದಾನ ಸೈಡಿಗೆ ಬಂದು ಯಾಕೋ ಅಂದೇನ ಅಲ್ಲೇ ಹಲಿಗೆ. ಏನ್ರಿ ಹಲಿಗೆ ಅಲ್ಲಿ ಮುಂದವ ರಥದ ಮುಂದವ ಅವ ಬಂದು ನನ್ನ ಮುಂದೆ ಡ್ಯಾನ್ಸ್ ಹೊಡ್ಲಿಕತ್ತಾನ. ನಾ ಅಂದೆ ಏನ್ರಿ ಯಾಕಂದ್ರೆ ಅವನು ವಯಸ್ಸು ನೋಡಿದ್ರೆ ನೀವು ಗಾಬರಿ ಹಾಕಿರಿ. ಅಷ್ಟು ವಯಸ್ಸಾಗ್ಯಾವ. ಏನ್ರಿ ತಲೆಯಲ್ಲಿ ಬೆಳಗಾಗ್ಯದ, ಗಾಡ್ಡ ಬೆಳಗಾಗ್ಯಾವ. ನೋಡ್ತೆ ಹೆಂಗೆ ಸೊಳ್ಕಳಗಟ್ಲೆ ಅದ ನನ್ನಂಗೆ. ಏನ್ರಿ ಅಂಥದ್ರಾಗ ಕುಣಿತಾನೆ ಡ್ಯಾನ್ಸ್. ಕಂಟವ್ ಈ ಕಡೆ ಬಾ ಅಂದೆನ. ಈ ಕಡೆ ಬಂದ್ರೆ ಟ್ರಾಕ್ಟರ್ ಬಾಯಾಗಿ ಬೀಳ್ತಿ, ಆ ಕಡೆ ಹೋದ್ರೆ ಮುಳು ಕಂಟ್ಯಾವ. ಏನ್ರಿ ಇವಕ್ಕೆಲ್ಲ ಸಮಾಜ ಅಂತಕ್ಕಂಥ ಕೆಟ್ಟು ಏನ್ರಿ ಸಮಾಜ ಅಂತಕ್ಕಂಥದ್ದೆಲ್ಲ ಏನ್ರಿ ದುಶ್ಚಟಕ್ಕಿಂದ ಬಲಿಯಾಗಿ ಬಿದ್ದು ಇಡೀ ಸಮಾಜ ಎಲ್ಲ ಅನ್ಕೊಂಡದು ಕೆಟ್ಟ ನಡೆದ ಪುಣ್ಯಾತ್ಮರೇ. ಅದಕ್ಕೆ ಅವ್ರ ಜೋಳಿಗೆ ಅದಕ್ಕೆ ತಂದಾರ ತಗೊಂಡು ಕೇಳಿದ್ರೆ ನಿಮ್ಮಿಂದ ದುಡ್ಡ ಯಾವ ಸಂಪತ್ತನ್ನು ಕೂಡ ಅಪೇಕ್ಷೆ ಪಡಲಾರ್ದ್ರೆ ನಿಮ್ಮಲ್ಲಿ ಇರ್ತಕ್ಕಂಥ ದುಶ್ಚಟಗಳನ್ನು ಕ್ಯಾಡಿಗೆ ಅಪ್ಪಗಳು ಜೋಳಿಗೆಗೆ ಅಂದ ಹಾಕಿ ಇವತ್ತಿನಿಂದ ಯಪ್ಪ ಇವತ್ತು ನಮ್ಮ ಊರಿಗೆ ಬಂದಿರಿ ತಂದಾಗ ಏನ್ರಿ ನಮ್ಮ ಮೇಲಿನ ಕಳಕಳಿಗೆ ಏನ್ರಿ ಅವ್ರ ಮೇಲಿನ ಕಳಕಳಿಗೆ ಅಲ್ಲ ನಿಮ್ಮ ಮೇಲಿನ ಕಳಕಳಿಗೆ ಅಂತ ಬಂದಾರವರು. ಕೆಡಬಾರ್ದು, ಒಳ್ಳೆಯವರಾಗಬೇಕು, ಧರ್ಮವಂತರಾಗಬೇಕು ಅನ್ನುವಂಥ ಭಾವನೆ ಇಟ್ಕೊಂಡು ಅಪ್ಪಗಳು ಜೋಳಿಗೆ ತೊಗೊಂಬಂದಾರ. ಒಂದು ಕಡೆಗೆ ಅಂದ್ರೆ ನಿಮ್ಮ ದುಶ್ಚಟಗಳನ್ನು ಹಾಕ್ರಿ. ಇನ್ನೊಂದು ಮಾತಿಂದ ತಾಯಂದ್ರಿಗೆ ಅಂತ ಹೇಳ್ತೀನಿ, ಏನು ಹೊತ್ತುಕೊಂಡು ಕೇಳಿದ್ರೆ ನಾಳೆ ಒಂದು ಕಡೆಗೆ ಹುಟ್ಟಿ 60 ವರ್ಷ ಆಯಿತು ಕ್ಯಾಡಿಗೆ ಅಪ್ಪಗಳು ಹುಟ್ಟಿ. ಇನ್ನೊಂದು ಕಡೆಗೆ ಅವ್ರು ಪಟ್ಟಾಧಿಕಾರ ಆಗಿ ಅಂದ 35 ವರ್ಷ ಆಯಿತು. ಎಲ್ಲವೂ ಕೂಡ ಅವತ್ತೇ ಕೂಡಿ ಬಂದವ. ಹೀಗಾಗಿ ಅಪ್ಪಗಳದಿಂದ ಮತ್ತೊಮ್ಮೆಂದ ಪಟ್ಟಾಧಿಕಾರ ರೂಪದಾಗ ಮಾಡ್ತಾರೆ. ಏನು 35 ವರ್ಷದ ಹಿಂದೇನು ಪಟ್ಟಾಧಿಕಾರ ಮಾಡಿರಲ್ಲ, ಅದನ್ನು ಯಾರು ಎಷ್ಟು ಜನ ನೋಡ್ಯಾರೋ ಬಿಟ್ಟೋರೋ ಗೊತ್ತಾಗಂಗಿಲ್ಲ. ಅದಕ್ಕೆ ಅದು 60 ವರ್ಷ ಆದ ನಂತರ ಏನ್ರಿ ಮತ್ತೊಮ್ಮೆಂದ ಪಟ್ಟಾಧಿಕಾರ ರೂಪದೊಳಗೆ ಅವತ್ತು ದೊಡ್ಡ ಕ್ರಿಯೆಗಳೆಲ್ಲ ನಡೀತಾವ. ಸಿಂಹಾಸನ ನಡೀತದೆ ಏನ್ರಿ, ಇವೆಲ್ಲ ಕಾರ್ಯಕ್ರಮಗಳು ನಡೀತಾವಲ್ಲ. 35 ವರ್ಷ ಆದ ನಂತರ ಏನ್ರಿ 2ನೇ ಸರಿಯಿಂದ ಅಡ್ಡ ಪಲ್ಲಕ್ಕಿ ಮಹೋತ್ಸವ ನಡೀತದೆ. ಅಲ್ಲಿ ಎಲ್ಲಿ ಕ್ಯಾಡಿಗೆ ಒಳಗೆ ಅಪ್ಕೊಳ್ಳೋದು ಅಡ್ಡ ಪಲ್ಲಕ್ಕಿ ಮಹೋತ್ಸವ ನಡೀತದೆ. ನೀವು ತಾಯಂದ್ರಿ ಏನು ಮಾಡ್ಬೇಕು ರೀ ಹತ್ತುಕೊಂಡು ಕೇಳಿದ್ರೆ ನೀವೆಲ್ಲ ಕುಂಭವನ್ನು ಹೊರಕಂದ ಬರ್ಬೇಕು. ಏನ್ರಿ ಈ ಕುಂಭ ಹೊರ್ತಕ್ಕಂಥ ತಾಯಂದ್ರಿ ಎಲ್ಲರಿಗೆ ಒಂದೇ ಥರದ ಸೀರೆ, ಒಳ್ಳೆ ಕಿಮ್ಮತ್ತಿನ ಸೀರೆ ತಂದಾರೆ. ಏನ್ರಿ ಒಂದೇ ಥರದ ಸೀರೆ, ಒಂದೇ ಥರದ ಬ್ಲೌಸ, ಆಮೇಲೆ ತಲೆ ಮೇಗಿರ್ತಕ್ಕಂಥ ಕಳಿಸಿ ಅಂತೀರಿ ಏನು ಬಿಂದಿಗೆ ಅಂತೀರಿ ನೀವು, ಅದನ್ನು ಕೂಡ ತಾಮ್ರದೇ ಬಿಂದಿಗೆ ಅನ್ನತಕ್ಕಂಥ ಕಳಿಸಿ ಅಂತಕ್ಕಂಥ ತಂದಿದ್ದಾರೆ. ಅದಕ್ಕೆ ನೀವೆಲ್ಲ ತಾಯಂದ್ರು ಎಂತೀವಿ ಕುಂಭ ಹೊರಕ ನಿಮ್ಮ ಹೆಸರುಗಳನ್ನ ಕೂಡ್ರಿ ಅನ್ನುವಂಥ ಮಾತನ್ನು ಹೇಳುತ್ತಾ, ಇನ್ನು 2ನೇದು ಏನು ಹೇಳ್ತೀನಿ ತಾಯಂದ್ರಿಗೆ ಎತ್ತುಕೊಂಡು ಕೇಳಿದ್ರೆ, ಸಾತಲು ಗ್ರಾಮದೊಳಗೆ ಎಷ್ಟು ಮನೆ ದೀಪ ಹಚ್ಚಿರ್ತಕ್ಕಂಥ ಮನೆ ಅದಾವಲ್ಲ, ಪ್ರತಿಯೊಂದು ಮನೆ ಹೆಣ್ಮಕ್ಳನ್ನು ಕೂಡ ರೊಟ್ಟಿ ಮಾಡ್ಬೇಕು. ಏನ್ರಿ ರೊಟ್ಟಿ ಎಷ್ಟು ಸಾಧ್ಯಕೈತೆ ಅಟ್ಟು, ಯಾರು 50 ಮಾಡ್ಕೋರಿ, ಯಾರು 100 ಮಾಡ್ಕೋರಿ. ಏನಿಲ್ಲರಿ ನಮ್ಮ ಭಗವಂತ ಬೇಕಾದಟ್ಟು ಅಂತ ತಾಕತ್ತು ಕೊಟ್ಟನಂತಂದ್ರೆ 500 ಮಾಡ್ಕೋರಿ. ಏನ್ರಿ ರೊಟ್ಟಿ ಮಾಡೋದು, ರೊಟ್ಟಿ ಮಾಡಿ ಅಮ್ಮ ಒಂದಿಟ್ಟು ಶೇಂಗಾದ ಹಿಂಡು, ಅಗಸಿ ಚಟ್ನಿನೋ ಏನ್ರಿ ಒಂದಿಟ್ಟು ಹುಳಿಬಾನೋ ಇಂಥವೆಲ್ಲ ಮಾಡ್ಕೊಂಡು ಏನು ಮಾಡೋದು, ದೊಡ್ಡದೊಂದು ಬುಟ್ಟ್ಯಾಗಿ ಅಂದ್ರೆ ಇಟ್ಕೊಳ್ಳೋದು. ಅಂದ್ರೆ ಬಿಸಿವಲ್ಲ, ಕಟ್ಟಿ ಮಾಡ್ಬೇಕು. 2 ದಿವಸದಿಂದ ಮೊದಲು ಮಾಡ್ಕೋರಿ, ಕಟ್ಟಿಯಾಗಿ ಬಿಡ್ತಾವ. ಅದನ್ನೆಂದ ತೊಗೊಂಡು ದೊಡ್ಡ ಬುಟ್ಟಿ, ಆ ಬುಟ್ಟ್ಯಾಗಿ ಅಂದ್ರೆ ಇಟ್ಕೊಂಡು ಅದ್ರ ಮೇಲೆ ಒಂದು ಬಿಳಿ ದೋತ್ರ ಏನ್ರಿ ಬಿಳಿ ದೋತ್ರ ಕಟ್ಕೊಂಡು ನೀವು ಎಲ್ಲಿಗೆ ಬರ್ಬೇಕು ತಗೊಂಡು ಕೇಳಿದ್ರೆ ಏನ್ರಿ ಕ್ಯಾಡಿಗೆ ಮಠಕ್ಕೆ ಬರಬೇಕು. ಬರೇ ರೊಟ್ಟಿ ತೊಗೊಂಡು ಬಂದಿವೆ ತಗೊಂಡು ಬರೋದಿಲ್ಲ. ಬಸವಣ್ಣನ ಅವ ಏನದ ತಗೊಂಡು ಕೇಳಿದ್ರೆ ಒಂದೇ ಒಂದು ಬಸವಣ್ಣವರು ಈ ಭೂಮಿ ಮೇಲಿಂದ ಬಿಟ್ಟು ಹೋಗಿದ್ದಂದ 2 ಮಾತು ಏನ್ರಿ, ಒಂದು ಬಾಗಿದ ತಲೆ ಮುಗಿದ ಕೈಯಾಗಿರ್ಬೇಕು ಒಂದೇ ಕಡೆ, ಇನ್ನು 2ನೇದ್ದಿಂದ ದಾಸೋಗ ಅಂತಕ್ಕಂಥದ್ದು ಹೇಳುವಾರ ಬಿಟ್ರೆ ಒಂದು ಸತ್ಯ ಶುದ್ಧವಾಗಿರ್ತಕ್ಕಂಥ ಕಾಯಕ ಹತ್ತುಕೊಂಡು ಹೇಳುವಾರ. ಇವತ್ತು ಬಸವ ಪುರಾಣ ನಿಮ್ಮ ಊರಿಗೆ ಅಂತ ಬಂದದ ಹತ್ತುಕೊಂಡಂದಾಗ ಇದು ಬಸವ ಬುತ್ತಿ ಎತ್ತಿಕೊಂಡು ಏನ್ರಿ ನೀವು ಕ್ಯಾಡಿಗೆ ಅಂತ ತೊಗೊಂಡು ಬಂದಿರಿ ಅಂತಂದ್ರೆ, ಇವತ್ತು ನೀವು ನಮಗೆಲ್ಲ ಹೆಂಗೆ ಉತ್ಸವ ಮಾಡಿರಲ್ಲ ಹಾಗೆ ನಿಮ್ಮ ಎಲ್ಲ ತಾಯಂದ್ರೆ ಬುತ್ತಿ ತೊಗೊಂಡು ಬರ್ತಿರಲ್ಲ, ಆ ಬಸವ ಬುತ್ತಿನೂ ಕೂಡ ನಾವು ಉತ್ಸವ ಮಾಡಿಕೊಂಡು ಮಠಕ್ಕೆ ಅಂತ ಕರ್ಕೊಂಡು ಹೋಗ್ತಕ್ಕಂಥ ಕಾರ್ಯವನ್ನು ನಾವೆಲ್ಲ ಆ ಕ್ಯಾಡಿಗೆ ಭಕ್ತರಾಗಲಿ ನಾವೆಲ್ಲ ಸ್ವಾಮಿಗಳಾಗಲಿ ಅದನ್ನು ಮಾಡ್ತೀವಿ ಅನ್ನೋಂಥ ಮಾತನ್ನು ಈ ಸಂದರ್ಭದೊಳಗೆ ಅಂತ ಹೇಳುತ್ತಾ, ನಿಮ್ಮೆಲ್ಲರಿಗೂ ಭಗವಂತ ಸದಾವಕಲ ಸುಖ ಸಂಪತ್ತನ್ನು ಕೊಟ್ಟು ನಿಮಗೆಲ್ಲ ಕಾಪಾಡಲಿ ತಗೊಂಡು ಬಿಡುತ್ತಾ ನನ್ನ ಪ್ರವಚನಕ್ಕಿಂತ ವಿರಾಮ ಕೊಡ್ತಾ ಇದೆ. 28ನೇ ತಾರೀಕು 28ನೇ ತಾರೀಕಿಗಿಂದ ನಿಮ್ಮ ಬಸವ ಬುತ್ತಿ ಅಂತಕ್ಕಂಥ ತರೋದು. ರಂಗವನು ದಾಯದವನರಿಯಲ್ಕೆ
ಸುಲಭೋಪಾಯದಿಂದ ಎದುರಿಟ್ಟ ಬಾಹ್ಯಸ್ಥಲಕ್ಕೆ ಕುರುವಾಗಿ ದಾಯದೋರಿ ಸಮಸ್ತ ಭಕ್ತರ ಕಾಯವನಿ ಪಾವನ ಮಾಡಿದ ರಾಯಪೂರ್ವಾಚಾರ್ಯ ಗುರು ಸಂಗನ ಬಸವ ಶರಣು ಶರಣಾರ್ಥಿ. ಪ್ರಾತಸ್ಮರಣೀಯರಾದ ಬಸವಾದಿ ಪ್ರಮಥರನ್ನು, ಶ್ರದ್ಧೆಯ ಪಂಚಾಚಾರ್ಯರನ್ನು, ಆರಾಧ್ಯ ಗುರು ಹಾನಗಲ್ಲ ಗುರುಕುಮಾರ ಶಿವಯೋಗಿಗಳನ್ನು, ಗುಡ್ಡದ ಬಸವರಾಜೇಂದ್ರ ಶಿವಯೋಗಿಗಳನ್ನು, ಗುರುಶಾಂತಲಿಂಗ ಶಿವಯೋಗಿಗಳನ್ನು ಹೃದಯ ಮಂದಿರದಲ್ಲಿ ಇರಿಸಿ ಸ್ಮರಿಸಿ, ಈ ತಾಣದ ಕ್ಷೇತ್ರಾಧಿಪತಿ ಧರ್ಮದ ತಿರುಳನ್ನು ಜಗತ್ತಿಗೆ ತಿಳಿಪಡಿಸಿರುವ ಶಿವಯೋಗಿ, ಶಿವಾನುಭವ ಚರವರ್ಯರೂ ಆದ, ಷಟ್ಸ್ಥಲ ಸಿದ್ಧಾಂತವನ್ನು ಮನುಕುಲಕ್ಕೆ ಬೋಧನೆಯನ್ನು ಮಾಡಿರುವಂಥವರು ಶಿವಯೋಗಿ ಶಿವಾಚಾರ್ಯರು ಗದ್ದುಗೆಗೂ ಕೂಡ ಪ್ರಣಾಮಗಳನ್ನು ಸಲ್ಲಿಸಿ, ಈ ಸಂಚಾರಿ ಬಸವ ಪುರಾಣವನ್ನು ಎಲ್ಲರಿಗೂ ಕೂಡ ಮನಮುಟ್ಟುವಂತೆ ಬೋಧನೆಯನ್ನು ಗೈದಿರುವ ಪರಮಪೂಜ್ಯರು, ವಾಗ್ಮಿಗಳು, ಪುರಾಣ ಪ್ರವಚನ ಪ್ರವೀಣರು, ಸರಳ ಹೃದಯದ ಸಂಪನ್ನರಾಗಿರುವ, ಅನೇಕ ಬಿರುದುಗಳಿಗೆ ಪಾತ್ರರಾಗಿರುವ ಗಡಿಗೌಡುಗಾವದ ಅಪ್ಪಗಳ ಚರಣ ಸನ್ನಿಧಿಗೆ ಪ್ರಣಾಮಗಳನ್ನು ಸಲ್ಲಿಸಿ, ಈ ವೇದಿಕೆ ಮೇಲೆ ಆಸೀನರಾಗಿ ನಿಮ್ಮೆಲ್ಲರಿಗೆ ದರ್ಶನ ಆಶೀರ್ವಾದವನ್ನು ದಯಪಾಲಿಸುತ್ತಿರುವ ಶಿವಪೂರಿನ ಪರಮಪೂಜ್ಯರ ಚರಣ ಸನ್ನಿಧಿಗೆ, ರೋಡಿಗೆಯ ಪರಮಪೂಜ್ಯರ ಚರಣ ಸನ್ನಿಧಿಗೆ, ಅಗರಖೇಡದ ಪರಮಪೂಜ್ಯರ ಚರಣ ಸನ್ನಿಧಿಗೆ ಪ್ರಣಾಮಗಳನ್ನು ಸಲ್ಲಿಸಿ, ಸಂಗೀತ ಬಳಗದವರೇ, ಸಾತಲಗಾಮದ ಈ ಗ್ರಾಮದ ಎಲ್ಲ ಪ್ರತಿಷ್ಠಿತ ಹಿರಿಯರೇ, ಶರಣರೇ, ಶರಣೀಯರೇ, ಮಕ್ಕಳೇ, ಯುವಕರೇ, ಮಾತೆಯರೇ, ನಿಮ್ಮೆಲ್ಲರಿಗೂ ಕೂಡ ಶರಣು ಶರಣಾರ್ಥಿಗಳು. ಬಟ್ಟ ಬಯಲೆಲ್ಲ ಗಟ್ಟಿಗೊಂಡಡೆ, ಬಟ್ಟ ಬಯಲೆಲ್ಲ ಗಟ್ಟಿಗೊಂಡಡೆ, ಸ್ವರ್ಗ ಮರ್ತ್ಯ ಪಾತಾಳಕ್ಕೆ ಠಾವಿನೆಲ್ಲಿಯದು, ಮೇಘದ ಜಲವೆಲ್ಲ ನಿರ್ಮಲ ಮುತ್ತಾದಡೆ, ಸಪ್ತಸಾಗರಗಳಿಗೆ ಉದಕವನೆಲ್ಲಿಯದು, ದುರ್ಬುದ್ಧಿಮಾನವರೆಲ್ಲ ನೆಟ್ಟನೇ ಶಿವಗ್ನಿಗಳಾದರೆ ಭವದ ಬಳ್ಳಿಗೆ ಬೀಜವನ್ನೆಲ್ಲಿಯದು. ಇದು ಕಾರಣ ನಮ್ಮ ಕೂಡಲ ಚನ್ನ ಸಂಗಯ್ಯನಲ್ಲಿ ಸಾವಿರಕ್ಕೊಬ್ಬ ಸತ್ಯ, ಲಕ್ಷಕ್ಕೊಬ್ಬ ಭಕ್ತ, ಕೋಟಿಗೊಬ್ಬ ಶರಣ ನೋಡ. ಈ ಮಾತನ್ನು 12ನೇ ಶತಮಾನದಲ್ಲಿ ಜ್ಞಾನನಿಧಿಯಾಗಿರುವಂಥ ಜ್ಞಾನದ ಭಂಡಾರವನ್ನೇ ಹೊತ್ತು ಇಡೀ ಕಲ್ಯಾಣದ ಪ್ರಭುದೇವರ ಆದಿಯಾಗಿ 770 ಗಣಗಳ ಕಡೆಯಿಂದ ಹೊಗಳಿಸಿಕೊಂಡಿರುವ ಜ್ಞಾನದಿ ಚನ್ನಬಸವಣ್ಣನವರು ಅಪ್ಪಣೆಪಡಿಸ್ತಾರೆ ಈ ಮಾತನ್ನು. ಬಟ್ಟ ಬಯಲೆಲ್ಲ ಗಟ್ಟಿಗೊಂಡಡೆ, ಈಗೇನು ನಾವೆಲ್ಲ ಕೂತಿದ್ದೆವು, ಬೈಲದಂತೂ ಕೂತಿದ್ದೆವು. ಖುಲ್ಲಾದ ಈ ಖುಲ್ಲ ಇರುವಂಥ ಜಾಗೆಲ್ಲ ಒಮ್ಮೆ ಗಟ್ಟಿ ಆಯಿತು ಅಂದ್ರೆ, ಒಮ್ಮೆ ಕೂಡ್ತು ಅಂದ್ರೆ, ನೀವಲ್ಲಿ ನಾವಿಲ್ಲಿ ಅವರಲ್ಲಿ ಇವರಿಲ್ಲಿ ಕೂಡ್ಲಿಕ್ಕೆ ಜಾಗಿಲ್ಲ ಅಂತ ಹೇಳ್ತಾರೆ ಅವರು. ಕೂಡಲಿಕ್ಕೆ
ಜಾಗಿಲ್ಲ. ಇದು ಪಳ್ಳದಂತೆ ಹೇಳಿ ನಾವು ದೂರ ದೂರ ಕೂಡುತ್ತೇವು, ಅಥವಾ ನಮ್ಮ ದಿನನಿತ್ಯದ ಕ್ರಿಯೆಗಳ ನಡೀತಾವ, ಚಲನವಲನಗಳ ನಡೀತಾವ. ಅದಕ್ಕೆ ಇದು ಬಯಲು ಇದ್ದಷ್ಟು ಒಳ್ಳೆಯದು ಅನ್ನುವಂಥ ಮಾತು ಚನ್ನಬಸವಣ್ಣ ಹೇಳುತ್ತಾರೆ. ಹೇಗೆ ಇದು ಬಯಲೈತಿ, ಬಟ್ಟ ಬಯಲೆಲ್ಲ ಗಟ್ಟಿಗೊಂಡಡೆ ಸ್ವರ್ಗ ಮರ್ತ್ಯ ಪಾತಾಳಕ್ಕೆ ಠಾವಿನೆಲ್ಲಿದು ಅಂತ ಮತ್ತೆ ಹೇಳ್ತಾರೆ ಅವರು. ಇದು ಬಯಲದಂತೆ ತಿಳ್ಕೊಂಡು ಇದು ಭೂಲೋಕ, ಆಮ್ಯಾಗ ದೇವಲೋಕ, ಪಾತಾಳ ಲೋಕ, ಇದರ ಕೆಳಗೆ ಮತ್ತು ಲೋಕಗಳದಾವ ಅಂತ. 14 ಲೋಕಗಳು, ಅತಳ ವಿತಳ ಸುತಳ ಪಾತಾಳ ರಸತಳ ಮಹಾತಳ ತಳಾತಳ, ಹೀಗೆ 14 ಲೋಕಗಳು ಬರ್ತಾವ. ಆ 14 ಲೋಕಕ್ಕೆ ಜಾಗ ಎಲ್ಲೈತಿ, ಜಾಗ ಉಳಿತದೇನು ಅನ್ನುವಂಥ ಮಾತು ಅಪ್ಪಣೆ ಪಡಿಸ್ತಾರೆ. ಬಟ್ಟ ಬಯಲೆಲ್ಲ ಗಟ್ಟಿಗೊಂಡಡೆ ಸ್ವರ್ಗಮರ್ತ್ಯ ಪಾತಾಳಕ್ಕೆ ಠಾವಿನೆಲ್ಲಿಯದು, ಮೇಘದ ಜಲವೆಲ್ಲ ನಿರ್ಮಲ ಮುತ್ತಾದಡೆ. ಮಳೆ ನೀರೆಲ್ಲ ಬೀಳ್ತಕ್ಕಂಥ ಹನಿಗಳೆಲ್ಲ ಭೂಮಿ ಮೇಲೆ ಬಿದ್ದ ಮ್ಯಾಗ ಅವು ಮುತ್ತೇ ಆದು ಅಂದ್ರೆ ಕುಡಿಯಕ್ಕೆ ನೀರು ಹೆಂಗ? ಸಪ್ತ ಸಾಗರಗಳು ಏನಂದು ನಾವು ಅಂತೇವು. ಇಂಥ ಸಾಗರಗಳಿಗೆ ಅವು ಉಕ್ಕಿ 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 ಹರಿಯಕ್ಕೆ ಬೇಕು, ಹಳ್ಳಕ್ಕೆ ಬೇಕು, ಹೊಳೆಗೆ ಬೇಕು, ಬಾವಿಗೆ ಬೇಕು. ಆ ಎಲ್ಲ ನೀರು ಬಿದ್ದಿರ್ತಕ್ಕಂಥ ನೀರು ಭೂಮಿ ಇಂಗುತ್ತದಂತೆ ಹೇಳಿ ನಮಗೆ ಎಲ್ಲಿ ನಾವು ಬೋರ್ ಹೊಡಿತೇವೋ, ಎಲ್ಲಿ ನಾವು ಇರ್ತೇವೋ ಅಲ್ಲಿ ನಮಗೆ ನೀರು ಸಿಗುತ್ತದೆ. ನಿರ್ಮಲ ಮುತ್ತಾದಡೆ ಸಪ್ತಸಾಗರಗಳಿಗೆ ಉದಕವನೆಲ್ಲಿಯದು. ದುರ್ಬುದ್ಧಿಮಾನವರೆಲ್ಲ ನೆಟ್ಟನೇ ಶಿವಗ್ನಿಗಳಾದರೆ ಭವದ ಬಳ್ಳಿಗೆ ಬೀಜವನ್ನೆಲ್ಲಿಯದು ಅಂತ ಹೇಳ್ತಾರೆ ಅವರು. ಮಾನವರು ಕೆಟ್ಟ ಚಟಗಳನ್ನು ಮಾಡಿದ್ರಿ ಅಂದ್ರೆ ಮಾಡ್ಕೋತೆ ಎಲ್ಲಿ ತನ ಹೋಗುವುದು, ಅದಕ್ಕೆ ಒಂದು ಸ್ಟೇಷನ್ ಅಂತ ಇರ್ತದೆ, ಒಂದು ತಡೆ ಅಂತ ಇರ್ತದೆ. ಆ ತಡೆಗೆ ಮುಟ್ಟದಿ ಅಂತಂದ್ರೆ ನಿನ್ನ ಜೀವನ ಪವಿತ್ರವಾಗ್ತದೆ, ನೀನು ಹುಟ್ಟಿದ್ದು ಸಾರ್ಥಕತೆಯಾಗ್ತದೆ. ಅದನ್ನು ಬಿಟ್ಟು ಇಡೀ ಜೀವನ ಪರ್ಯಂತರ ಕಷ್ಟಗಳ ಸರಮಾಲೆಯನ್ನು ಹೊತ್ತು, ದುಃಖ ದುಮ್ಮಾನದ ಸರಮಾಲೆಗಳನ್ನು ಹೊತ್ತು ನೀನು ನಡೆದಿದ್ದಾದರೆ ನಿನಗೆ ಮುಕ್ತಿ ಇಲ್ಲ. ಮುಕ್ತಿ ಪಡಿಬೇಕಾಗಿತ್ತು ಅಂತಂದ್ರೆ ಧರ್ಮ, ನೀತಿ, ಆಚಾರ, ವಿಚಾರ, ನೇಮ, ಶ್ರವಣ, ಕೀರ್ತನ ಇಂಥವೆಲ್ಲ ಪ್ರತಿಯೊಬ್ಬ ಮನುಷ್ಯ ಮಾಡ್ಕೋತ ಬರಬೇಕು. ಮಾಡ್ಕೋತ ಬಂದಾಗ ನಮ್ಮ ಜೀವನ ಪವಿತ್ರವಾಗ್ತದೆ. ಆ ನಿಟ್ಟಿನೊಳಗೆ 1000ಕ್ಕೊಬ್ಬ ಸತ್ಯ ಅಂತ ಹೇಳ್ತಾರೆ ಅವರು. 1000 ಜನರೊಳಗೆ ಸತ್ಯವನ್ನು ಮಾತಾಡತಕ್ಕಂಥವ, ನಿಷ್ಠೂರವಾಗಿ ಮಾತಾಡತಕ್ಕಂಥವ ಎಷ್ಟು ಮಂದಿ ಅಂತ ಕೇಳಿದ್ರೆ 1000 ಮಂದಿಯಾಗ ಒಬ್ಬ ಸಿಗ್ತಾನ. ಹಾಗಾದ್ರೆ ನಾವ್ಯಾರು ಸತ್ಯವನ್ನೇ ಮಾತಾಡುವುದಿಲ್ಲೇನು? ಮಾತಾಡ್ತೀವಿ, ಆದರೂ ಕೂಡ ಅರ್ಧ ಸತ್ಯ ಅರ್ಧ ಸುಳ್ಳು. ನಿಷ್ಠೂರತೆಯಿಂದ ಮಾತಾಡುವಂಥವ ಒಬ್ಬನೇ ಸಿಗ್ತಾನೆ. 1000ಕ್ಕೊಬ್ಬ ಸತ್ಯ, 1,00,000ಕ್ಕೊಬ್ಬ ಭಕ್ತ. ಹಾಗಾದ್ರೆ ಇರ್ತಕ್ಕಂಥವ್ರು ನಾವು ಭಕ್ತರ ಅಲ್ಲೇನು? ನೀನು ಭಕ್ತಿವಂತನೇ,
ಭಕ್ತಿ ಅನ್ನತಕ್ಕಂಥದ್ದು ಏನದ ಅಂತಂದ್ರೆ ಅದು ಹೇಗೆ ಬರ್ತದೆ, ಹಾಂಗೆ ನಿತ್ಯ ಬೈಠಕಿನೊಳಗೆ ನಮ್ಮ ಹಾನಗಲ್ಲ ಕುಮಾರಸ್ವಾಮಿಗಳ ಕಾಲಕ್ಕೆ ದೇವಿ ಹೊಸರು ಶೆಟ್ರು ಅಂತಿದ್ರು. ದೇವಿ ಹೊಸರು ಶೆಟ್ರು ಹಾನಗಲ್ಲ ಕುಮಾರಸ್ವಾಮಿಗವರು ಪರಳಿಯ ಲಿಂಗದ ವ್ಯಾಜ್ಯ ಬಂದಾಗ ರೊಕ್ಕ ಕಂಬೀಳ್ತಾವೆ, ಜೋಳಿಗೆ ಹಾಕಿ ರೊಕ್ಕ ತಗೊಂತಾರೆ. ಆದರೂ ಕೋರ್ಟ್ ಆಡ ಮುಂದೆ ರೊಕ್ಕ ಕಂಬಿದ್ದಾಗ ದೇವಿ ಹೊಸರು ಶೆಟ್ರಿಗೆ ಫೋನ್ ಮಾಡ್ತಾರೆ ಹಾನಗಲ್ಲಪ್ಪ ಅವರು, ಶೆಟ್ರ ನಮಗೆ ರೊಕ್ಕ ಕಡಿಮೆ ಬಿದ್ದಾವ, ನೀವೇನು ಮಾಡ್ತೀರಿ ಗೊತ್ತಿಲ್ಲ, ನಮಗೆ ನೀವು ದುಡ್ಡು ಕೊಡಬೇಕು ಅಂತಂದಾಗ ತಕ್ಷಣ ದೇವಿ ಹೊಸೂರು ಶೆಟ್ರು ಆ ಕಾಲದೊಳಗೆ ತಮ್ಮ ಹೊಲವನ್ನೇ ಮಾರಿ ಗುರುಗಳಿಗೆ ಕಾಣಿಕೆಯನ್ನು ಕೊಡುತ್ತಾರೆ. ತಮ್ಮ ಬದುಕಿಗೆ ಆಸರವಾಗಿರ್ತಕ್ಕಂಥ ಹೊಲವನ್ನು ಮಾರಿ ಅಜ್ಜಾರಿಗೆ ರೊಕ್ಕ ಕೊಟ್ಟು ಅವರ ಸೇವೆಯನ್ನು ಮಾಡ್ತಾರೆ. ಯಾಕಂದರೆ ಭಕ್ತಿ ಹೇಗೆ ಬರ್ತದೋ ಗೊತ್ತಾಗಲ್ಲ. ಅಂಥ ಸಾವಿರಕ್ಕೊಬ್ಬ ಸತ್ಯ, ಲಕ್ಷಕ್ಕೊಬ್ಬ ಭಕ್ತ, ಇಂಥವರು ಭಕ್ತರು. ಏನು ಕೇಳ್ತಾರೆ ಅದಕ್ಕೆ ತಕ್ಷಣ ಕೊಡಬೇಕು. ಆದರೆ ತದನಂತರ ಆ ಕೋರ್ಟ್ ಗೆದ್ದ ಮೇಲೆ ಅಜ್ಜಾರು ಹಳ್ಳಿ ಹಳ್ಳಿಗೆ ತಿರುಗಾಡಿ ಎಲ್ಲ ಕಡೆ ಎಲ್ಲರ ಭಕ್ತರ ಮನಸ್ಸೋಲಿಸಿ ಜೋಳಿಗೆಯಲ್ಲಿ ಬಂದಿರತಕ್ಕಂಥ ದುಡ್ಡನ್ನು ಪುನಃ ಅವರು ಸಂಗ್ರಹ ಮಾಡಿ ಅವರ ಹೊಲವನ್ನು ಅವರಿಗೆ ಕೊಡಿಸ್ತಾರೆ. ಇದು ಸಾವಿರಕ್ಕೊಬ್ಬ ಸತ್ಯ, ಲಕ್ಷಕ್ಕೊಬ್ಬ ಭಕ್ತ, ಕೋಟಿಗೊಬ್ಬ ಶರಣ. ಶರಣರಾದವರು, ಸತ್ಪುರುಷರಾದವರು, ಯೋಗಿಗಳಾದವರು ಕೋಟಿಗೊಬ್ಬರು ಅನ್ನುವಂಥ ಮಾತು ಚನ್ನಬಸವಣ್ಣನವರು ಅಪ್ಪಣೆ ಪಡಿಸ್ತಾರೆ. ಹಂಗೆ ಇದರೊಳಗೆ ಏನಾಗೈತಿ ಅಂತ ಕೇಳಿದ್ರೆ, ಮನುಷ್ಯ ಜನ್ಮಕ್ಕೆ ನಾವೆಲ್ಲ ಬಂದಿದ್ದೆವು. ಈ ಮನುಷ್ಯ ಜನ್ಮಕ್ಕೆ ಬಂದ ಮೇಲೆ ಚೆನ್ನಾಗಿ ಜೀವನ ಮಾಡಬೇಕು. ಸುಮ್ಮನೆ ಹೆಂಡ್ಯಾಗುಳ ಹುಡ್ತಾವೆ. ನೆರೆಕೆನ್ನೆಗೆ ತೆರೆಗಲ್ಲಕ್ಕೆ ಶರೀರ ಗೂಡು ಹೋಗದ ಮುನ್ನ, ಹಲ್ಲು ಹೋಗಿ ಬೆನ್ನು ಬಾಗಿ ಅನ್ಯರಿಗೆ ಹಂಗಾಗದ ಮುನ್ನ, ಕಾಲ ಮೇಲೆ ಕೈಯನೂರಿ ಕೋಲು ಹಿಡಿಯದ ಮುನ್ನ, ಮುಪ್ಪಿಂದೊಪ್ಪಳೆಯದ ಮುನ್ನ, ಮೃತ್ಯು ಮುಟ್ಟದ ಮುನ್ನ, ಮುನ್ನ ಪೂಜಿಸು ಕೂಡಲ ಸಂಗಮ ದೇವನನ್ನಂತ. ಪರಮಾತ್ಮನ ಯಾವಾಗ ಪೂಜೆ ಮಾಡಬೇಕು, ಯಾವಾಗ ನಾಮಸ್ಮರಣೆ ಮಾಡಬೇಕು ಅಂತಂದ್ರೆ, ಈ ತಲೆಯೊಳಗಿನ ಮುಖದ ಮೇಲೆ ಕೂದಲು ಏನದಾವ, ಗಡ್ಡ ಮೀಸಿ ಇವು ಬೆಳಗಾಗಕ್ಕಿಂತ ಮೊದಲ, ಕಾಲ ಮ್ಯಾಗ ಕೈ ಉರಿ ಏಳಕ್ಕಿಂತ ಮೊದಲ, ಬಾಯಿಯೊಳಗಿನ ಹಲ್ಲ ಬೀಳೋಕ್ಕಿಂತ ಮೊದಲ, ಕಣ್ಣ ಮಂಜಾಗೋಕ್ಕಿಂತ ಮೊದಲ, ಸೊಂಟ ಬಾಗೋಕ್ಕಿಂತ ಮೊದಲ, ಈ ಎಲ್ಲದಕ್ಕಿಂತ ಮೊದಲ ಪರಮಾತ್ಮನ ನೆನಿ ಅಂತ ಹೇಳ್ತಾರೆ. ಆ ನಿಟ್ಟಿನೊಳಗೆ ತಾವೆಲ್ಲ ಇಲ್ಲೆಲ್ಲ ಲಿಂಗಾಯತರ ಜನಸಂಖ್ಯೆ ಜಾಸ್ತಿ. ಸಾತಲಗಾವದ ಸದ್ಭಕ್ತರು ಬಹಳ ಗಟ್ಟಿಗರು, ಧರ್ಮದ ವಿಷಯಕ್ಕೆ ಬಹಳ ಕಂಕಣಬದ್ಧರಾಗಿರ್ತಕ್ಕಂಥವರು. ಇಂಥ ಊರೊಳಗೆ ಶಿವಯೋಗೇಶ್ವರ ನೆಲೆಸಿಬಿಟ್ಟಾನ. ಶಿವಯೋಗೇಶ್ವರ ಜಾತ್ರೆ ಬಹಳ ಅದ್ಧೂರಿಯಾಗಿ ಮಾಡ್ತೀರಿ. ಆ ಭಕ್ತಿ ವೈಭವ ಅದನ್ನು ಇವತ್ತು ನಾವು ನೋಡುವಂಥ ಪ್ರಸಂಗನೂ ಬಂತು. ಏನು ಮೆರವಣಿಗೆ, ಜ್ಯೋತಿ ಮೆರವಣಿಗೆ, 5 ಮಂದಿ ಜಂಗಮರನ್ನ ಮೆರವಣಿಗೆ ಮಾಡ್ಕೊಂತ ಮೆರವಣಿಗೆ ಮುಖಾಂತರವಾಗಿ ನಿಮ್ಮ ಊರೆಲ್ಲ ಸುತ್ತ ಹಾಕಿ ಈ ಮಟ್ಟಕ್ಕೆ ತಂದು ಇಲ್ಲೆಲ್ಲ ಕಾರ್ಯಕ್ರಮ ಮಾಡೋದಕ್ಕೆ ಕಂಡು ನಿಮ್ಮ ಭಕ್ತಿ ಎಂಥದ್ದು ಅಂತ ಕೇಳಿದ್ರೆ, ಏನು ನೀವು ಮಾಡುವಂಥದ್ದು ಸಾಕ್ಷಾತ್ ಪರಶಿವನೇ ಕೆಳಗಿಳಿದೇನು, ಸಾಕ್ಷಾತ್ ನಮ್ಮ ಶಿವಯೋಗೇಶ್ವರನೇ ಇಲ್ಲಿ ಇವತ್ತು ಮತ್ತೆ ಪ್ರಕಟ ಆದೇನು ಅನ್ನುವಷ್ಟು ಭಾಸ ಆ ನಿರ್ಮಾಣ ತಾವು ಮಾಡಿ ತಂದು ಕೊಟ್ರಿ. ನಿಜಕ್ಕೂ ಕೂಡ ಭಾಳ ಸಂತೋಷ ಅನ್ನಿಸ್ತದೆ. ತಮ್ಮ ಪ್ರೀತಿ, ಗೌರವ, ಆಧಾರ
ಬಹಳಷ್ಟು ಮನಸ್ಸಿಗೆ ಮುದ ನೀಡಿದೆ. ಜಂಗಮರಿಗೆ ಸತ್ಕಾರ ಮಾಡೋದು ಕಂಡು ಬಹಳ ಅತ್ಯಂತ ಮನಸ್ಸು ಪುಳುಕಿತವಾಗಿದೆ ಅನ್ನುವಂಥ ಮಾತನ್ನು ಹೇಳ್ತಾ, ಇನ್ನು ನಾನು ಎದಕ್ಕೆ ಬಂದೀನಿ ಅನ್ನತಕ್ಕಂಥದ್ದು ತಮ್ಮ ಗಮನಕ್ಕೆ ತರಕ್ಕೆ ಇಚ್ಛಾಪಡ್ತೀನಿ. ಇಲ್ಲಿವರೆಗೆ ನಮ್ಮ ಗಡಿಗೌಣಗ ಅಪ್ಪವರು ಶಾಂತವೀರ ಶಿವಾಚಾರ್ಯರು ಬಸವಣ್ಣನವರ ಬಗ್ಗೆ ಕುರಿತು ಅನೇಕ ವಿಚಾರಗಳನ್ನು ಬಹಳ ಸುಂದರವಾಗಿ ಸರಳವಾಗಿ ನಮ್ಮೆಲ್ಲರ ಮನಸ್ಸು ಮುಟ್ಟಂಗ ಹಾಸ್ಯ ರೀತಿಯಲ್ಲಿ, ಯಾಕಂದ್ರೆ ಗಡಿಗೌಣವ ಅಪ್ಪವರ ಪ್ರವಚನ ಕೇಳೋದು ಪುರಾಣ ಕೇಳುವುದು ಅಂತಂದ್ರೆ ಏನಿಲ್ಲದ ತವಕ, ಏನಿಲ್ಲದ ಪ್ರೀತಿ, ಏನಿಲ್ಲ ಅವರ ವಾಣಿಯೊಳಗೆ ಅಂಥ ಶಕ್ತಿ ಅದ, ಅದ್ಭುತ ಶಕ್ತಿ ಅದ. ನಮ್ಮ ಮನಸ್ಸಿನ ದುಗುಡತೆ, ನಮ್ಮ ಮನಸ್ಸಿನ ಕಷ್ಟ, ನಮ್ಮ ಮನಸ್ಸಿನ ನೋವು ಎಲ್ಲವೂ ಕೂಡ ಅವು ಹಾರಿ ಹೋಗ್ತವೆ. ಅಜ್ಜವರ ಪುರಾಣ ಕೇಳಿದ್ರೆ ಬಿ ಪಿ ಹೋಗ್ತದೆ, ಶುಗರ್ ಹೋಗ್ತದೆ, ಏನು ಲವಲವಿಕೆ ಚಂಡ ಪುಟದಂಗೆ ಪುಟಿಯುವಂಥ ಶಕ್ತಿ ಅವರ ಪ್ರವಚನ ವೈಖರಿಯೊಳಗದ. ಅಂಥ ಪೂಜ್ಯರು ನಮಗೆ 21 ದಿನದ ಪರ್ಯಂತರವಾಗಿ ಸಂಚಾರಿ ಬಸವ ಪುರಾಣ ನಮಗೆ ಭಾಳ ಮಂದಿ ಉದ್ಧಾರ ಆಗಲಿಲ್ಲ ಅಂದರೂ 4 ಜನರೇ ಉದ್ಧಾರ ಆಗ್ತಾರಲ್ಲ, 4 ಜನರೇ ಉದ್ಧಾರ ಆಗ್ತಾರಲ್ಲ. ಈ ಊರೊಳಗೆ 4 ಮಂದಿ, ಆ ಊರೊಳಗೆ 4 ಮಂದಿ, ಆ ಊರೊಳಗೆ 106 ಮಂದಿ ಉದ್ಧಾರ ಆಗ್ತಾರಲ್ಲ. ಯಾಕಂದ್ರೆ ಇವತ್ತು ಎಲ್ಲರೂ ಉದ್ಧಾರ ಆಗಲಿ ಅನ್ನೋದು ನಮ್ಮ ಉದ್ದೇಶ. ಆದರೆ ಏನಾಗಿಬಿಟ್ಟದ ಇವತ್ತಿನ ಪರಿಸ್ಥಿತಿ ಅಂತಂದ್ರೆ, ಎಲ್ಲರ ಮನಸ್ಸುಗಳು ಒಡೆದಾವ, ಎಲ್ಲರ ಭಾವನೆಗಳು ಒಡೆದಾವ. ಯುವಕರು ಹಾದಿ ಬಿಡಾಕತ್ಯಾರ. ಯುವಕರಿಗೆ ಹೇಳುವಂಥ ಶಕ್ತಿ ಹಿರಿಯರಲ್ಲಿ ಉಳಿದಿಲ್ಲ, ಕೇಳುವಂಥ ತಾಳ್ಮೆ ಅವರಲ್ಲಿಲ್ಲ. ಯುವಕರು ಮಾದಕ ವಸ್ತುಗಳಿಗೆ ಬಲಿಯಾಗ್ತಾ ಇದ್ದಾರೆ. ತಿನ್ನಬಾರದೆಲ್ಲ ವಸ್ತುಗಳನ್ನು ತಿನ್ನಾಕತ್ಯಾರ, ಮಾಡಬಾರ್ದ ಚಟಗಳೆಲ್ಲ ಮಾಡಾಕತ್ಯಾರ. ಅದರದಿಂದ ಏನಾಗಕತ್ತೈತಿ ಅಂತ ಕೇಳಿದ್ರೆ ನಮ್ಮ ದೇಶಕ್ಕೆ ದೊಡ್ಡ ಹೊಡೆತ ಬೀಳಾಕತ್ತೈತಿ. ಅದರ ಜೊತೆಗೆ ನಮ್ಮ ಮನೆಗಳು, ಅವರ ಮೇಲೆ ಊರಿ ಕೂತಿರ್ತಕ್ಕಂಥ ತಂದೆ ತಾಯಿಯ ಪರಿಸ್ಥಿತಿ ಕೆಟ್ಟು ಹೋಗ್ತಾ ಇದೆ. ಆಮೇಲೆ ಮದುವೆ, ಸಣ್ಣ ವಯಸ್ಸಿನಲ್ಲಿ ಮದುವೆ ಮಾಡಿಕೊಂಡ್ರೆ ಆ ತಾಯಿಯ ದೌರ್ಭಾಗ್ಯತೆ ಹೆಚ್ಚಾಗೈತಿ, ಮಕ್ಕಳ ಪರಿಸ್ಥಿತಿ ಕೆಟ್ಟಾಗೈತಿ, ಬರಬಾರ್ದೆಲ್ಲ ರೋಗ ಬರಕತ್ಯಾವ. ಹೀಗಾಗಿ ಅದು ಪರಿಸ್ಥಿತಿ ಕೆಡೋದ್ರಿಂದ ನಾನು ಒಂದು ಸಂಕಲ್ಪ ಮಾಡೀನಿ. ಏನು ಅಂತ ಕೇಳಿದ್ರೆ, ಊರೂರಿಗೆ ಹೋಗಿ ನನ್ನ ಕೈಲಿ ಆದಷ್ಟು ವಿನಂತಿ ಮಾಡಿಕೊಂಡು ಗೌರವ ರೀತಿಯಲ್ಲಿ ಅವರ ಮನಸ್ಸು ಒಲಿಸುವುದು. ಯಾಕಂದರೆ ಏನಾಗೈತಪ್ಪ ಅಂತಂದ್ರೆ, ದಿನಾಲು 100 ರೂಪಾಯಿ ಖರ್ಚು ಮಾಡಿಕೊಂಡು ಗುಟ್ಕಾ ತಿನ್ನು, ಮಟ್ಕ ಆಡು, ಇಸ್ಪೇಟ್ ಆಡು, ಆಮ್ಯಾಗ ದಾರು ಕುಡಿ, ಹೀಗೆಲ್ಲ ಆಗಿ ಇಡೀ ಅವರ ಸಂಪತ್ತು ನಶ್ವರಾಗಿ ಹೋಗಾಕತ್ತೈತಿ. ಅದರ ಜೊತೆಗೆ ಅವರ ಆರೋಗ್ಯನ ಮಣ್ಣುಗೂಡಿ ಹೋಗಾಕತ್ತೈತಿ. ಅದಕ್ಕೆ ದಯವಿಟ್ಟು ಯುವಕರೇ ಎಚ್ಚೆತ್ತುಕೊಳ್ಳಿರಿ. ನಿಮಗಾಗೆಲ್ಲ ಮುಂದಿನ ಭವಿಷ್ಯಕ್ಕಾಗಿ, ಈ ದೇಶಕ್ಕಾಗಿ, ಈ ನಾಡಿಗಾಗಿ, ಈ ಊರಿಗಾಗಿ ತಾವೆಲ್ಲ ಕಂಕಣಬದ್ಧರಾಗಿ ನಿಲ್ರಿ. ನಿಮ್ಮ ಚಟಗಳೆಲ್ಲ ನಮ್ಮ ಜೋಳಿಗೆಗೆ ಹಾಕಿ ನೀವು ಉದ್ಧಾರ ಆಗರಿ ಎನ್ನುವಂಥ ಮಾತನ್ನು ಈ ಸಂದರ್ಭದೊಳಗೆ ನಾನು ಕೈ ಮುಗಿದು ಕೇಳ್ಕೊತೀನಿ. ನಾನು ನಿಮ್ಮೂರಿಗೆ ರೊಕ್ಕ ಬೇಡಕ್ಕೆ ಬಂದಿಲ್ಲ, ಆಸ್ತಿ ಬೇಡಕ್ಕೆ ಬಂದಿಲ್ಲ, ನಿಮ್ಮ ಧನಕ ಕನಕಗಳನ್ನು ಕೇಳಕ್ಕೆ ಬಂದಿಲ್ಲ. ಆದರೂ ನಾನು ಜೋಳಿಗೆ ಹಿಡಿದು ಬೇಡಾಕತ್ತೀನಿ. ಏನು ಅಂತಂದ್ರೆ, ತಂಬಾಕು ತಿನ್ನೋದು ಬಿಡ್ರಿ, ಗುಟ್ಕಾ ತಿನ್ನೋದು ಬಿಡ್ರಿ, ಮಟ್ಕ ಆಡುವುದು ಬಿಡ್ರಿ, ಇಸ್ಪೇಟ್ ಆಡುವುದು ಬಿಡ್ರಿ, ಕೆಟ್ಟ ಚಟಗಳನ್ನು ಬಿಟ್ಟು ನೀವು ನಿತ್ಯ ಮುಕ್ತರಾಗರಿ. ಭಗವಂತ ಶಿವಲಿಂಗೇಶ ಇಲ್ಲಿ ಕೂತಿರುವಂಥ ಶಿವಯೋಗೇಶ್ವರ ನಿಮ್ಮನ್ನು ಸಲೂತನ, ನಿಮ್ಮನ್ನು ವಿದ್ಯಾವಂತರನ್ನಾಗಿ ಮಾಡ್ತಾನೆ, ಶ್ರೀಮಂತರನ್ನಾಗಿ ಮಾಡ್ತಾನೆ, ಐಶ್ವರ್ಯವಂತರನ್ನಾಗಿ ಮಾಡ್ತಾನೆ, ಆರೋಗ್ಯವಂತರನ್ನಾಗಿ ಮಾಡುವಂಥ ಶಕ್ತಿ
ಇಲ್ಲಿ ಶಿವಯೋಗೀಶ್ವರ ನಮ್ಮ ಸಲುವಾಗಿ ಈ ಗ್ರಾಮದೊಳಗೆ ಕೂತಾನಂದ್ರೆ ಅದು ನಿಜಕ್ಕೂ ಕೂಡ ನಮ್ಮೆಲ್ಲರ ಭಾವನೆಗಳು ಪರಿವರ್ತನವಾಗ್ತವ. ಅದು ಪರಮಾತ್ಮನ ಆಶೀರ್ವಾದ. ನಾನು ಜೋಳಿಗೆ ಹಿಡ್ಕೊಂಡು ಬಂದಿದ್ದು ಇದು ನನ್ನ ಸುಖಕ್ಕಾಗೆಲ್ಲ, ಇದು ಪರಮಾತ್ಮನ ಆದೇಶ, ಜಂಗಮರ ಆದೇಶ. ಇದು ಈ ಜೋಳಿಗೆ ಹಿಡ್ಕೊಂಡು ಕೇಳುವುದಷ್ಟೇ ನಂದು. ಜೋಳಿಗೆ ಮುಟ್ಟಿ ಅಲ್ಲಿ ನಿಮ್ಮ ಮನಸ್ಸಿನೊಳಗೆ ಭಾವನೆ ಮಾಡೋದು. ಭಾವನೆ ಮಾಡ್ರಿ, ಇಲ್ಲಿ ತನ ನಾನು ಕುಡ್ದಿನಪ್ಪ, ಇಲ್ಲಿ ತನ ಮಟ್ಕಾಡಿನಿ, ಇಲ್ಲಿ ತನ ಕೆಟ್ಟ ಚಟ ಮಾಡೀನಿ, ಇನ್ನು ಸಾಕು ಬಿಡ್ತೀನಿ ಅಂತ. ಯಾಕಂದ್ರೆ ಈ ಶರೀರ ಅಂತಕ್ಕಂಥದ್ದು ಭಾಳ ಕಿಮ್ಮತ್ತಿಂದದ. ಒಂದು ಕಿಡ್ನಿ ಹೋಯ್ತು ಅಂತಂದ್ರೆ ಆ ಕಿಡ್ನಿ ಹಾಕಿಸ್ಕೋಬೇಕಾದ್ರೆ 3-4 ಲಕ್ಷ ರೂಪಾಯಿ ಬೇಕು. ಒಂದು ಕಣ್ಣು ಹಾಕಿಸ್ಕೋಬೇಕಾತು ಅಂತಂದ್ರೆ 2-4 ಲಕ್ಷ ಕಣ್ಣಿಗೆ ಐತಿ. ಒಂದು ಲಿವರ್ ಹೋಯ್ತು ಅಂತಂದ್ರೆ ಸಾಧಾರಣ 5-6. ಇನ್ನು ಹಾರ್ಟ್ ಹೋಯ್ತು, ಒಂದು ಹಾರ್ಟ್ ಹಾಕೋಬೇಕಾತು ಅಂತಂದ್ರೆ ಸಾಧಾರಣ 25-50 ಲಕ್ಷ ತನ ಹಾರ್ಟಿನ ಕಿಮ್ಮತ್ತದ. ಹಾಗಾದ್ರೆ ಈ ಶರೀರಕ್ಕೆ ಎಷ್ಟು ಕಿಮ್ಮತ್ತದ ನೋಡ್ರಿ. ಇಂಥ ಕಿಮ್ಮತ್ತು ಉಳ್ಳಂಥ ಶರೀರಕ್ಕೆ ಹಾಕಬಾರದ ವಸ್ತುಗಳನ್ನು ಹಾಕಿ ಯಾಕೆ ಹಾಳು ಮಾಡ್ಕೊತೀರಿ? ಅದಕ್ಕೆ ದಯವಿಟ್ಟು ಅಂಥ ಚಟದಿಂದ ಮುಕ್ತರಾಗರಿ, ನೀವು ಪುಣ್ಯಾತ್ಮರಾಗರಿ. ಪರಶಿವನ ಆಶೀರ್ವಾದ ನಿಮಗೆ ಇರಲಿ. ತಾವೆಲ್ಲ ಅಂಥ ಚಟಗಳನ್ನು ಮಾಡುವಂಥ ಸಾತಲಗಾಮದ ಸದ್ಭಕ್ತರು ಇಷ್ಟೇ ವಿನಂತಿ ಮಾಡಿಕೊಳ್ಳೋದು ಏನು ಅಂತಂದ್ರೆ, ಶಿವಯೋಗೀಶ್ವರ ಸಾನ್ನಿಧ್ಯದೊಳಗೆ ಕೂತ್ಕೊಂಡು ಪ್ರತಿಜ್ಞೆ ಮಾಡುವುದು. ಪ್ರತಿಜ್ಞೆ ಮಾಡಬೇಕು, ಸಂಕಲ್ಪ ಮಾಡಬೇಕು. ಯಪ್ಪ, ಇಲ್ಲಿ ತನಕ ನಾವು ಮಾಡಿದೆವು, ಇನ್ನು ನಮ್ಮದು ತಡ್ಕೊಳ್ಳುವಂಥ ಶಕ್ತಿ ಇಲ್ಲ. ನಿನ್ನ ಪಾದಕ್ಕೆ, ನಿನ್ನ ಜೋಳಿಗೆಗೆ ಹಾಕಿ ಶಿವಯೋಗೇಶ ನಾನು ಮುಕ್ತ ಆಗ್ತೀನಿ ಅಂತ ನೀವು ಸಂಕಲ್ಪ ಮಾಡಿದ್ರೆ ಸಾಕು, ಅದು ಪರಮಾತ್ಮನಿಗೆ ಮುಟ್ತದೆ. ಪರಮಾತ್ಮ ನಿಮಗೆ ಆಶೀರ್ವಾದ ಮಾಡ್ತಾನೆ ಅನ್ನುವಂಥ ಮಾತನ್ನು ಈ ಸಂದರ್ಭದೊಳಗೆ ಹೇಳ್ತಾ, ಇನ್ನು ತಾಯಿದೇರು ನಿಮಗೂ ಕೂಡ ನಿಮ್ಮೂ ಕೆಲವು ಚಟ ಅದಾವ. ಯಪ್ಪ, ನಮ್ಮ ಏನು ಚಟ ಅದಾವಂತ ನಿಮಗೆ ಅನ್ಬೋದು. ನಾವೇನು ಇಸ್ಪೆಟ್ ಆಡ್ತೇವೆ, ಮಟ್ಕ ಆಡ್ತೇವೆ, ಏನು ಗುಟ್ಕ ತಿತ್ತೇವೆ, ಏನು ಮಾಡ್ತೇವೆ, ನಮ್ಮ ಏನು ಚಟ? ದಯವಿಟ್ಟು ಅವ್ರಕ್ಕಿಂತ ಹೆಚ್ಚು ಚಟ ನಿಮ್ಮ ಅದಾವ. ನಿಮ್ಮ ಚಟ ಯಾವುವು ಅಂತ ಕೇಳಿದ್ರೆ ಚಾಡಿ ಹೇಳೋದು, ಕಟ್ಟಿ ಮ್ಯಾಗ ಕೂತ್ಕೊಂಡು ಮತ್ತೊಬ್ಬರು ಮಾತಾಡೋದು, ಮನಿ ಒಡೆಯೋದು, ಆಮ್ಯಾಗ ಅತ್ತಿಗೆ ಕಿರಿಕಿರಿ ಕೊಡೋದು, ಸೊಸೆಗೆ ಅತ್ತಿ ತ್ರಾಸು ಮಾಡುವುದು, ಗಂಡಗ ಅಪಶಬ್ದ ಮಾತಾಡುವುದು, ಇವದಾವಲ್ರಿ ಇವ. ನಿಮ್ಮಲ್ಲಿ ಇಲ್ಲಿ ಬಿಡ್ರಿ, ಆ ಕಡೆ ಅದಾವ, ನಾವು ಆ ಕಡೆ ಹೋಗಿದ್ದೆವು, ನಿಮ್ಮಲ್ಲಿ ಇಲ್ಲ ಅಂಥವು. ಅಂಥ ಚಟಗಳು ಇದ್ದರೆ ನಮ್ಮ ಜೋಳಿಗೆಗೆ ಹಾಕ್ರಿ. ಯಾಕಂದ್ರೆ ಅದರಿಂದ ಯಾರಿಗೂ ಒಳ್ಳೆಯದಲ್ಲ. ನಾವು ಮತ್ತೊಬ್ಬರ ಮನೆ ಒಡೆದ್ರೆ ನಮ್ಮ ಮನೆ ಒಡೆಯವರು ಮತ್ತೊಬ್ಬರು ಇರ್ತಾರೆ. ನಾವು ಮತ್ತೊಬ್ಬರಿಗೆ ಕೆಟ್ಟ ಆಗಲಿ ಅಂತ ನಾವು ಬಯಸಿದೇವಂದ್ರೆ ಭಗವಂತ ನಮಗೆ ಕೆಟ್ಟದ್ದು ಮಾಡುತ್ತಾನೆ. ಅದಕ್ಕೆ ದಯವಿಟ್ಟು ನಮ್ಮ ತಾಯಿದೇರು ಅಂಥ ಮನಸ್ಸುಗಳನ್ನು ತರಬೇಡ್ರಿ, ಸುಖದಿಂದಿರ್ರಿ. ಕಾಲು ಕೆಡಾಕತ್ಯಾವ, ಕಾಲು ಭಾಳ ಸೂಕ್ಷ್ಮ ಬರಾಕತ್ಯಾವ. ಯಾರ ಮ್ಯಾಗೂ ವಿಶ್ವಾಸ ಉಳಿಯಲ್ದು. ಗಂಡ ಹೆಂಡತಿ ಮ್ಯಾಗ ವಿಶ್ವಾಸ ಇಲ್ಲ, ಹೆಂಡತಿ ಗಂಡನ ವಿಶ್ವಾಸ ಹೆಂಡತಿ ಮ್ಯಾಗಿಲ್ಲ. ತಂದೆ ತಾಯಿ ವಿಶ್ವಾಸ ಮಕ್ಕಳ ಮೇಲೆ ಇಲ್ಲ, ಮಕ್ಕಳ ವಿಶ್ವಾಸ ತಂದೆ ತಾಯಿ ಮೇಲೆ ಇಲ್ಲ. ಗುರುಗಳ ವಿಶ್ವಾಸ ಶಿಷ್ಯರ ಮೇಲೆ ಇಲ್ಲ, ಶಿಷ್ಯರ ವಿಶ್ವಾಸ ಗುರುಗಳ ಮೇಲೆ ಇಲ್ಲ. ಏನು ಒಬ್ಬರಿಗೊಬ್ಬರು ಅದು ಸಂಬಂಧ ಇಲ್ಲ, ಸೂತ್ರ ಇಲ್ಲ ಅಂದಂಗೆ ಅದು ಆಗಾಕತ್ತೈತಿ. ದಯವಿಟ್ಟು ಅವನ್ನೆಲ್ಲ ಅವನ ಬದಿಗಿರಿಸಿದಾಗೆ ನಮಗೂ ಸಿಗ್ತದೆ. ಇಲ್ಲಾಂದ್ರೆ BP, ಶುಗರ್ ಇವೆಲ್ಲ ಕೆಟ್ಟ ಚಟಗಳೆಲ್ಲ ಬಂದು ಈಗಿದ್ದವ ಇನ್ನೊಂದು ಘಳಿಗೆಗೆ ಗಪ್ಪಾಗುವಂಥ ಪ್ರಸಂಗ ಬರಕತ್ಯಾವ. ಅವೆಲ್ಲ ಹೋಗಬೇಕು ಅಂತಂದ್ರೆ ಸರಳವಾಗಿ ಸುಂದರವಾಗಿ ಎಲ್ಲರೂ ಕೂಡ ತಾವು ನಿತ್ಯ ಮುಕ್ತರಾಗ್ರಿ. ಭಾವನೆಗಳನ್ನು ಚೆನ್ನಾಗಿಟ್ಟುಕೊಂಡು
ಪುಣ್ಯಾತ್ಮರಾಗ್ರಿ ಅನ್ನುವಂಥ ಮಾತನ್ನು ಈ ಸಂದರ್ಭದೊಳಗೆ ತಮಗೆ ತಿಳಿಸಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಸಾತ್ಲಗಾಮದ ಸದ್ಭಕ್ತರು ಬಹಳ ಸುಂದರವಾಗಿ ಕಾರ್ಯಕ್ರಮವನ್ನು ನಡೆಸಿಕೊಟ್ರಿ. ಈ ಜ್ಯೋತಿಯ ಮೆರವಣಿಗೆ ಬಹಳ ಸುಂದರವಾಗಿ ತಾವೆಲ್ಲ ಮಾಡಿರಿ. ಎಲ್ಲ ಪೂಜ್ಯರನ್ನ ಗೌರವದಿಂದ ಕಂಡಿರಿ. ನಿಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ನಮ್ಮ ಶ್ರೀಮಠದಲ್ಲಿ ಖೇಡ್ಗಿ ಮಠದೊಳಗೆ ಶುಕ್ರವಾರದಿಂದ ಬಸವ ಪುರಾಣ ನಡೀತದೆ. ಆ ಬಸವ ಪುರಾಣ ಜನವರಿ 1ನೇ ತಾರೀಕಿನ ನಡೀತದೆ. ಭಾಳ ಅದ್ಭುತವಾಗಿ ನಮ್ಮ ಕುಮಾರ ವಿರೂಪಾಕ್ಷ ಮಹಾಸ್ವಾಮಿಗಳು ಅಂತೇಳಿ ಬಸವ ಪುರಾಣ ಅವ್ರ ಬಾಯಿಂದ ಕೇಳಬೇಕು. ಆ ಕೇಳುವುದೇ ಒಂದು ಸೌಭಾಗ್ಯ. ಮತ್ತು ಅವರು ಹೇಳುವಂಥ ಅಜ್ಜಾರ ವೈಖರಿನೇ ಬೇರೆ ಅದು. ಯಾಕಂದರೆ ಎಲ್ಲರಿಗೆ ಎಲ್ಲವನ್ನೂ ಬರಂಗಿಲ್ಲ. ಅವರವರ ವೈಶಿಷ್ಟ್ಯ, ಅವರವರ ವಿದ್ವತ್ತು. ಹಾಗೆ ಆ ಪೂಜ್ಯರ ಪುರಾಣವನ್ನು ಕೇಳುವುದು ಅದು ಸೌಭಾಗ್ಯ. ಅಂಥ ಪೂಜ್ಯರ ಪುರಾಣವ ತಾವೆಲ್ಲ ದಿನನಿತ್ಯಲೂ ಬರ್ರಿ. ಮತ್ತು ಅಲ್ಲೆಲ್ಲ ತಮಗೆ ಪ್ರಸಾದದ ವ್ಯವಸ್ಥೆ ಇರ್ತದೆ. ಆ ಪುರಾಣ ಕೇಳಿ ಪ್ರಸಾದ ತಗೊಂಡು ಸರಳ ಹೋಗಿ ಸರಳ ಬರೋದು. ಮೋಟ್ರ್ ಸೈಕಲ ಹಿಂಗೆ ತಂದ್ರಿ ಅಂದ್ರೆ ನಿಧಾನವಾಗಿ ಬರ್ರಿ, ರಸ್ತೆಗಳು ಸರಿ ಇಲ್ಲ ಅದಕ್ಕಾಗಿ ನಿಧಾನ ಬಂದ್ರಿ ಅಂದ್ರೆ ನಿಮ್ಮೆಲ್ಲರ ಜೀವನ ಪವಿತ್ರವಾಗಲಿ, ನಿಮ್ಮೆಲ್ಲರ ಬಾಳು ಹಸನಾಗಲಿ ಅನ್ನುವಂಥ ಮಾತನ್ನು ಹೇಳಿ ನನ್ನೆರಡು ಮಾತನ್ನು ಶ್ರೀ ಗುರುಪಾದಕ್ಕೆ ಸಮರ್ಪಣೆ.